ಎಲ್ರಿಗೂ ನಮಸ್ಕಾರ. ಮೂರನೇ ದಿವಸನೂ ಚೆನ್ನಾಗಿರುತ್ತೆ, ಕಡೆ ದಿವಸ ಅಂದರೆ ಬೇಜಾರಾಗುತ್ತೆ. ನಾನು ಮೊದಲು ಧನ್ಯವಾದಗಳು ಹೇಳಬೇಕಾದದ್ದು ಪ್ರಜಾವಾಣಿ ಪತ್ರಿಕೆಗೆ. ಪ್ರಜಾವಾಣಿ ಪತ್ರಿಕೆ ಸಹಯೋಗದೊಡನೆ ಮಾಡ್ತಾ ಇದ್ದೀವಿ ಇದನ್ನು. ರವೀಂದ್ರ ಭಟ್ರಾಗಲಿ, ನಾಗರಾಜರವರಾಗಲಿ ಎಲ್ಲ ಬಂದು ನಾವು ಸಹಯೋಗ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಅಂದರು. ಒಳ್ಳೆ ಕೆಲಸಕ್ಕೆ ಎಷ್ಟು ಕೈ ಸೇರಿಕೊಂಡ್ರು ಒಳ್ಳೆಯದೇ. ಅದರಿಂದ ಅವ್ರಿಗೊಂದು ಧನ್ಯವಾದಗಳನ್ನು ಮೊದಲು ಹೇಳಿ ಶುರು ಮಾಡ್ತೀನಿ. ನಿನ್ನೆ ದಿವಸ ಈ ಮಟ್ಟಕ್ಕೆ ಬಂದಿದ್ವಿ ನಾವು. ಇಮೋಷ್ನಲ್ ಫೌಂಡೇಶನ್ ದೈಹಿಕವಾಗಿ ಏನು ಮಾಡಬೇಕು ಮಗುಗೆ ಅದು ಮಾಡ್ಕೊಂಡ್ಮೇಲೆ ಮಕ್ಕಳನ್ನು ಭಾವನಾತ್ಮಕವಾಗಿ ಹೇಗೆ ಬೆಳೆಸಬೇಕು ಅಂತ. ಮಕ್ಕಳಿಗೆ ತುಂಬ ಕೋಪ ಬರುತ್ತೆ ಬೇಗ, ಕೆಲವು ಮಕ್ಕಳಿಗೆ ದುಃಖ ಬೇಗ ಆಗುತ್ತೆ, ಕೆಲವು ಮಕ್ಕಳು ಅರ್ಥನೇ ಆಗೋಲ್ಲ, ಯಾಕೆ ಹಾಗೆ ಮಾಡ್ತವೆ ಅಂತ ಗೊತ್ತಾಗಲ್ಲ. ತಂದೆ ತಾಯಿಗೆ ತುಂಬ ಟೆನ್ಷನ್ ಆಗ್ತದೆ ಏನು ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು ಹೀಗೆ, ಮಕ್ಕಳನ್ನ ಸರಿ ಮಾಡೋದಕ್ಕಿಂತ ಮೊದಲು ನಾನು ಅರ್ಥ ಮಾಡ್ಕೋಬೇಕು. ಮೊದಲು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಸರಿ ಮಾಡೋದು. ಅರ್ಥ ಮಾಡ್ಕೊಳ್ಳೋದು ಹೇಗೆ? ಮಕ್ಕಳಿಗೆ ಯಾಕೆ ಹಂಗೆ ಭಾವನೆ ಏರಿಳಿವಾಗ್ತದೆ? ಏನೋ ಒಂದು ಕಾರಣ ಇರಬೇಕಲ್ಲ. ಸುಮ್ಮನೆ ಏನು ಅಳಲ್ಲ ಮಕ್ಕಳು. ಅಳ್ಬೇಕಾದ್ರೆ ಏನೋ ಕಾರಣ ಇರಬೇಕು, ಏನೋ ತೊಂದರೆ ಆಗಿರಬೇಕು, ಕಷ್ಟ ಆಗಿರಬೇಕು, ಅಥವಾ ಅಪೇಕ್ಷೆ ಪಟ್ಟದ್ದು ಆಗಿರಲಿಕ್ಕಿಲ್ಲ. ಕೆಲವು ಹುಡುಗರು ಜಾಸ್ತಿ ಮಂಡತನ ಮಾಡಲ್ಲ, ಬೈದ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾವೆ. ಕೆಲವು ಮಕ್ಕಳು ತುಂಬ ಮಂಡತನ ಮಾಡ್ತವೆ. ಕೆಲವು ತೋರಿಸ್ತೀನಿ ನಾನು ಇವತ್ತು ಹೇಗಿದೆ ಅಂತ. ಮಕ್ಕಳಿಗೆ ಸಂತೋಷ ಆಗಿರೋದು ಮೊನ್ನೆ ಹೇಳಿದೆ ನಾನು, ಲೇಬಲಿಂಗ್ ದಿ ಎಮೋಷನ್ಸ್ ಅಂತ ಹೇಳಿದೆ. ದಯವಿಟ್ಟು ಮಕ್ಕಳಿಗೆ ಲೇಬಲ್ ಮಾಡಿ ಎಮೋಷನ್ಸ್ ಅಂತ ಅಂದರೆ ಏನರ್ಥ? ಸಣ್ಣ ಮಗುಗೆ ಎಸ್ಪೆಷಲಿ ಇದ್ದಾಗ, ನೀನು ಹೇಳ್ತೀಯಲ್ಲ ದುಃಖ ಆಗಿರ್ಬೇಕು, ಹಾಗಾದ್ರೆ ನಿನಗೆ ದುಃಖ ಆಗಿರಬೇಕು. 4 ಸಲ ರಿಪೀಟ್ ಮಾಡಬೇಕಾದ ನಾನು ತೋರಿಸ್ತೀನಿ. ನಾನು ಇಲ್ಲಿದೆ ಅದು. ಇದನ್ನು ಮುಖ್ಯ ನಮಗೆ. ಹುಡುಗರ ಬಿಹೇವಿಯರ್ ಬಗ್ಗೆ ಮಾತಾಡ್ತೀವಿ ನಾವು. ನಡವಳಿಕೆ ಅಂದರೆ ಏನದು? ವಾಟ್ ಈಸ್ ಬಿಹೇವಿಯರ್? ಬಿಹೇವಿಯರ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಮೆಸೇಜ್ ಗಿವನ್ ಟು ದ ಪೇರೆಂಟ್ಸ್. ಮಕ್ಕಳಿಗೇನೋ ಸಂದೇಶ ಕೊಡಬೇಕಾಗಿದೆ, ಅಪ್ಪ ಅಮ್ಮನಿಗೆ ಕೊಡ್ಬೇಕಾದ್ರೆ ಹೇಗೆ ಮಾಡ್ತಾರೆ? ಬಿಹೇವಿಯರ್ ಮೂಲಕನೇ ಮಾಡಬೇಕು. ನನಗೆ ಗೊತ್ತಿತ್ತು, ಟಪ್ ಒಂದು ಬಾಗಿಲು ಹಾಕಿದ್ರೆ, ಯಾಕೋ ಜೋರಾಗಿ ಬಾಗಿಲು ಹಾಕಿದೆ ಅಂತ ಕೇಳ್ತಿ. ನೀನು ನಿಧಾನಕ್ಕೆ ಬಾಗಿಲು ಹಾಕೊಂಬಂದ್ರೆ ಕೇಳೋಲ್ಲ. ನೀನು ಕೇಳಬೇಕು ಅಂದ್ರೆ ಜೋರಾಗಿ ಬಾಗಿಲು ಹಾಕಬೇಕು, ಟಪ್ ಅಂತ ಬೀಳಿಸ್ಬೇಕು. ಬ್ಯಾಗು ನೀರಿನ ಬಾಟ್ಲ್ ಬೀಳಿಸ್ಬೇಕು ಅಂದ್ರೆ, ಯಾಕೋ ಹೀಗಾಕೆ ಮಾಡ್ತೀಯೋ? ಸಾಕಾಗಿ ಹೋಗಿದೆ, ಸ್ಕೂಲಿಗೆ ಹೋಗಲ್ಲ ನಾನು ಅಂದರೆ. ಹಿ ವಾಂಟೆಡ್ ಎನ್ ಎಕ್ಸ್ಕ್ಯೂಸ್ ಟು ಟಾಕ್ ಟು ಯು. ಒಂದೇನೋ ಹೇಳಬೇಕಾಗಿದೆ ಅವನಿಗೆ ಅಥವಾ ಆಕೆಗೆ ಹೇಳಬೇಕಾಗಿದೆ. ಒಂದು ಮೆಸೇಜ್ ಕೊಡಬೇಕಾದ್ರೆ ಏನು ಮಾಡಬೇಕು ಅಂತ. ಅವರ ಅವಶ್ಯಕತೆಗಳು ಪೂರೈಕೆ ಆಗದೆ ಹೋದರೆ, ಅಥವಾ ಯಾರೋ ನನ್ನ ಗೆಳೆಯನ ಸಿಕ್ಕಿದ್ದು ನನಗೆ ಸಿಗ್ತಾ ಇಲ್ಲ. ಕೆಲವು ಮಕ್ಕಳು ಹೆಂಗೆ ಜಗಳಾಡ್ತಾರೆ ನೋಡ್ಬೇಕು. ಮನೇಲಿ ಎಲ್ಲರೂ ಮೊಬೈಲ್ ಕೊಡ್ತಾರೆ, ನೀವು ಕೊಡಲ್ಲ ಮನೇಲಿ. ಹೊತ್ತಾನೆ ಜಗಳ ಬರೋದಲ್ಲೇನೆ. ಎಲ್ಲರೂ ಕೊಡ್ತಾರೆ. ಆಕೆ ಎಲ್ಲರೂ ಅಂದ್ರೆ ಏನು? ತನ್ನ ಜೊತೆಗಿದ್ದವ್ರಿಗೆ 3 ಜನ ಸಾಕಷ್ಟಕ್ಕೆ. ಅವ್ರು ಕೊಡ್ತಾರೆ, ಅವರಪ್ಪ ಕೊಡ್ತಾರೆ, ನೀ ಯಾಕೆ ಕೊಡೋದಿಲ್ಲ ನನಗೆ? ಜಗಳ ಬರೋದು ಅದಕ್ಕೆ ಅಂದರೆ, ಎಲ್ಲರೂ ಸಿಗುವಂಥ ಅವಶ್ಯಕತೆಗಳು ನನಗೆ ಯಾಕೆ ಪೂರೈಸಲ್ಲ ನೀನು ಅಂತ ಬರಬೇಕು. ಇನ್ನೊಂದು ನಮ್ಮ ಕಲ್ಪನೆ ತಪ್ಪಿದೆ ಏನಂದರೆ, ಪುಟ್ಟ ಮಕ್ಕಳು ಭಾಳ ಮುಗ್ಧರಿರ್ತಾರೆ ಅಂತ ಅಲ್ವಾ? ಭಾಳ ಮುಗ್ಧರು, ಪಾಪ ದೇವರು ಅಂತೀವಿ ಅವಕ್ಕೆ ನಾವು. ಅಷ್ಟೇನು ತಿಳ್ಕೊಬೇಡಿ, ಭಾಳ ಸ್ಮಾರ್ಟ್ ಇರ್ತಾರೆ. ಈಗ 1 ವರ್ಷದ ಮಗು ಇರ್ತದಲ್ಲ ಮನೇಲಿ, ನೋಡಿ ನಿಂತ್ಕೊಂಡು ದಪ್ಪ ಅಂತ ಬೀಳುತ್ತೆ. ದಿನಕ್ಕೆ 10 ಸಲ ಬೀಳುತ್ತೆ. ನಡೆಯೋ ಕಲ್ತಾಗ ಹಿಡ್ಕೊಳ್ಳೋದು, ದಪ್ಪ ಅಂತ ಬೀಳೋದು. ಬಿದ್ದಾಗ ಅಳ್ತಾನೆ ಅವನ ಮಗು, ಬಿದ್ದಾಗ ಮಾಡಲ್ಲ. ಪೆಟ್ಟಾದರೆ ಅಳ್ತಾನೆ. ಆದರೆ ಕಲ್ಪನೆ ಮಾಡಿ, ನೀವು ಅಡುಗೆ ಮನೇಲಿ ಇದ್ದೀರಿ, ಅಲ್ಲಿ ಹಾಲಲ್ಲಿ ಮಗು ಇದೆ, ತಪ್ಪಂತ ಬಿದ್ದ. ಆ ಕಡೆ ಈ ಕಡೆ ನೋಡ್ತಾನೆ, ಯಾರೂ ಇಲ್ಲಂದ್ರೆ ಅಳಲ್ಲ. ನೋಡಿದ್ದೀರಿ ನೀವು? ಅಳೋದೇ ಇಲ್ಲ. ನೀವು ಹೋಗ್ಬಿಟ್ಟು ಪುಟ್ಟ ಬಿದ್ದೇನೋ ಅಂದ್ರೆ ಹೋ ಅಂತ ಅಳ್ತಾನೆ. ಈ ಮಕ್ಕಳು ಅಳೋದು ಟ್ಯಾಂಟ್ರಮ್ ಅಂತ ಏನಂತೀವಿ, ಬಿಹೇವಿಯರ್ ಅಂತೀವಲ್ಲ, ತುಂಬ ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ. ತುಂಬ ಚೆನ್ನಾಗಿ ತೋರಿಸ್ತೀನಿ ನಿಮಗೆ, ಯು ರಿಯಲಿ ಎಂಜಾಯ್ ಇಟ್. ಸಣ್ಣ ಮಕ್ಕಳು ಹೆಂಗೆ ಮಾಡ್ತಾರೆ ಅಂದರೆ, ಎದುರಿಗೆ ಯಾರಾದರೂ ನೋಡೋರಿದ್ದರೆ ಮಾತ್ರ ಅಳೋದು ಕರೆಯೋದು ಇರುತ್ತೆ. ಯಾರು ಇಲ್ಲ, ಹತ್ರ ಪ್ರಯೋಜನ ಏನು ಅಲ್ವಾ? ಭಾರಿ ಸ್ಮಾರ್ಟ್ ಹುಡುಗರು, ಹತ್ರ ಪ್ರಯೋಜನ ಏನು? ಒಂದು ವಿಡಿಯೋ ನೋಡಿ ಹೇಗಿದೆ ಇಲ್ಲ ಅಂತ. ಆನ್ ಮಾಡ್ತಿರೋದನ್ನು ದಯವಿಟ್ಟು ನೋಡಿ. ಇದನ್ನು ಏನು ಅನಾಹುತ ಆದಂಗೆ ಅಳ್ತಾನ ಅವನು. ಅಮ್ಮ ಇಲ್ಲಿ ಒಳಗೆ ಬಂದುಬಿಟ್ರು, ಅವ್ರು ಮಾತಾಡ್ಸಿಲ್ಲ, ಅವನು ಹಾಗೆ ಬಂದ್ಬಿಟ್ರು. ಈಗ ನೋಡಿ ಏನು ಮಾಡ್ತಾನೋ, ಅಳೋದು ಬಂದ್ ಮಾಡಿದ್ದಾನೆ. ನಿಮ್ಗೆ ಕಾಣಿಸಲ್ಲ?
ಇಂಥ ನೂರಾರು ವಿಡಿಯೋ ಮಾಡಿ ಮಾಡಿ ಅವ್ರಿಗೆ ಗೊತ್ತಾಗಿದೆ ಮಕ್ಕಳು ಅಳೋದು ನಿಮ್ಮ ಅಟೆನ್ಷನ್ ತಗೊಳಕ್ಕಷ್ಟೇ. ಅಳೋದು ನೋಡಿದ್ರೆ ಏನೂ ಅನಾಹುತ ಆಗಿದೆ, ಏನೋ ಭಾರಿ ಪೆಟ್ಟಾಗಿದೆ ಅಂತ ಅನಿಸುತ್ತೆ. ಏನೇನೂ ಆಗಿಲ್ಲ ಅದಕ್ಕೆ. ಆದ್ರೆ ಹಾಗೆ ಬಿಡಬೇಡಿ, ಮತ್ತೆ ಏನೂ ಆಗಿಲ್ಲ ಅಂತ. ಅಕಸ್ಮಾತ್ ಪೆಟ್ಟಾಗಿದ್ದರೆ ಕಾಳಜಿ ಮಾಡಬೇಕಾಗತ್ತೆ, ಕಾಳಜಿನೂ ಮಾಡಿ. ಆದರೆ ಮಗು ಟ್ಯಾಂಟ್ರಮ್ ಅಂತ ಎದಬೇಕಾಗತ್ತೆ, ಏನೋ ಬೇಕಾಗಿದೆ ಅದಕ್ಕೆ. ಶಿ ವಾಂಟ್ ಸಮಥಿಂಗ್, ವಿ ಆರ್ ನಾಟ್ ಗಿವಿಂಗ್ ಇಟ್, ದೇರ್ ಫಾರ್ ಶಿ ಫೋರ್ಸಸ್ ಯು ಟು ಡೂ ದ್ಯಾಟ್. ಇಂಥ ಮಕ್ಕಳಿಗೆ, ಬೆಳೆಯುವಂಥ ಮಕ್ಕಳಿಗೆ ಮುಂದೆ ನಾವು ಮಾಡಬೇಕಾದದ್ದು ಹಂತ ಇದು. ಕಾನ್ಫಿಡೆನ್ಸ್ ಇನ್ ದೆಮ್, ಆತ್ಮವಿಶ್ವಾಸ ಕೊಡೋದು ಹೇಗೆ ಮಕ್ಕಳಿಗೆ? ಒಂದು ಹೇಳ ನಾನು, ಪ್ರತಿಯೊಂದು ನಾವೇ ಮಾಡ್ತಾ ಇದ್ರೆ ಆತ್ಮವಿಶ್ವಾಸ ಬರಲ್ಲ. ಅಮ್ಮ ಮಾಡ್ತಾಳಲ್ಲ ಹೇಗಿದ್ರು, ಕೂತ್ಕೊಳ್ಳೋದಲ್ಲ ರೂಮಿಂದ, ಅಮ್ಮ ವಾಟರ್ ಬಾಟಲ್ ನೀರು ತುಂಬಿದೆಯಾ? ಎಷ್ಟೋ ಜನ ಮಾಡೋದು ಕಂಡಿರ್ಬೇಕು ನೀವು ಮನೇಲಿ. ಅಮ್ಮ ನೀರು ತುಂಬಿಡಬೇಕು. ಅಮ್ಮ ಬ್ಯಾಗ್ ಎಲ್ಲಿದೆ? ಅಮ್ಮ ತಂದು ಕೊಡ್ಬೇಕು ಬ್ಯಾಗು ಅಲ್ವಾ? ಪ್ರತಿಯೊಂದು ಅಮ್ಮ ಮಾಡಬೇಕು, ಎಲ್ಲದಕ್ಕೂ ಅಮ್ಮ. ಅಮ್ಮ ಶೂನೇ ಪಾಲಿಷ್ ಮಾಡಿಲ್ಲ, ಟೀಚರ್ ಬೈದು ಬಿಡ್ತಾರೆ ನಾವು ಹೋದ ತಕ್ಷಣ ಶಾಲೆಗೆ. ಮಾಡ್ಕೋಬೇಕು ಅಂತಿಲ್ಲ, ಮಾಡಿಡ್ಬೇಕು ಯಾರಾದರೂ ಒಬ್ಬರು. ಇದು ಯಾಕೆ ಬರುತ್ತೆ ಅಂದರೆ, ತಾನಾಗೆ ಮಾಡ್ಕೋತೀನಿ ಅನ್ನೋ ಧೈರ್ಯ ಒಂದಿಲ್ಲ. ಅವ್ರು ಹೇಗೂ ಮಾಡ್ತಾರಲ್ಲ, ಮಾಡಿಸ್ಕೋಣ ಅಂತ. ನಾವೇನು ಮಾಡ್ಬೇಕು ಹೇಳಿ ಆತ್ಮವಿಶ್ವಾಸ ಕೊಡ್ಬೇಕಾದ್ರೆ ಹುಡುಗರಿಗೆ? ನಾನು ಕೆಲವೊಂದು ಶಾಲೆಯಲ್ಲಿ ಕಂಡಿದ್ದೀನಿ, ನನ್ನ ಪಾಲಕರಿಗೆ ದಯವಿಟ್ಟು ಹೇಳಬೇಕು ಬಾಯಿ ಬಿಟ್ಟಿದ್ದನ್ನು. ಕೆಲವೊಂದು ಶಾಲೆಯಲ್ಲಿ ಪಾಲಕರು ಶಾಲೆಯನ್ನು ಒಂದು ಹೋಟೆಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ನಾನು ಕಲ್ತಂಥ ಶಾಲೆಯಲ್ಲಿ ಧಾರವಾಡದಲ್ಲಿ ನಮ್ಮ ರೂಮನ್ನು ನಾವೇ ಕಸ ಗುಡಿಸ್ಬೇಕಾಗಿತ್ತು. ನಮಗೆ ನಾಚಿಕೆ ಆಗಲಿಲ್ಲ ಅವಾಗ. ಈಗ ನಾನು ಕಸ ಗುಡಿಸೋಕೆ ಚೆನ್ನಾಗಿ ಬರುತ್ತೆ, ಕಲ್ತಿದ್ದೀನಿ ನಾನು. ಅದು ಅಲ್ಲದೆ ನಮ್ಮ ಕೆಲವೊಂದು ಸ್ಕೂಲ್ ಇದ್ದಾವೆ, ರಾಮಕೃಷ್ಣಾಶ್ರಮ ಶಾಲೆಗಳು ಮೈಸೂರಲ್ಲಿದೆ, ವಿದ್ಯಾಶಾಲಾ ಅಂತಿದೆ. ಹುಡುಗರು ಅವರೇ ಊಟ ಬಡಿಸ್ತಾರೆ. ನಾನು ಹೆಬ್ರಿಗೆ ಹೋಗಿದ್ದೆ ಶಾಲೆಗೆ. ಹೆಬ್ರಿ ಶಾಲೆಗೆ ಹೋದರೆ ಆ ಮಕ್ಕಳಿಗೆ ಡ್ಯೂಟಿ ಹಾಕಿರ್ತಾರೆ, ಈ ದಿವಸ 6 ಜನ, ಈ ದಿವಸ 6 ಜನ, ಎಲ್ಲರೂ ಊಟ ಯಾರು ಬಡಿಸ್ಬೇಕು ಅಂತ. ಅಲ್ಲಿ ತಂದು ಕೊಡ್ತಾರೆ, ಹುಡುಗರೆಲ್ಲ ಬಡಿಸ್ತಾರೆ. ನಾವು ಅದನ್ನು ನಮ್ಮಲ್ಲಿ ಶಾಲೆಯಲ್ಲಿ ಮಾಡಿಬಿಟ್ರೆ, ಏನು ರೀ ಅಟೆಂಡ್ರಿ ನಮ್ಮ ಹುಡುಗರು ಕಸ ಗುಡಿಸೋದಿಲ್ವಾ, ನಿಮ್ಮ ಟೀಚರ್ ಇಲ್ಲ, ಅಟೆಂಡರ್ ಇಲ್ವಾ ನಿಮ್ಮಲ್ಲಿ ಅಂದರೆ, ನಾವು ಮಕ್ಕಳಿಗೆ ಏನಂತ ತಿಳ್ಕೊಂಡಿದ್ದೀವಿ ಅಂದರೆ, ನಾವು 5 ಸ್ಟಾರ್ ಹೋಟೆಲ್ ಹೋಗಿದ್ದೀನಿ, ಐ ಡೋಂಟ್ ಹ್ಯಾವ್ ಟು ಕ್ಲೀನ್ ದ ಹೋಟೆಲ್. ನಾನು ಕಲಿಸ್ತಿರೋದು ನಮ್ಮಲ್ಲಿ ಕಸ ಗುಡಿಸೋರು ಇಲ್ಲ ಅಂತಲ್ಲ. ಗೊತ್ತಾಗಬೇಕು ಮಗನಿಗೆ, ಆಳಾಗಬಲ್ಲವನೇ ಅರಸಾಗಬಲ್ಲ ಅಂತ ಮಾತಿದೆ. ನಾನು ಏನು ಕಸ ಗುಡಿಸೋದು ಬೇರೆ ಇಲ್ವ? ನಮ್ಗೆ ಕ್ಲೀನ್ ಮಾಡೋಕ್ಕಿದ್ದಾರೆ ಜನ, ಬೇಕಾದಷ್ಟು ಜನ ಇದ್ದಾರೆ. ಅವನೊಂದು ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ವಾ? ದಯವಿಟ್ಟು ನೀವು ಮನೇಲಿ ಮಾಡಿ, ದಯವಿಟ್ಟು ಮಾಡಿ. ಇದು ಈಗ ಹೊತ್ತಿಗೆ ಸ್ವಲ್ಪ ಕಿರಿಕಿರಿ ಅನಿಸ್ಬೋದು ಅವ್ನು ಹೇಳಿದಾಗ, ಆದರೆ ಬೆಳೆದಾಗ ಗೊತ್ತಾಗುತ್ತೆ ಹೌ ಕಾನ್ಫಿಡೆಂಟ್ ಹಿ ವುಡ್ ಬಿ ಅಂತ. ನನಗೆ ಇಲ್ಲಿ ಚೆನ್ನಾಗಿದೆ, ಅಮೇರಿಕಾದಲ್ಲಿ ಅಟೆಂಡರ್ ಇರೋಲ್ಲ, ಇಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟರ್ ತಾನೇ ಎದ್ದು ಹೋಗಿ ನೀರು ಕೊಡೋ ಬರ್ಬೇಕು ಹೋಗಿ. ನಮ್ಮಲ್ಲಿ ಹಾಗಲ್ಲ, ಬೆಲ್ ಒತ್ತಿರು ಬರ್ಬೇಕು ಅವನು. ಅಲ್ಲಿ ಏನೂ ಇಲ್ಲ, ಅಲ್ಲಿ ಅಟೆಂಡರ್ ಕಾನ್ಸೆಪ್ಟೇ ಇಲ್ಲ. ಡ್ರೈವರ್ ಸಿಗೋಲ್ಲ ನಿಮಗೆ, ಅಲ್ಲಿ ಡ್ರೈವರ್ ಅಪಾಯಿಂಟ್ ಮಾಡ್ಕೊಳ್ಳೋ ಶಕ್ತಿನೂ ಇರೋಲ್ಲ ನಿಮಗೆ. ಆ ಥರ ಆಗುತ್ತೆ, ಕಾಸ್ಟ್ಲಿ ಇರುತ್ತೆ. ಯಾಕೆ ತಮ್ಮ ಕೆಲಸ ತಾವು ಮಾಡ್ಕೋತಾರಲ್ಲಿ ಹೋದಾಗ? ಇಲ್ಲಿ ನಾವು ಮಾಡ್ಬೇಕಾದ್ರೆ ಒದ್ದಾಡ್ತೀವಿ. ದಯವಿಟ್ಟು ಸಣ್ಣ ಸಣ್ಣ ಕೆಲಸ ಹಚ್ಚಿ ಅವನಿಗೆ. ಏನಂದರೆ, ಗಿಡಕ್ಕೆ ನೀರು ಹಾಕಪ್ಪ, ಗಿಡಕ್ಕೆ ನೀರು ಹಾಕು. ಮಾಡೋಕ್ಕೆ ಬರಲ್ವ ಅಷ್ಟು? ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನೋಡಿ, ಹಿಂದಿನ ದಿವಸ 1 ವಾರ ತ್ರಾಸಾಗುತ್ತೆ ನಿಮಗೆ. ನಾನು ಶಾಲೆಯಲ್ಲಿ ಶಿಕ್ಷಕರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು, ಇದನ್ನು ಭಾಳ ಗಟ್ಟಿಯಾಗಿ ಹೇಳ್ತೀನಿ ನಾನು. ಅಪ್ಪ ಅಮ್ಮ ಹೇಳಿದ್ರೆ ಮಕ್ಕಳು ಕೇಳಲಿಕ್ಕಿಲ್ಲ, ಟೀಚರ್ ಹೇಳಿದ್ರೆ ಕೇಳ್ತಾರೆ. ನಾ ಟೀಚರ್ ಹೇಳೋದು, ಪ್ರತಿ ದಿವಸ ಕೊನೆ ಪೀರಿಯಡ್ ಇದೆಯಲ್ಲ ಹೋಗ್ಬೇಕಾದ್ರೆ, ಲಾಸ್ಟ್ ಪೀರಿಯಡ್ ಅನೌನ್ಸ್ ಮಾಡಬೇಕು. LKG ಮಕ್ಕಳಿಗೆ, UKG ಮಕ್ಕಳಿಗೆ, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಲಾಸ್ಟ್ ಪೀರಿಯಡಲ್ಲಿ ಹೇಳಬೇಕು. ಮನೆಗೆ ಹೋದ ತಕ್ಷಣ ನೀನು ಶೂಸ್ ಒಂದು ಕಡೆ ಕರೆಕ್ಟಾಗಿ ಇಡಬೇಕು, ಬ್ಯಾಗ್ ಒಂದು ಕಡೆ ಇರಬೇಕು, ಬಟ್ಟೆ ಆ ಕಡೆ ಬಿಸಾಕೋಂಗಿಲ್ಲ. ಏನೋ ಕೈ ಕಾಲು ತೊಳ್ಕೊಂಡು ಆಮೇಲೆ ಏನಾದರೂ ತಿನ್ನೋದು, ಹಾಲು ಕುಡಿಬೇಕು, ಏನು ಕುಡಿ ಆಮೇಲೆ ಫಸ್ಟ್ ಇದೆಲ್ಲ ಮಾಡಬೇಕು. ನಾ ಫೋನ್ ಮಾಡಿ ಕೇಳ್ತೀನಿ ನಮ್ಮ ಅಮ್ಮನಿಗೆ, ಕರೆಕ್ಟ್ ಇಟ್ಟಿದ್ಯಾ ನೀನು? ಒಂದು ದಿವಸ ಅಲ್ಲ, ದಿನ ತಪ್ಪದೆ 1 ತಿಂಗಳು ಹೇಳಿ, 1 ತಿಂಗಳು ತಪ್ಪದೆ ಹೇಳಿ ಮಕ್ಕಳು ಫಾಲೋ ಮಾಡ್ತಾರೆ. ನಾಳೆ ಕೇಳ್ತೀನಿ ನಾನು, ನಾಳೆ ಕೇಳ್ತೀನಿ. ಮರುದಿವಸ ಬರೀಬಾರ್ದು, ಎಷ್ಟು ಜನ ಹಾಕಲಿಲ್ಲ ನಿನ್ನೆ, ಎಷ್ಟು ಜನ ಮಾಡಲಿಲ್ಲ, 5 ಜನ ಮಾಡಲಿಲ್ಲ, ನಾಳೆ ಕೇಳ್ತೀನಿ ಮತ್ತೆ ಮಾಡ್ತೀಯಾ? 1 ತಿಂಗಳು ಬಿಟ್ಟು ಬಿಡದೆ ಕೇಳಿ ನೀವು, ಆ ಹುಡುಗರು ತಮ್ಮ ಕೆಲಸ ತಾವೇ ಮಾಡ್ಕೋತಾರೆ. ಅಮ್ಮಂದ್ರು ಬಂದು ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ ನಿಮಗೆ, ಥ್ಯಾಂಕ್ ಯು ಮ್ಯಾಮ್, ಹುಡುಗ ಇಟ್ಕೋತಾನೆ ಸರಿಯಾಗಿ ಅಂತ. ಅಮ್ಮಂದ್ರಿಗೆ ಅರ್ಧ ಚಿಂತೆ ಇರೋದೇ ಅದು. ಬಂದ ತಕ್ಷಣ ಶೂ ಒಂದು ಕಡೆ ಬಿಸಾಕೋದು, ಸಾಕ್ಸ್ ಒಂದು ಕಡೆ ಬಿಸಾಕೋದು, ಬೆಲ್ಟ್ ಒಂದು ಕಡೆಗೆ, ಬ್ಯಾಗ್ ಒಂದು ಕಡೆಗೆ, ಅದು ಇಡೋದೇ ಸಾಕಾಗೋಗುತ್ತಲ್ಲ. ಯಾಕೆ ಹುಡುಗ ಮಾಡ್ಕೊಳ್ಳೋಕೆ ಬರಲ್ವಾ? ದಯವಿಟ್ಟು ಮಾಡಿಸಿ, ಸಣ್ಣ ಸಣ್ಣ ಕೆಲಸ ಮಾಡಿಸಿ. ಅವನ ಕಡೆಯಿಂದ ಕಪ್ ಸಾಸ್, ಟೀ ಕುಡಿದ್ರೆ, ಹಾಲು ಕುಡಿದ್ರೆ ತೊಳೆದಿಡೋದನ್ನ ಎಷ್ಟೋ ಮನೇಲಿ ನಾನು ನೋಡಿದ್ದೀನಿ. ಊಟ ಆದ್ಮೇಲೆ ತಮ್ಮ ತಟ್ಟೆ ತಾವೇ ತೊಳ್ಕೊತಾ ಹುಡುಗರೆಲ್ಲ. ಯಾಕೆ ತಟ್ಟೆ ತೊಳ್ಕೊಳ್ಳೋದು ನಾಚಿಗೆನಾ? ಗೊತ್ತಾಗಲಿ, ಮೊದಲೇದು ಸ್ವಚ್ಛ ಆಗಲಿಕ್ಕಿಲ್ಲ, 2ನೇ ಸೋಪ್ ಗಿಪ್ ಕೊಡೋಣ, ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಕೋಪ್ಪ. ಗಿವ್ ಎನ್ ಅವಾರ್ಡ್ ಫಾರ್ ಇಟ್. ನಿನ್ನ ತಟ್ಟೆ ನೀನು ತೊಳ್ಕೊಂಡ್ರೆ ಒಂದು ಅವಾರ್ಡ್ ಕೊಡ್ತೀನಿ ನಿನಗೆ ಅಂತ ಹೇಳಿ.
ಸ್ಲೋಲಿ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋಂಥ ಜವಾಬ್ದಾರಿ ಬರಬೇಕಲ್ಲ. ಒಂದು ಸಲ ಜವಾಬ್ದಾರಿ ಬಂದರೆ ಆತ್ಮವಿಶ್ವಾಸನೂ ಬರುತ್ತೆ. ಬಿಡ್ರಿ, ಯಾರು ಬರದೇ ಅದನ್ನು ಮಾಡ್ಕೊಳ್ಳೋಣ ನಾವು. ನಿಮಗೆಲ್ಲ ಅನುಭವ ಆಗಿದೆ. ಕೋವಿಡ್ ಬಂದಾಗ ಯಾರೂ ಬರೋಂಗಿರಲಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತಲ್ಲ. ಅವಾಗ ಒಂದು 3 ದಿವಸ 4 ದಿವಸ ಗೊಣಕೊಂಡ್ವಿ. ಅಯ್ಯೋ ಎಲ್ಲ ನಾವು ಮಾಡ್ಕೋಬೇಕಲ್ಲಪ್ಪ ಅಂತ. ಒಂದು ಅಭ್ಯಾಸ ಹೋಗಲಿಲ್ವ ನಿಮಗೆ ಅವಾಗ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಮಕ್ಕಳಿಗೆ ದಯವಿಟ್ಟು ಅವ್ರ ಕೆಲಸ ಅವರೇ ಮಾಡೋದು ಬಿಡಿ. ಇನ್ನೊಂದು, ಸೆಲೆಬ್ರೇಟ್ ಸ್ಮಾಲ್ ಸಕ್ಸಸ್ಸಸ್. ಸಣ್ಣದೇನೋ ಸಾಧನೆ ಮಾಡ್ತಾನೆ ಹುಡುಗ, ಚೆನ್ನಾಗಿ ಬರೆದ, ಟೀಚರ್ ಗುಡ್ ಡನ್ ಬರೆದಿದ್ರು ಅಂತ ತಿಳ್ಕೊಳ್ಳಿ. ವೆಲ್ ಡನ್ ಮ್ಯಾನ್, ಗ್ರೇಟ್ ಜಾಬ್, ವೆರಿ ವೆಲ್, ಕಾಂಗ್ರ್ಯಾಚುಲೇಷನ್ಸ್. ಅಪ್ರಿಷಿಯೇಟ್ ಮಾಡಿ, ಹೊಗಳಿ ಅವನ್ನ. ಬರೀ ಟೀಕೆ ಒಂದೇ ಅಲ್ಲ, ಅಪ್ರಿಷಿಯೇಟ್ ಮಾಡಿ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ, ಡೋಂಟ್ ಸೆಲೆಬ್ರೇಟ್ ವಿಕ್ಟ್ರಿ ಆಫ್ ದಿ ವಾರ್ ಬಟ್ ಸೆಲೆಬ್ರೇಟ್ ಸ್ಮಾಲ್ ಒಕೇಶನ್ಸ್ ಅಂತ. ಹುಡುಗರು ಹೇಳ್ಬಿಡೋದು, ನೀ ಚೆನ್ನಾಗಿ ಓದ್ಬೇಕಾ, ನೀ SSLCಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ ನೀನೊಂದು ಅವಾರ್ಡ್ ಕೊಡ್ತೀನಿ. ಹುಡುಗಿರೋದು ಯಾವ ಕ್ಲಾಸು? 2ನೇ ಕ್ಲಾಸು. ದೂರ ಪ್ರೈಸ್ ಇಟ್ಟರೆ ಕಾಣಿಸೋಲ್ಲ ಅದು. ನೀವು ನೋಡಿರಬೇಕು, ಮಕ್ಕಳಿಗೆ ತೊಟ್ಲಲ್ಲಿ ಹಾಕ್ತಾರಲ್ಲ ಸಣ್ಣ ಮಗುಗೆ, ಮೇಲೊಂದು ಗಿಲಿಗಿಲಿಕಿ ಕಟ್ಟಿರ್ತಾರೆ. ನೋಡಿದ್ದೀರ ಅದನ್ನು? ಎಲ್ಲಿ ಕಟ್ತಾರೆ ಗಿಲಿಗಿಲಿಕಿ? ರೂಫಿ ಕಟ್ಟಲ್ಲ. ರೂಫಿ ಕಟ್ಟಿದ್ರೆ ಮಗು ಕಾಣಿಸೋದೇ ಇಲ್ಲ. ಅದು ತೀರ ಹತ್ತಿರ ಕಟ್ಟಿದರೆ ಕೈ ಹಾಕಿ ಎಳ್ಕೊಂಡು ಬಾಯಿಗೆ ಹಾಕ್ಕೊಂಡ್ಬಿಡುತ್ತೆ. ಅದು ಎಲ್ಲಿಡ್ಬೇಕು ಅದನ್ನು ಅಂದರೆ, ಕೈ ಚಾಚಿದರೆ ಸಿಗುತ್ತದೆ ಅಂತ ಅನಿಸಿರಬೇಕು, ಸಿಕ್ಕಿರಬಾರ್ದು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಅಷ್ಟು ಚಂದ ಕಟ್ಟಿರ್ತಾರೆ ಅದನ್ನು. ಮಗು ಕೈ ಹಾಕಿದರೆ ಸಿಗ್ತದೆ ಅಂತ ಅನಿಸಿರಬೇಕು, ಅದು ಸಿಕ್ಕಿರಬಾರ್ದು. ನಮ್ಮದು ಸೆಲೆಬ್ರೇಷನ್ ಹಾಗೆ ಇರಬೇಕು. ಸ್ಮಾಲ್ ಸಕ್ಸಸ್ಸಸ್. ಅಪ್ಪ ಇವತ್ತು ರನ್ನಿಂಗ್ ರೇಸಲ್ಲಿ 3rd ಪ್ರೈಸ್ ಬಂದೆ, ನಥಿಂಗ್ ರಾಂಗ್ ಅಬೌಟ್ ಇಟ್. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಪ್ರಯತ್ನ ಮಾಡಿದ್ದಾನು. ಇವತ್ತು ನಾನು ಹೋಗಿದ್ದೆ, ಸ್ಪೋರ್ಟ್ಸ್ಗೆ ಹೋಗಿದ್ದೆ. ಇವತ್ತು ನಾನು ರನ್ನಿಂಗಲ್ಲಿ ಹೆಸರು ಕೊಟ್ಟಿದ್ದೆ, ಓಡಿದೆ. ನಾನು 6ನೇ ನಂಬರ್ ಬಂತು. ಎಷ್ಟು ಜನ ಓಡಿದರು? 20 ಜನ. ಒಳ್ಳೆಯಲ್ಲೋ, ವೆರಿ ಗುಡ್. 6ನೇ ನಂಬರ್ನಿಂದ 20 6ನೇ ಚೆನ್ನಾಗಿಲ್ವ ನಿಂದು? ವೆರಿ ಗುಡ್. ನೆಕ್ಸ್ಟ್ ಟೈಮ್ 4th ಬರುತ್ತೆ, ಹೋಗು. ನೆಕ್ಸ್ಟ್ ಟೈಮ್ ಫಸ್ಟ್ ಬರುತ್ತೆ. ಸ್ಲೋಲಿ ಅವನು ಈ ಸೆಲೆಬ್ರೇಟ್ ಸ್ಮಾಲ್ ಸಕ್ಸಸ್ಸಸ್. ಮತ್ತು ಇನ್ನೊಂದು, ದಯವಿಟ್ಟು ಅವನಲ್ಲಿ ಕುತೂಹಲ ಹುಟ್ಟಿಸ್ಬೇಕು ಮಕ್ಕಳಲ್ಲಿ. ಮನೇಲಿ ಸಣ್ಣ ಸಣ್ಣ ಕೆಲಸ ಮಾಡಿ, ಸೂಜಿ ದಾರ ಪುಡ್ಸೋದಿದೆಯಲ್ಲ, ಅದರಂಥ ಒಳ್ಳೆ ಕೆಲಸ ಏನು ಮಕ್ಕಳಿಗೇನು ಯಾವುದೂ ಅಲ್ಲ. ತಾಳ್ಮೆ ಕಲಿಸುತ್ತೆ, ಕಣ್ಣು ಚೆನ್ನಾಗಿರಬೇಕು ಅಂತ ಗೊತ್ತಾಗತ್ತೆ, ಅದನ್ನು ದಾರ ಹೇಗೆ ಚೂಪ್ ಮಾಡಬೇಕು ಮುಂದೆ ಅಂತ ಗೊತ್ತಿರುತ್ತೆ. ಒಂಚೂರು ದಾರ ಪುಣ್ಸೋಕೆ ಹಚ್ಚಿ ಹುಡುಗರಿಗೆ, ಎಷ್ಟು ಚೆನ್ನಾಗಿರುತ್ತೆ ಕೆಲಸ. ಸಣ್ಣ ಕೆಲಸ ಮಾಡೋದು, ಸಣ್ಣ ಟ್ರಿಕ್ ಇದ್ದಾವೆ, ಕೆಲವೊಂದು ಟ್ರಿಕ್ ಮಾಡಿಕೊಡೋದು, ಕೈಯಿಂದ ಮಾಡುವಂಥದ್ದು, ಸ್ಕಿಲ್ಲಾಗಿ ಮಾಡುವಂಥದ್ದು. ಆ ಕೆಲಸ ಹುಡುಗರ ಕಡೆಯಿಂದ ಮಾಡಿಸಿ. ಇನ್ನೊಂದು ಸಣ್ಣ ಕೆಲಸ ಹೇಳ್ತೀನಿ, ಮಕ್ಕಳಿಗೆ ಖುಷಿ ಆಗುವಂಥದ್ದು. ಒಂದು ಟ್ರೇದೊಳಗೆ ಸಣ್ಣ ಮಕ್ಕಳಿಗೆ ಅಟ್ಲೀಸ್ಟ್ ಅಪ್ ಟು 4th ಸ್ಟ್ಯಾಂಡರ್ಡ್ ಅವ್ರು ಇವನ್ 8th 9thವರೆಗೂ ಮಾಡ್ಬೋದು. ಅದನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು. ಅದನ್ನು ಒಂದು ಸಣ್ಣ ಟ್ರೇದೊಳಗೆ ಮನೇಲಿರುವಂಥ ಒಂದು 8 ಸಾಮಾನು ಇಡೋದು. ಪೆನ್ನು, ಫೋರ್ಕು, ಸ್ಪೂನು ಏನೋ ಇರ್ತಾವಲ್ಲ ಸಣ್ಣದೆಲ್ಲ. ಒಂದು 10 ಸಾಮಾನು ಇಟ್ಟು ಮೇಲೆ ಒಂದು ಟೇಬಲ್ ಕ್ಲಾತ್ ಥರ ಮುಚ್ಚಬೇಕು. ಬಾಯ್ಲಿ 10 ಸೆಕೆಂಡ್ ತೆಗಿತೀನಿ ನಾನು ಕವರ್ ಮೇಲಿಂದು. ನೋಡ್ಕೋಬೇಕು ನೀನು. ನೋಡ್ಕೊಂಡು ನೆನಪಿಟ್ಕೋಬೇಕು. 10 ಸೆಕೆಂಡ್ ತೋರಿಸಿ ಮುಚ್ಚಿ ಏನೇನಿದೆ ಬರೀ ಅಂತ ಹೇಳಬೇಕು. ತಮಾಷೆ ನೋಡಿ, ಬರೆದಾಗ ಒಂದು 4 ಸಾಮಾನು ಮರೆತು ಹೋಗ್ಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಡೇ ಮತ್ತೊಂದು ಸಲ ಮಾಡಿ. ದಿನಾಲೂ ಮೇಲೆ ಒಂದು ವಾರಕ್ಕೊಂದ್ಸಲ ಹಿಂಗೆ ಬೇರೆ ಮಾಡ್ತಾ ಇದ್ದಾಗ ಅವನಿಗೆ ಕಾನ್ಸಂಟ್ರೇಷನ್ ಪವರ್ ಎಷ್ಟು ಚೆನ್ನಾಗಾಗತ್ತೆ. ನನ್ನ ದೊಡ್ಡ ಮಗನ ಬಗ್ಗೆ ಹೇಳಬೇಕು ನಾನು. ಸಮ್ ಇಟ್ ಹ್ಯಾಪನ್ ಟು ಮೀ. ನನಗೊಂದು ಸ್ವಭಾವ, ಯಾರ್ದಾರು ಮನೆಗೆ ಹೋದರೆ, ಮಗನ ಕರ್ಕೊಂಡು ಹೋದರೆ, ಅವ್ನು ಸಣ್ಣ ಹುಡುಗ ಇದ್ದ, ಅವಾಗ 2ನೇತ್ತೇನೋ ಇದ್ದ. ಹೋದಾಗ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಏನು ಹೇಳೋಲ್ಲ. ಬರಬೇಕಾದ್ರೆ ಅವ್ರ ಮನೇಲಿ ಕೂತಿದ್ವಲ್ಲೋ, ಅಲ್ಲಿ ಗೋಡೆ ಮೇಲೆ ಪೇಂಟಿಂಗ್ ಹಾಕಿದ್ರಲ್ಲ. ಯಾವ ಪೇಂಟಿಂಗ್ ಹಾಕಿದ್ರು ಅವರು? ಈ ಗೋಡೆ ಮೇಲೆ ಇದನ್ನು ಹಾಕಿದ್ರು, ಇಲ್ಲಿ ನೋಡಲಿಲ್ಲಪ್ಪ ನಾನೊಂದು. ಏನು ತಕರಾರಿಲ್ಲ, ನೋಡಬೇಕು ಅಂತೇನು ಹಠ ಇಲ್ಲ. ಆದರೆ ಪ್ರತಿ ಸಲ ನಾನು ಕೇಳೋಕ್ಕೆ ಶುರು ಮಾಡಿದೆ. ಗೊತ್ತಾಯ್ತಲ್ಲ, ರಿಪಿಟೇಟಿವ್ ಆಗಬೇಕು ಯಾವಾಗಲೂ ಅಭ್ಯಾಸ ಆಗಬೇಕಾದ್ರೆ. ಇಲ್ಲಿ ಹೋಗಿದ್ವಲ್ಲ, ಏನು ನೋಡಿದೆ? ಹೋಟೆಲ್ ಹೋಗಿದ್ವಲ್ಲ, ಅಲ್ಲಿ ಯಾವ ಚಿತ್ರ ಹಾಕಿದ್ರಿ ಇಲ್ಲಿ? ಮತ್ತು ಆ ಚೇರ್ ಮೇಲೆ ಏನು ಟೇಬಲ್ ಮೇಲೆ ಇಟ್ಟಿದ್ರಲ್ಲ, ಏನು ಇಟ್ಟಿದ್ರು ಅದನ್ನು? ಅವನಿಗೆ ಗೊತ್ತಾಯಿತು ಪ್ರತಿ ಸಲ ಅಪ್ಪ ಕೇಳ್ತಾರೆ, ಏನೋ ಕೇಳ್ತಾರೆ ಅಂತ. ಅವನು ಎಷ್ಟರ ಮಟ್ಟಿಗೆ ಅಬ್ಸರ್ವೇಷನ್ ನನಗೆ ತೊಂದರೆ ಆಗೋಕ್ಕೆ ಶುರು ಆಯ್ತು ಮುಂದೆ. ಅಪ್ಪ ಎಷ್ಟು ಮೆಟ್ಲು ಎತ್ತಿ ಹೋಗಿದ್ದು ಹೇಳಿ ನಾವು ಇವತ್ತು? ನನಗೆ ಎಲ್ಲಿ ನೆನಪಪ್ಪ, ನನ್ನ ನೆನಪಿಲ್ಲ. ಸ್ಲೋಲಿ ಸ್ಟಾರ್ಟೆಡ್ ಫೋಕಸಿಂಗ್ ಸೋ ಮಚ್ ಆನ್ ದ್ಯಾಟ್. ನನಗೆ ಇವತ್ತಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಅವ್ನು ನೋಡಿದ್ರೆ ಅವನು MS ಮಾಡಲಿಕ್ಕೆ ಇಂಗ್ಲೆಂಡಿಗೆ ಹೋದ. ಅವ್ರ ಪ್ರೊಫೆಸರ್ನ ಮೇಲೆ ಕಳಿಸಿದ್ರು. ಈಸ್ ಅ ಫಿನಾಮಿನಲ್ ಅಬ್ಸರ್ವೇಷನ್. ಹೆಂಗೆ ಅಬ್ಸರ್ವ್ ಮಾಡ್ತಾನೆ ಏನಪ್ಪ ಅವನು, ಇವತ್ತಿಗೂ ಹಾಗೆ ಇದ್ದಾನೆ ಅವನು. ಮಾತು ಕಮ್ಮಿ ಕೂತಿರ್ತಾನೆ, ಎಲ್ಲ ಅಬ್ಸರ್ವ್ ಮಾಡ್ತಾನೆ. ನನಗೂ ಸ್ವಲ್ಪ ಗುಣ ಇದೆ, ನಮ್ಮ ಆಫೀಸಲ್ಲಿ ಗಮನಿಸಿರ್ತಾರೆ. ನಾನು ನೋಡಿಲ್ಲ ಅಂದ್ಕೊಂಡಿರ್ತಾರೆ, ಎಲ್ಲ ಕಂಡಿರುತ್ತೆ. ಉದ್ದೇಶ ಇಷ್ಟೇ, ಮಕ್ಕಳು ಏಕಾಗ್ರತೆ ಜಾಸ್ತಿ ಆಗಬೇಕಾದ್ರೆ ಫೋಕಸ್ ಇರಬೇಕು ಅಂತ ಅಷ್ಟೇ. ಫೋಕಸ್ ಅಂದರೆ ಏನು? ಸುಮ್ಮನೆ ನೋಡೋದು ಬೇರೆ, ಏಕಾಗ್ರತೆಯಿಂದ ನೋಡೋದು ಬೇರೆ. ಮಕ್ಕಳಿಗೆ ಅಭ್ಯಾಸಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಗೊತ್ತಾ? ಅದು ಸುಮ್ಮನೆ ಹಿಂಗೆ ಪೇಜ್ ತಿರುಗಿಸೋದಕ್ಕಿಂತ ಒಂದು ಪೇಜ್ ಓದಿದ್ರೆ ಉಳ್ಕೊಳ್ಳುತ್ತೆ ಮನಸ್ಸಲ್ಲಿ.
ಅದು ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡಿ ನೋಡ್ಬೋದು ಇದನ್ನು. ಅದರಿಂದ ದಯವಿಟ್ಟು ನಾನು ಹೇಳೋದಷ್ಟೇ, ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಸೆಲೆಬ್ರೇಟ್ ಮಾಡಿ. ಮತ್ತು ಇನ್ನೊಂದು ಭಾಳ ಮುಖ್ಯ, ಅಲ್ಲಿ ಅವಾಯ್ಡ್ ಕಂಪ್ಯಾರಿಸನ್. ಆ ಮಗು ನೋಡಿ ಹೆಂಗಿದೆ, ನೀ ಯಾಕೆ ಹೆಂಗಿದ್ಯಾ, ಮಾದರಿ ಕೊಡಿ ಕಣ್ಣು ಮುಂದೆ. ವಿವೇಕಾನಂದರು ಹೆಂಗೆ ಮಾಡಿದ್ರು ನೋಡೋ ಸಣ್ಣ ವಯಸ್ಸಿಗೆ, ಶಂಕರಾಚಾರ್ಯ ಹೆಂಗೆ ಮಾಡಿದ್ರು ಸಣ್ಣ ವಯಸ್ಸಿಗೆ, ಬಸವಣ್ಣ ನೋಡಿ ಹೆಂಗೆ ಮಾಡಿದರು, ಅದನ್ನು ಹೇಳೋಣ ಹೊರತಾಗಿ ಅವ್ನು ನೋಡಿ ಇವನು ಸಣ್ಣವನು ಮಾಡಬೇಡಿ. ಇವನ್ನ ಆ ಮಗುಗೆ ತೋರಿಸಿ ಸಣ್ಣೋದು ಮಾಡೋದು ಬೇಡ. ಟು ಚೈಲ್ಡ್ ಇಸ್ ಡೂಯಿಂಗ್ ವೆಲ್. ಅಲ್ಲಿ ಹೇಳ್ಬೇಕಾದ್ರೆ ಒಂದು ವಿಶೇಷ ವಿಷಯ ಹೇಳಬೇಕು ನಾನು. ಮಕ್ಕಳಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಅಂತ ಹೇಳಿದ್ನಲ್ಲ, ಏನೇನು ಹುಟ್ಟಿಸ್ಬೋದು ಕ್ಯೂರಿಯಾಸಿಟಿ? ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸ್ತೀರಿ, ಯಾವಾಗಲೂ ಐಸ್ ಕ್ರೀಮ್ ಕೊಡಿಸ್ತೀರಿ. ನಾನು ನೀನು ಹೇಳಿದೆ ಎಂಜಾಯ್ ಅಂತ ಹೇಳಿದ್ನಲ್ಲ, ಒನ್ಸ್ ಇನ್ 3 months ಮಕ್ಕಳಿಗೆ ಖುಷಿ ಆಗೋಂಗೆ ಮಾಡಿ. ದಿನ ಐಸ್ ಕ್ರೀಮ್ ತಿನ್ನೋಕ್ಕಾಗಲ್ಲ, ತಿನ್ನಬಾರ್ದು. ದಿನ ಪಿಜ್ಜಾ ತಿನ್ನಲಿಕ್ಕಾಗೋದಿಲ್ಲ, ತಿನ್ನಬಾರ್ದು. ಆದರೆ ಒನ್ಸ್ ಇನ್ 3 months ತರಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು. ಹೆಂಗೆ ಮಾಡ್ತಾರೆ ಗೊತ್ತೇನೋ ಪಿಜ್ಜಾ? ನಿನಗೆ ಕೇಳಿದವನು ಗೊತ್ತಿಲ್ಲ ಅಂತಾನೆ. ನೋಡು ಹುಡುಕು, ಬುಕ್ಸಲ್ಲಿ ನೋಡಿ ಸಿಗ್ತದೆ ನೋಡು. ಯಾವಾಗಾರು ಒಂದು ಸಲ ಗೂಗಲ್ ನೋಡಿ ಹೇಳಿ, ನಾನು ಒಂದು ಸಲ ಯಾವಾಗಾರು ಒಂದು ಸಲ ಹೇಳು. ಸ್ಲೋಲಿ ಅವನ ಅಟೆನ್ಷನ್ ಹೋಗೋದು ಯಾವುದು ಬ್ಯಾಡದೋ ನೋಡೋದಕ್ಕಿಂತ ಯಾವುದೋ ಒಂದು ಪರಿಹಾರ ಕಂಡ್ಕೊಳ್ಳೋಕೆ ನೋಡೋಕೆ ಶುರು ಮಾಡ್ತಾನೆ. ಈಗ ನಾನು ಮನೇಲಿ ಮಾಡಿದ್ದು ಇವತ್ತು ಹೇಳ್ತೀನಿ. ನಿನ್ನೆ ನಾನು ಮನೇಲಿ ಮಾಡಿದ್ದು, ರಾತ್ರಿ ಮನೆಗೆ ಹೋದ್ಮೇಲೆ ನನ್ನ ಮೊಮ್ಮಗಳಿಗೆ ಹೇಳಿದೆ, ಇದೇನೋ ಜಗಳಾಡ್ತಾ ಇದ್ದಾರಲ್ಲ ಪುಟ್ಟ, ಇದು ಭಾಳ ಅದೇನೋ ಜಗಳ ಅಂತೆ, ಇಸ್ರೇಲ್ ಅಂತೆ. ನನಗೆಲ್ಲ ಗೊತ್ತಿದೆ, ಇಸ್ರೇಲ್ ಅಂತೆ, ಯಾರ ಮೇಲೆ ಬಾಂಬ್ ಹಾಕ್ತಾರಂತೆ, ಇವನು ಅಮೇರಿಕಾದವ್ರು ಅಲ್ಲಿ ಬಾಂಬ್ ಹಾಕ್ತಾರಂತೆ, ಇವರು ಮತ್ತು ಅವರು ಇರಾನ್ದವ್ರು ಹೊಡಿತಾರಂತೆ. ಏನಿದು ಗದ್ದಲ ಅಂತ ಕೇಳಿದೆ. ಅಯ್ಯೋ ಭಾರಿ ಇದೆ ಗದ್ದಲ ಅಂದು. ಸ್ವಲ್ಪ ಹೇಳಲ್ಲ ನನಗೇನು ಅಂದೆ. ಟಕ್ ಅಂತಂದು ಲ್ಯಾಪ್ಟಾಪ್ ತಂದ್ಲಂದು, ನಿನಗೆ ಜಾಗ್ರಫಿ ಗೊತ್ತಿಲ್ಲ ಅಜ್ಜ, ಕ್ಲಿಯರಾಗಿ ಹೇಳ್ತಾ, ಅಜ್ಜ ನಿನಗೆ ಜಾಗ್ರಫಿ ಗೊತ್ತಿಲ್ಲ, ಇದು ಹಿಂಗಿದೆ, ಇದು ಗಲ್ಫ್ ಅಂತ ಕರೀತಾರೆ. ಗಲ್ಫ್ ಯಾಕಂತಾರೋ ಅಂತ ಕೇಳಿದೆ. ಗಲ್ಫ್ ಅಂದರೆ ಹಿಂಗೆ ನೀರು ಹೋಗಲ್ಲ ಒಳಗಡೆ, ಹಿಂಗೆ ಗಲ್ಫ್ ಅದು. ಇದು ಇರಾಕ್ ಇಲ್ಲಿದೆ, ಇಲ್ಲಿದೆ, ಮತ್ತು ಜಗಳಾಡ್ತಾರೆ ಯಾಕೆ ಅವರು? ಕ್ಯಾನ್ ಯು ಟೆಲ್ ಮೀ? ಇನ್ 10 minutes she taught me the entire situation of what is happening in Gulf. ಸಾಕಲ್ವಾ ಜನರಲ್ ನಾಲೆಜ್ ಬೆಳೆಸೋದಕ್ಕೆ? ನನಗೆಲ್ಲ ಗೊತ್ತಿದೆ, ನೀ ಕೂತ್ಕೋ ಕೇಳು ಅಂದರೆ ಇಂಟ್ರೆಸ್ಟ್ ಇರ್ತಿದ್ದಿಲ್ಲ ಆಕೆಗೆ. ಎಲ್ಲರಿಗೂ ಮಾಸ್ಟರ್ ಆಗಬೇಕು ಅಂತ ಇರ್ತದೆ, ಸ್ಟೂಡೆಂಟ್ ಆಗಬೇಕು ಅಂತ ಯಾರು ಇರೋಲ್ಲ. ಸಣ್ಣ ಮಕ್ಕಳು ಆಟ ನೋಡಿದ್ದೀರಾ? ನಾ ಟೀಚರ್ ಆಗ್ತೀನಿ, ನೀವು ಕೂತ್ಕೊಳ್ಳಿ ಅಂತಾರೆ. ಈ ಟೀಚರ್ ಹಾಕಿ ಮಾಡಿ ಅವ್ರನ್ನ, ಇವು ಟೀಚರ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹುಡುಗರು ಪ್ರತಿಯೊಂದಕ್ಕೂ. ವಾಟ್ ಡು ಯು ಥಿಂಕ್ ಏನಾಗ್ಬೋದು ಅಂತ. ಸಣ್ಣ ಸಣ್ಣ ಆ್ಯಕ್ಟಿವಿಟಿ ಇದ್ದಾವೆ, ನನ್ನ ಕಡೆಗೆ ತೋರಿಸ್ತೆ ಅಂತ ಭಾಳ ಆ್ಯಕ್ಟಿವಿಟಿ ಇದ್ದಾವೆ. ದಿವಸ ತಂದಿದ್ದೀನಿ, ಬಳಸಿಲ್ಲ ಅಷ್ಟೇ. ಇದು ಒಂದು ಮ್ಯಾಚ್ ಬಾಕ್ಸ್ ಇದ್ದಂಗೆ ಇದೆ. ಇದು ಮ್ಯಾಚ್ ಬಾಕ್ಸೇ. ನಾನೇನು ಮಾಡಿದ್ದೀನಿ, ಮ್ಯಾಚ್ ಬಾಕ್ಸ್ ಮಾಡಿ 30 ವರ್ಷ ಆಯ್ತು ಮಾಡಿದ್ದೀನಿ. ಸಾಕಷ್ಟು ಸಲ ತೋರಿಸಿದ್ದೀನಿ, ಟೆಲಿವಿಷನಲ್ಲೂ ತೋರಿಸಿದ್ದೀನಿ ಇದನ್ನು. ಈ ಮ್ಯಾಚ್ ಬಾಕ್ಸ್ ಒಳಗಡೆ ಕೇಳಿಸುತ್ತಾ ಸ್ವಲ್ಪ? ಈ ಮ್ಯಾಚ್ ಬಾಕ್ಸ್ ಒಳಗಡೆ ಒಂದು ಡ್ರಾಯರ್ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸುತ್ತಾ ಸಂಜೀವ್? ಹೇಗೆ ಮಾಡೋದಪ್ಪ ಇದನ್ನ? ಅಷ್ಟೇ. ಹಾಂ ಸಂದೀಪ್, ವಾಲ್ಯೂಮ್ ಕಮ್ಮಿ ಆಗಿದೆ, ಬಹಳ ಕಮ್ಮಿ ಆಗಿದೆ, ಸ್ವಲ್ಪ ಜಾಸ್ತಿ ಕೊಡಿ. ಹಲೋ, ಹಾಂ ಕೇಳಿಸುತ್ತಾ ಈಗ? ಓಕೆ. ಸಂದೀಪ್ ಇಟ್ಕೋಬೇಕಪ್ಪ ನೀವೇ. ಈ ಬಾಕ್ಸ್ ಇದೆಯಲ್ಲ, ಇದ್ರೊಳಗೆ ಒಂದು ಡ್ರಾಯರ್ ಇದೆ, ಇದರೊಳಗೆ ತೆಗಿಬೇಕೀಗ. ಇದು ನೀವು ತೆಗಿಬೇಡಿ, ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ. 1-2 ಕಂಡೀಷನ್ ಇದ್ದಾವೆ. ನೀವೆಲ್ಲ ಹುಡುಗರು ಹಿಂಗೆ ಜೋರಾಗಿ ಅಲಗಾಡಿಸಿ ಉಗುರು ಹಾಕಿ ಅದೇನೋ ಹಿಂಗೆ ಇಟ್ಕೋಬೇಕು ಕೈಲಿ. ಈ ಬಾಕ್ಸ್ ಮೇಲೆ ಒಂದು ಪಿಗ್ಗಿ ಬ್ಯಾಂಕ್ ಮಾಡಿದ್ದೀನಿ ನಾನು, ನೋಡಿದ್ದೀರಾ? ನೋಡಿದ್ಯಪ್ಪ, ಮೇಲೆ ಹೋಲ್ ಇದೆಯಲ್ಲ, ಇಲ್ಲಿ ನಾನು ಕಾಯಿನ್ ಹಾಕಿ ಮಕ್ಕಳಿಗೆ ಕೊಡ್ತೀನಿ. ಇದು ತೆಗೆದ್ರೆ ಕಾಯಿನು ನಿಮ್ಮದೇ, ಬಾಕ್ಸು ನಿಮ್ಮದೇ ಅಂತ ಹೇಳ್ತೀನಿ. ಭಾಳ ಸುಲಭ. ಈ ಮೇಲೆ ಪಿಗ್ಗಿ ಬ್ಯಾಂಕ್ ಮಾತ್ರ ಮರಿಬಾರ್ದು, ಆರಾಮ್ ತೆಗಿಬೇಕು. ಹಿಂಗೆ ಹೇಳಿದ್ನಲ್ಲ, ಹೀಗೆ ಅಗಲಾಡಿಸಿ ಹೀಗೆ ತಲೆ ಕೆಳಗೆ ಮಾಡಿ ಉಗುರು ಹಾಕಿ ಮಾಡೋಂಗಿಲ್ಲ, ಹಿಂಗೆ ಹಿಡ್ಕೋಬೇಕು. ನೋಡಮ್ಮ, ಹೀಗೆ ಹಿಡ್ಕೋಬೇಕು, ಹಿಂಗೆ ಮಾಡಿ ಡ್ರಾವರ್ ತೆಗಿಬೇಕು. ನಿಮ್ಗೆ ಗೊತ್ತಿತ್ತು ಅದು? ಹಾಂ, ಇಲ್ಲಿ ಪರವಾಗಿಲ್ಲ, ಅದು ಕೊಡಿ ಮಾಡಿ. ಉಗುರು ಹಾಕೋಂಗಿಲ್ಲ, ಉಗುರು ಹಾಕಿ ಹೊಡೆದಾಡಿ ಬಡದಾಡಿ ತೆಗಿಲ್ಲ. ನಿಧಾನಕ್ಕೆ ಹೀಗೆ ಹಿಡ್ಕೋಬೇಕು, ಇಲ್ಲಿ ಕೈ ಹಿಡ್ಕೋಬೇಕು, ಹಿಂಗೆ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಪಿಗ್ಗಿ ಬ್ಯಾಂಕ್ ಮರಿಬಾರ್ದು, ತೆಗಿಬೇಕು. ಹಿಂಗೆ ಹಾಕ್ಬಿಡ್ಬೇಕು, ಹಿಂಗೆ. ಹಾಂ, ತೆಗಿ. ಬರುತ್ತಾ? ಬರಲ್ವಾ? ಇನ್ನು ಬರಲಿ, ಇನ್ನೊಂದು ತೋರಿಸ್ಬಿಡ್ಲಮ್ಮ. ನೋಡು, ಹಿಂಗೆ ಹಿಡ್ಕೋಬೇಕು. ಈ ಪಿಗ್ಗಿ ಬ್ಯಾಂಕ್ ಮರಿಬಾರ್ದು ನೀನು. ಪಿಗ್ಗಿ ಬ್ಯಾಂಕ್ ಮರ್ತಾರೆ ಬರೋಲ್ಲ. ಆರಾಮಾಗಿ ತೆಗಿಬೋದು. ಹಿಂಗೆ ತೆಗೆದು ಹಾಕ್ಬಿಡೋದು, ಅಲಗಾಡ್ಸೋಂಗಿಲ್ಲ ಜಾಸ್ತಿ. ಹೆಂಗೆ ಹಿಡ್ಕೋಬೇಕು. ಬರ್ತಾ ಇಲ್ವಾ? ತೋರಿಸ್ಕೊಡ್ತೀವಿ ಒಂದು ಸಲ. ಹಿಂಗಿದೆಯಲ್ಲ, ಇದೇನು ಮಾಡ್ತೀರಿ, ಪಿಗ್ಗಿ ಬ್ಯಾಂಕ್ ಮರೆತು ಬಿಡ್ತೀರಿ ನೀವು. ಎಷ್ಟು ಆರಾಮ್ ಬರುತ್ತೆ ನೋಡಿ.
ನೋಡಿ, ಬಾಕ್ಸ್ ಅವ್ರ ಕೈಯಲ್ಲೇ ಇದೆ, ನನ್ನ ಕೈಯಲ್ಲಿ ಏನೂ ಇಲ್ಲ. ತೆಗೆದು ತೋರಿಸಿದ್ದೀನಿ ನಾನು, ಆದರೂ ಬರ್ತಾ ಇಲ್ಲ. ಇನ್ನೊಮ್ಮೆ ತೋರಿಸ್ತಮ್ಮ ನಿಂಗೆ. ನೋಡು, ನೀನು ಪಿಗ್ಗಿ ಬ್ಯಾಂಕ್ ಮರಿಬಾರ್ದು. ಹಿಂಗೆ ಇಟ್ಕೋಬೇಕು, ಇದನ್ನು ಆರಾಮ ಹಿಂಗೆ ತೆಗಿಬೇಕು, ಹಿಂಗೆ ಹಾಕ್ಬಿಡ್ಬೇಕು. ಹಾಂ, ಕಮ್ ಆನ್, ಡೂ ಇಟ್. ಬರಲ್ಲ ಅದು. ನಿನ್ಗೆ ಇನ್ನೊಂದು ತೋರಿಸ್ಬಿಡ್ಲಾ? ತೋರಿಸ್ತೀನಿ, ಕೊಡು. ಹುಷಾರಾಗಿ ನೋಡ್ಕೊ, ನೀನು ಎಷ್ಟು ನೋಡ್ಕೋಬೇಕು, ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಇದು ಹೆಂಗೆ ಬರುತ್ತೆ? ಟ್ರಿಕ್ ಏನಿದೆ ಇದರೊಳಗೆ? ಪಿಗ್ಗಿ ಬ್ಯಾಂಕ್ ಮರಿಬಾರ್ದು, ಆರಾಮ ಹಿಂಗೆ ತೆಗಿಬೇಕು, ಹಾಕ್ಬಿಡು. ನೋಡಿ, ಇದು ಏನೂ ಇಲ್ಲ ಅದರೊಳಗೆ, ಭಾಳ ಸಿಂಪಲ್ ಆಗಿರುವಂಥದ್ದು ಅದು. ಮಕ್ಕಳಿಗೆ ಎಷ್ಟು ಕುತೂಹಲ ಬರುತ್ತೆ ಗೊತ್ತಾ? ಎಲ್ಲ ಇವನು ತೆಗಿತಾ ನನಗೆ ಬರಲ್ಲ ಅಲ್ವಾ? ಇವ್ರು ಮುಂದೆ ತೆಗೆದು ತೋರಿಸ್ತಾ ಇದ್ದೀನಿ ನಾನು. ಇನ್ನೊಮ್ಮೆ ತೋರಿಸ್ಲಬಿಟ್ಟ ನಿನಗೆ, ಕೊಡು ತೋರಿಸ್ತೀನಿ ಅಂತ. ನೋಡು, ಹಿಂಗಿದೆಯಲ್ಲ, ಆರಾಮ್ ತೆಗಿಬೇಕಪ್ಪ. ಹೀಗೆ ಹಾಕ್ಬಿಟ್ಟು ನಾನೇನು ಎಫರ್ಟೇ ಮಾಡಿಲ್ಲ, ಅಲ್ಲಿಗಾಡಿಸಿ ಬಿಡೋದೇನು ಮಾಡೇ ಇಲ್ಲ ನಾನು. ಬರ್ತಾ ಇಲ್ಲ. ಇದು ಮಾಡು, ತಗೋ, ಮೇಲೆ ಬಾ, ನೀನು ಬಾ, ಮೇಲೆ ಬಾ. ಮೇಲೆ ಬಂದು ಮಾಡೋದು ಮಜಾ ಇರ್ತೋ. ಯು ಕಮ್ ಎ ಹೀರೋ. ಬರಲಿಲ್ವಾ? ಏನು ಕಷ್ಟ ಇಲ್ಲ, ಇದು ಭಾಳ ಸುಲಭ ಇದೆ ನೋಡಿ, ಈಸಿ ಬರುತ್ತೆ ಮೇಲೆ. ಬಮ್ಮ, ಜಸ್ಸಿ, ಐ ಶೋಡ್ ಒನ್ ಸ್ಮಾಲ್ ಟಾಯ್ ಆ್ಯಂಡ್ ಅಮೌಂಟ್ ಆಫ್ ಅಟ್ರಾಕ್ಷನ್ ಇಟ್ ಕ್ರಿಯೇಟ್ಸ್. ಅಲ್ಲ, ಮನೇಲಿ ಹಂಗೆ ಮಾಡ್ಬೋದಲ್ಲ ಸಣ್ಣದೊಂದು. ಒಂದು ತಮಾಷೆ ಹೇಳ, ನೀವು ಸಣ್ಣ ಮನೆಯಾಗ ಮಾಡೋದಕ್ಕೆ ಒಂದು ಬಲೂನ್ ತೊಗೊಳ್ಳಿ, ಬಲೂನ್ ಚೆನ್ನಾಗಿ ಊದಿದ್ದು ಗಂಟು ಹಾಕಿ, ತೆಳಗೆ ಒಂದು ರಟ್ಟು ತೊಗೊಳ್ಳಿ, ಸಣ್ಣ ರಟ್ಟಿಂದು ಹಾಕೊಂದು ತೂತು ಮಾಡಿ ಬಲೂನ್ ಸೇರಿಸಿ ಕಟ್ಟಿಬಿಡಿ. ಬೇಕಾದಂಗೆ ಹೋಗಿರಿ ಬಂದು ಹಿಂಗೆ ಬೀಳುತ್ತೆ, ಅದು ತಲೆ ತೆಳಗೆ ಬೀಳೋದೇ ಇಲ್ಲ. ಆ ಬಲೂನ್ನ ಚಿತ್ರ ತೆಗೆಯಕ್ಕೆ ಹೇಳಿ, ಕಣ್ಣು ಮೂಗು ಮಾಡೋಕ್ಕೆ ಹೇಳಿ, ಅದ್ರ ಮೇಲೆ ಬ್ಯೂಟಿಫುಲ್ ಆಟ ಆಡ್ತಾರೆ ಮಕ್ಕಳು. ಬಂತಲ್ಲ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಗೊತ್ತಾಯ್ತಾ? ಓಹೋ, ಓಲ್ ಟೀಮ್ ಹ್ಯಾಸ್ ಕಮ್ ನಾವು. ಇಲ್ಲ, ಇದು ಕೊಟ್ಬಿಡ್ತೀನಿ, ಮಾಡ್ತೀನಿ, ಸ್ಕೂಲಲ್ಲಿ ಇರ್ತದೆ ಹೇಗಿದ್ರು ಇದು. ಈಗ ಹಾಂ, ಹೇಳ್ಬಿಡ್ತೀನಿ ಹೇಗೆ ಮಾಡ್ತೀನಿ, ನಿಮಗೂ ಕುತೂಹಲ ಇರುತ್ತೆ ಹೇಗೆ ಬಂತಿದ್ದು ಅಂತ. ಇದು ಹೇಳಿಬಿಟ್ಟು ನಿಲ್ಲಿಸ್ತೀನಿ. ಅಲ್ಲ, ಒಂದು ಸೆಕೆಂಡ್, ಇದು ಹೇಳಿಬಿಡ್ತೀನಿ ಹೇಗೆ ಅಂತ. ಇದರಲ್ಲಿ ಏನೂ ವಿಶೇಷ ಇಲ್ಲ. ನೀವು ನಿಮ್ಮ ಯಶಸ್ಸಿಂದ ಬೇಕಾದಷ್ಟು ಕಲಿತೀರಿ, ನಿಮ್ಮ ವೈಫಲ್ಯದಿಂದನೂ ಕಲಿತೀವಿ. ವಿ ಲರ್ನ್ ಫ್ರಮ್ ಅವರ್ ಸಕ್ಸಸ್ಸಸ್, ವಿ ಲರ್ನ್ ಫ್ರಮ್ ಅವರ್ ಫೇಲ್ಯೂರ್ಸ್. ಐ ಲರ್ನ್ ಫ್ರಮ್ ಮೈ ಸ್ಟುಪಿಡಿಟಿ. ಇದನ್ನು ಮೂರ್ಖತನದಿಂದ ಕಲ್ತದ್ದು ನಾನು. ತೀರಾ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಹೋದೆ ಪಾಠ ಮಾಡೋದಕ್ಕೆ ನಾನು. ನ್ಯೂ ಆರ್ಲಿನ್ಸ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಹೋದಾಗ ಫಸ್ಟ್ ಟೈಮ್ ನಾನು ಅಮೆರಿಕಕ್ಕೆ ಹೋದದ್ದು. 22 ವರ್ಷ ನನಗೆ. ಅವಾಗ ಪಾಠ ಮಾಡೋಕ್ಕೆ ಹೋಗಬೇಕು. ಮನೆಗೆ ಕೊಟ್ಟಿದ್ರು ಕ್ಯಾಂಪಸ್ಸಲ್ಲಿ. ಮುಟ್ಟೋ ಹೊತ್ತಿಗೆ ಸಾಯಂಕಾಲ 7:30 ಆಗಿತ್ತು. ಎಲ್ಲ ಕಡೆ ಬೆಳಕಿತ್ತು. ನನಗೇನು ಕೊಟ್ಟಿದ್ರಲ್ಲ ನನಗೆ ಅಪಾರ್ಟ್ಮೆಂಟು, ಅಲ್ಲಿ ಲೈಟ್ ಇದ್ದಿದ್ದಿಲ್ಲ. ನಾನು ಇಂಡಿಯಾದಲ್ಲಿ ಹುಟ್ಟಿ ಬೆಳೆದವನು, ಆದ್ದರಿಂದ ಪವರ್ ಶಟ್ ಡೌನ್ ನನಗೆ ಗೊತ್ತಿದೆ, ಪವರ್ ಹೋಗಿರಬೇಕು ಅಂತ. ಅವ್ರಿಗೆ ಪವರ್ ಹೋಗಿ ಗೊತ್ತಿಲ್ಲ ಅಮೇರಿಕನ್ಸಿಗೆ. ಅವರು ಐ ಸೆಡ್ ನೋ ಪವರ್ ಅಂದೆ. ವಾಟ್ ಯು ಮೀನ್ ಬೈ ನೋ ಪವರ್? ಸ್ವಿಚ್ ಆನ್ ಅಂದ. ಸ್ವಿಚ್ ಹಾಕು ಅಂದ. ಸ್ವಿಚ್ ಬೋರ್ಡ್ ಪಕ್ಕನೇ ನಿಂತೀನಿ ನಾನು. ಎಲ್ಲ ಸ್ವಿಚ್ಚು ಆನೇ ಇದ್ದಾವೆ, ಕರೆಂಟೇ ಇಲ್ಲ. ಅವ್ನು ಹೇಳಿದೆ ನೋ ಪವರ್, ಆಲ್ ಸ್ವಿಚಸ್ ಆರ್ ಆನ್ ಅಂದೆ. ಅವ್ನು ಡುಮ್ಮ ಹಿಂಗೆ ಅಗಲಾಡ್ಕೊಂಡು ಬಂದ್ಬಿಟ್ಟು ನೋಡ್ದ. ವಾಟ್ ಯು ಮೀನ್ ಆಲ್ ಆರ್ ಆಫ್ ಅಂದ. ನಿಮ್ಗೆ ಗೊತ್ತಿರ್ಬೇಕು, ಅಮೇರಿಕಾದಲ್ಲಿ ಸ್ವಿಚ್ ರಿವರ್ಸ್ ಇದೆ. ನಮ್ಮಲ್ಲಿ ಕೆಳಗೆ ಒತ್ತಿದ್ರು ಆನ್ ಅಲ್ವಾ, ಅಲ್ಲಿ ಮೇಲೆ ಒತ್ತಿದ್ರು ಆನ್. ನನಗೇನು ಗೊತ್ತದು? ನಾನು ಎಷ್ಟು ಬೇಜಾರಾಯ್ತು ನನ್ನ ಬಗ್ಗೆ. ಸ್ವಿಚ್ ಬೋರ್ಡ್ ಪಕ್ಕಾನೇ ನಿಂತಿದ್ದೀನಿ, ಕುತೂಹಲಕ್ಕಾದರೂ ಒಂದು ಒತ್ತಿ ನೋಡಬಾರ್ದ ಮೇಲೆ ನಾನು? ಯಾಕೆ ಒತ್ತಲಿಲ್ಲ ಹೇಳಿ? ಮನಸ್ಸಲ್ಲಿ ಕೂತಿದೆಯಲ್ಲ, ಕೆಳಗೆ ಒತ್ತಿದ್ರೆ ಆನ್ ಅಂತ ಕೂತಿದೆಯಲ್ಲ, ಇದು ಮೈಂಡ್ ಸೆಟ್ ಅಂತ ಕರಿತೀವಿ ನಾವು. ಇದನ್ನು ಭಾಳ ದೊಡ್ಡ ಮೈಂಡ್ ಸೆಟ್ ಇದು. ಕೆಳಗೆ ಒತ್ತಿದ್ರೆ ಮಾತ್ರ ಆನು ಅಂತಲ್ಲ, ಖತ್ರಿ ಆಗಿರೋದ್ರಿಂದ ಮೇಲೆ ಒತ್ತಿ ಕೂಡ ನೋಡಲಿಲ್ಲ ನಾನು. ದಿಸ್ ಇಸ್ ದ ಪ್ರಾಬ್ಲಮ್ ವಿತ್ ಆಲ್ ದ ಚಿಲ್ಡ್ರನ್. ದೇ ಹ್ಯಾವ್ ಮೈಂಡ್ ಸೆಟ್ಸ್. ಆ್ಯಕ್ಟಿವಿಟೀಸ್ ಆಫ್ ದಿಸ್ ಕೈಂಡ್ ಕ್ಯಾನ್ ಓಪನ್ ಅಪ್ ದಿ ಮೈಂಡ್ ಸೆಟ್. ಹಾಂ, ತೊಗೊಂಬಿಡಪ್ಪ. ಹಾಂ, ಬನ್ನಿ ಮಕ್ಕಳೇ, ಕೆಳಗೆ ಹೋಗಿ ಇನ್ನೆಲ್ಲರೂ. ವೆರಿ ಗುಡ್. ಬಂತಾ? ಬರಲಿಲ್ವಾ? ಹಾಂ, ಕರೆಕ್ಟ್, ಬಂತಲ್ಲ. ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಕೊಟ್ಬಿಡು. ಈಗ ನೋಡಿ, ಒಂದು ಸಣ್ಣ ಟಾಯ್ ಲೈಕ್ ದಿಸ್ ಕ್ಯಾನ್ ಕ್ರಿಯೇಟ್ ಕ್ಯೂರಿಯಾಸಿಟಿ. ಸಣ್ಣ ಕ್ಯೂರಿಯಾಸಿಟಿ ಮನೇಲಿ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ಅಡುಗೆ ಮನೇಲಿ ಆಗೋದು ಹೇಳ್ತೀನಿ ನಾನು. ಮೊಸರು ಕಟ್ಟಿ ಹಾಕಿದರೆ ಗಟ್ಟಿ ಆಗ್ತದೆ, ಶ್ರೀಖಂಡ ಎಲ್ಲ ಮಾಡ್ತಾರೆ. ಆ ಮಕ್ಕಳಿಗೆ ಹೇಳಿ, ತೆಳಗೆ ನೀರಲ್ಲಿ ಏನಿದೆ ನೋಡ್ಕೊಂಬ ಹೋಗು. ತೆಳಗೆ ಬಂದಿದೆಯಲ್ಲ ಮೊಸರು ಕಟ್ಟಿ ಹಾಕಿದ ಕೆಳಗೆ ನೀರು ಬರುತ್ತಲ್ಲ, ಅದು ಆ್ಯಸಿಡಿಕ್ ಇದೆಯೋ ಬೇಸಿಕ್ ಇದೆಯೋ, ಆಮ್ಲ ಇದೆಯೋ ಕ್ಷಾರ ಇದೆಯೋ? ಒಂಚೂರು ಶಾಲೆಗೆ ಬಂದು ಕೇಳಿದರೆ ಒಂದು ಸಣ್ಣ ಕಂಪೌಂಡ್ ಕೊಡ್ತಾರೆ, ಫಿನಾಪ್ತಲಿನ್ ಅಂತ ಕೊಡ್ತಾರೆ. ಹಚ್ಚಿ ನೋಡಿದಾಗ ಗೊತ್ತಾಗುತ್ತೆ ಅದು ಕ್ಷಾರ ಇದೆಯೋ ಆಮ್ಲ ಇದೆಯೋ ಅಂತ ಗೊತ್ತಾಗುತ್ತೆ. ಮಕ್ಕಳಿಗೆ ಗೊತ್ತಾಗಬೇಕು. ಸಿಂಪಲ್ ಪ್ರಯೋಗ ಮಾಡಿಸ್ತಿದ್ದೆ ನಾನು.
ಕೆಲವರು ಕುಂಕುಮ ಹಚ್ಕೊಂಡ್ರೆ ಸ್ಕಿನ್ ಸುಟ್ಟಂಗಾಗುತ್ತೆ, ನೋಡಿದ್ದೀರ ಅದನ್ನು? ಸುಣ್ಣ ಜಾಸ್ತಿ ಇದ್ದಾಗ ಹಂಗಾಗ್ಬಿಡುತ್ತೆ. ಸುಣ್ಣದಿಂದೇ ಮಾಡಿದ್ದು, ಅರಶಿನ ಸುಣ್ಣ ಮಿಕ್ಸ್ ಮಾಡಿದ್ದು. ಸುಣ್ಣ ಜಾಸ್ತಿ ಸುಟ್ಟು ಹೋಗುತ್ತೆ, ಬೆಳ್ಳಗಾಗ್ಬಿಡುತ್ತೆ ಸ್ಕಿನ್. ಅದನ್ನು ಹಾಗಾದ್ರೆ ಆ ಕುಂಕುಮದಲ್ಲಿ ಏನಿದೆ, ಅರಿಶಿಣದಲ್ಲಿ ಏನಿದೆ? ಇದೆಲ್ಲ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಕ್ಕಳಿಗೆ ಕಲಿಸ್ಬಿಟ್ರೆ ಅವ್ರ ಮನಸ್ಸು ಆ ದಿಕ್ಕಿಗೆ ಹೋಗುತ್ತೆ. ಏನೇನೋ ನೋಡೋದಕ್ಕಿಂತ ಯೂಟ್ಯೂಬಲ್ಲಿ ದೇ ಕ್ಯಾನ್ ಸಿ ದೀಸ್ ಥಿಂಗ್ಸ್, ದೇ ಕ್ಯಾನ್ ಡೂ ಬೆಟರ್. ಟೈಮ್ ಕೊಡಬೇಕು ಒಂದು ಸ್ವಲ್ಪ, ಒಂದು ದಿವಸಕ್ಕೆ 15 ನಿಮಿಷ. ಐ ವಿಲ್ ಅಲೌ ಯು ಟು ಯೂಸ್, ಬಟ್ ಓನ್ಲಿ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ. ಸ್ಲೋಲಿ ಕ್ರಿಯೇಟ್ ಕ್ಯೂರಿಯಾಸಿಟಿ ಇನ್ ದೆಮ್. ಪ್ರತಿಯೊಂದಕ್ಕೂ ನಿನಗೇನು ಅನಿಸುತ್ತೋ, ನಿನಗೇನು ಅನಿಸುತ್ತೆ, ವಾಟ್ ಡು ಯು ಥಿಂಕ್ ಅಂತ ಕೇಳೋಕ್ಕೆ ಶುರು ಮಾಡಿ. ನಾವೇನು ಮಾಡ್ತೀವಿ, ಮಕ್ಕಳನ್ನು ದೇ ಓನ್ಲಿ ರಿಸೀವ್ ಇನ್ಸ್ಟ್ರಕ್ಷನ್ಸ್, ವಿ ಡೋಂಟ್ ಕನ್ಸಲ್ಟ್ ದೆಮ್. ಕೂಡಿಸ್ಕೇಳಿ, ನಿನಗೇನು ಅನಿಸುತ್ತೆ, ಇದು ಮಾಡ್ಬೋದು, ಹೆಂಗೆ ಇದಾಗತ್ತಾ, ಸರಿ ಆಗತ್ತಾ ಮಾಡೋದಕ್ಕೆ? ಈ ಸೋಫಾ ಹಿಂಗೆ ಸರಿಸಿಟ್ರೆ ಸರಿ ಆಗುತ್ತೇನೋ ಕೇಳಿ. ಒಂದು ಮೊಮೆಂಟ್ ಪೇರೆಂಟ್ಸ್ ಸ್ಟಾರ್ಟ್ ಆಸ್ಕಿಂಗ್ ದೆಮ್, ದೇ ಫೀಲ್ ದೇ ಆರ್ ರೆಸ್ಪಾನ್ಸಿಬಲ್. ನನ್ನ ಅಭಿಪ್ರಾಯ ನಡೀತದೆ ಅಂತ. ಇದರ ಅಭಿಪ್ರಾಯ ಕೇಳೋದಿಲ್ಲ, ನಮ್ದೆಲ್ಲ ಅಪ್ಪ ಅಮ್ಮ ಮಾಡ್ತಾರೆ, ಸುಮ್ಮನೆ ಕೊಡೋದಷ್ಟೇ ಅಂತಿರುತ್ತೆ. ಸ್ಲೋಲಿ ಸ್ಟಾರ್ಟ್ ಇನ್ವಾಲ್ವಿಂಗ್ ದೆಮ್ ಇನ್ ದ್ಯಾಟ್ ವಿಲ್ ಬ್ರಿಂಗ್ ದೆಮ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ದೆಮ್. ಇದು ಭಾಳ ಮುಖ್ಯ. ಈ ಸ್ಕ್ರೀನ್ ಟೈಮ್ ಅಂತಂದು ಭಾಳ ಬಂದುಬಿಟ್ಟಿದೆ ಈಗ ನಮಗೆಲ್ಲ. ತಮ್ಮ ಮಕ್ಕಳಿಗೆ ಕಂಪ್ಯೂಟರ್ ಬದುಕೋಕೆ ಸಾಧ್ಯ ಇಲ್ಲ ಅನಿಸ್ಬಿಟ್ಟಿದೆ ಮೊಬೈಲ್ ಇಲ್ಲದೇನೆ. ಮೊಬೈಲ್ ಅಡಿಕ್ಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಬೆಂಗಳೂರಲ್ಲಿ ಬಹುದೊಡ್ಡ ಕಣ್ಣಿನ ಆಸ್ಪತ್ರೆಗಳಲ್ಲಿ ಜಾಸ್ತಿ ಜನ ಬರೋದು ಮಕ್ಕಳೇ ಬರೋದು. ಈಗ ಮಕ್ಕಳಿಗೆ ನಂಬರೆಲ್ಲ 11-12 ನಂಬರ್ ಬಂದಿದೆ ಈಗ. ಎಲ್ಲಿ ಕೋವಿಡ್ ಟೈಮಿಗೆ ಶುರು ಆದದ್ದು. ತಪ್ಪು ನಾವೇ ಮಾಡಿದ್ದು. ಕೋವಿಡಲ್ಲೆಲ್ಲ ಹೋಮ್ವರ್ಕ್ ಮೊಬೈಲಲ್ಲಿ ಕೊಟ್ಟು ನೋಡಿ ಅಂತ ಹೇಳೋದು. ಈಗ ಮೊಬೈಲ್ ಕೊಡಬೇಡಿ ಅಂತ ಹೇಳೋದು. ಅದು ಅಭ್ಯಾಸ ಆಗೋಗಿದೆ ಮಕ್ಕಳಿಗೆಲ್ಲ, ಕೆಲವರಿಗೆ. ಸ್ಲೋಲಿ ಬಿಡಿಸ್ಬೇಕು ಅದನ್ನು. ಈ ಸ್ಕ್ರೀನ್ ಟೈಮ್ ಇಷ್ಟು ಚೆನ್ನಾಗಿ ಮನಃಶಾಸ್ತ್ರ ಹೇಳಿದ್ದಾರೆ. 8 ವರ್ಷಕ್ಕಿಂತ ಮಕ್ಕಳ ಕೆಳಗಿದ್ರೆ ದಯವಿಟ್ಟು ಯಾವತ್ತೂ 1 ತಾಸಿನ ಮೇಲೆ ನೋಡಲೇಬಾರದು ಅವರು. 1 ತಾಸು ಜಾಸ್ತಿ, ಮ್ಯಾಕ್ಸಿಮಮ್ 1 ಅವರ್. ಬೆಳಿಗ್ಗೆ ಒಂದು 10 ನಿಮಿಷ ಬೇಕಾದ್ರೆ ತೋರಿಸಿ ನೋಡಬೇಕಾಗಿದ್ದರೆ ಅದು, ಅದಕ್ಕೆ ಬೇಕಾಗಿ ಬಿಟ್ಟೇ ಬಿಡಿ, ಬೇಡ ಅಂತ ಬಿಟ್ಬಿಡಿ. ಆದರೆ ಮ್ಯಾಕ್ಸಿಮಮ್ ಅಂದರೆ 1 ಅವರ್ ತೋರಿಸ್ಬೇಕು. ಅದು ಏನು ಸೂಪರ್ವೈಸ್ಡ್ ಅಬ್ಸರ್ವೇಷನ್. ಅದು ಕೊಟ್ಟು ಬೇಕಾದ್ರೆ ನೋಡ್ಕೊ ಅಂತ ಅನ್ನೋದಲ್ಲ. ಆ ಮಗು ಜೊತೆ ನೀವು ಕೂತ್ ನೋಡಿ, ಏನು ನೋಡ್ತದೆ ಮಗು, ಅದು ಏನು ನೋಡ್ತೀಯ? ಕೆಲವು ನೋಡ್ತಾರೆ ಹುಡುಗರು, ಯಾವುದೋ ಒಂದು ಆಟ ನೋಡಬೇಕು ಅಂತಿದೆ, ಅಮ್ಮ ಕೂತ್ಕೊಂಡು ನೋಡಲಿ, ಅಪ್ಪ ಯಾರೋ ಜೊತೆಗಿರಲಿ, ಒಬ್ರು ಯಾರಾದರೂ. ಸೂಪರ್ವೈಸ್ಡ್ ಅಬ್ಸರ್ವೇಷನ್ ಅಂತ ಕರಿತೀವಿ ಅದನ್ನು. ಅದು ಮಾಡಬೇಕು. ವ್ಯೂ ಅಂತ ಇಬ್ಬರು ಜೊತೆಗೆ ಸೇರ್ಕೊಂಡು ನೋಡ್ಬೇಕು ಅದನ್ನು. ಮತ್ತು ಇನ್ನೊಂದು ಕಡೆ ಲಾಸ್ಟ್ ಸೆಂಟೆನ್ಸ್ ಭಾಳ ಮುಖ್ಯ ಇದೆ. ಅದು ಮಾಡೆಲ್ ದ ಬ್ಯಾಲೆನ್ಸ್ ಯು ಎಕ್ಸ್ಪೆಕ್ಟ್. ಮಗುಗೆ ಮೊಬೈಲ್ ನೋಡಬೇಡ ಅಂಥೇಳಿ ನಾನೇ ನೋಡ್ತಾ ಇದ್ರೆ ಹೆಂಗಾಗತ್ತೆ ಅಲ್ವಾ? ನಾನೇ ಎದ್ದ ತಕ್ಷಣ ಮೊಬೈಲ್ ನೋಡೋದು. ಒಂದು ರಿಸರ್ಚ್ ಬಂದಿದೆ ಇತ್ತೀಚೆಗೆ, ಒಬ್ಬ ಅಡಲ್ಟ್ ಯಾರಾದರೂ ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಅವ್ರ ಕಡೆಗೆ ದಿನಕ್ಕೆ 160 ಸಲ ಟಚ್ ಮಾಡ್ತಾರಂತೆ. ನೋಡ್ಕೊಳ್ಳಿ, ನೆನಪು ಮಾಡ್ಕೊಳ್ಳಿ. ನಾವೇನು ಪ್ರೈಮ್ ಮಿನಿಸ್ಟರ್ ಅಲ್ಲ, ಏನಲ್ಲ, ಅಷ್ಟೊಂದು ಮೆಸೇಜು ಬರೋಲ್ಲ. ದಿನ ತೆಗೆದು ನೋಡಿದ್ರೆ 5 ನಿಮಿಷ ಮತ್ತೆ ಮೆಸೇಜ್ ಬಂತ, ಮತ್ತೇನು ಮೆಸೇಜ್ ಬಂತ, ಎಲ್ಲಿ ಮೆಸೇಜ್ ಬರ್ತಿತ್ತು ಅದು ನಮಗೆಲ್ಲ. ಆ ನೋಡೋ ಚಟ ಅದು. ದಿವಸಕ್ಕೆ 160 ಸಲ ಒಬ್ಬ ಮನುಷ್ಯ ನೋಡ್ತಾನೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಆಗಿದೆ. ಇದು ಸಣ್ಣ ವಿಡಿಯೋ ಇದೆ ನೋಡಿ, ಅದು ಭಾಳ ರಿಯಲ್ ವಿಡಿಯೋ. ಅದು ಸೌಮ್ಯ ಇಸ್ ಇನ್ ಎ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಇದು ಎಲ್ಲರ ಮನೇಲಿ ಆಗೋದು. ಇಷ್ಟು ಇಂಟೆನ್ಸ್ ಆಗಲಿಕ್ಕಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ. ಮಕ್ಕಳು ಹಠ ಹಿಡಿದು ರೊಚ್ಚಿಗೆ ಅಳೋದು ಕೇಳಿಲ್ವ ನೀವು? ಫೋನ್ ಕೊಡಲಿಲ್ಲ ಅಂತ ಅಳೋದಾಗಲಿ, ಥಪಾರ್ ಅಂತ ಬಾಗಿಲ ಹೊಡೆಯೋದಾಗಲಿ, ಸಾಮಾನು ಬೀಳಿಸೋದಾಗಲಿ, ಕೋಪ ತೋರಿಸೋದಾಗಲಿ ನಾವು ಕಂಡಿದ್ದೀವಿ. ಇಲ್ಲಿ ಒಂದು ಸಣ್ಣ ವಿಷಯ ಇದೆ ನಾನು ಹೇಳಬೇಕಾದ. ಮಕ್ಕಳು ಬಂದು ಶಾಲೆಯಿಂದ ಬಂದಾಗ ಒಂದು 10 ನಿಮಿಷ ಟೈಮ್ ಕೊಡಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಅಟೆನ್ಷನ್ ಭಾಳ ಒಂದು 2 ಮಾತಿದ್ದಾವೆ. ಆ್ಯಕ್ಟಿವ್ ಲಿಸನಿಂಗ್ ಆ್ಯಂಡ್ ಪ್ಯಾಸಿವ್ ಲಿಸನಿಂಗ್ ಅಂತ 2. ಕೇಳಿಸ್ಕೋತೀವಲ್ಲ, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಪೇಪರ್ ಓದ್ತಿರ್ತಾರಪ್ಪ, ಹೇಳಪ್ಪ ಏನಾಯ್ತು ಹೇಳಿ, ಶಾಲೆ ಹೇಳು, ಹೇಳು ಅವ್ನು ಹೇಳ್ತಿರ್ತಾನೆ, ಪೇಪರ್ ಓದ್ತಿರ್ತಾರೆ. 2 ಸಲ ಹಿಂಗಾದ, 3ನೇ ಸಲ ಮಗು ಹೇಳಲ್ಲ. ಅದು ಹೆಂಗೂ ಕೇಳಿಸ್ಕೊಳ್ಳಲ್ಲ, ಯಾಕೆ ಹೇಳಬೇಕು? ಅಮ್ಮ, ಸಣ್ಣ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿರ್ತಾರೆ ಅವರು. ಅಮ್ಮ ಅಡುಗೆ ಮಾಡ್ತಿದ್ರೆ ಆ ಮಗು ಬರುತ್ತೆ, ಅಮ್ಮ ಸ್ಕೂಲಲ್ಲಿ ಏನಾಯ್ತು ಗೊತ್ತಾ ಇವತ್ತು ಅಂತ. ಏನಾಯಿತು? ನೀವು ಅಡುಗೆ ಮಾಡ್ತಿರ್ತೀರಿ, ಆ ಮಗು ಕೈ ಹಿಡಿದು ಎಳಿತದೆ ಮನ, ಇಲ್ಲಿ ನೋಡಿಲ್ಲಿ, ಏನು ಹೇಳ್ತೀವಿ ನೋಡಿಲ್ಲಿ. ಕಣ್ಣಲ್ಲಿ ಕಣ್ಣು ಇಡೋ ತನಕ ಮಗು ಹೇಳಲ್ಲ. ಕೆಲವೊಂದು ಸಲ ನೀವು 2 ಸಲ 3 ಸಲ ಅದು ಹೇಳಿದ್ಬಿಟ್ಟು ನೀನು ಹೇಳ್ತಾ ಇರೋ, ನಾನು ಕೇಳ್ತಾ ಇರ್ತೀನಿ ಅಂದರೆ 3ನೇ ಸಲ ಬರೋದೇ ಇಲ್ಲ ಮಗು. ಅದು ದಯವಿಟ್ಟು ಗಮನಿಸಿ. ಇದನ್ನು ಆ್ಯಕ್ಟಿವ್ ಲಿಸನಿಂಗ್ ಅಂತಾರೆ. ಆ್ಯಕ್ಟಿವ್ ಲಿಸನಿಂಗ್ ಅಂದರೆ ಏನು? ಹೌದಾ, ಹಿಂಗಾಯ್ತಾ, ನೀನೇನು ಮಾಡಿದೆ ಅವಾಗ ಅಂತ ಡೈಲಾಗಲ್ಲಿ ಇನ್ವಾಲ್ವ್ ಮಾಡಬೇಕು. ಮಗು ಗೊತ್ತಾಗಬೇಕು, ನಾನು ಹೇಳೋದ್ರಲ್ಲಿ ಅಮ್ಮನಿಗೆ ಆಸಕ್ತಿ ಇದೆ, ಅಪ್ಪನಿಗೆ ಆಸಕ್ತಿ ಇದೆ ಅಂತ ಗೊತ್ತಾದರೆ ಮಗು ಹೇಳುತ್ತೆ. ಇದು ಹೇಳೋದೇ ಇಲ್ಲ. ಒಂದು ಸಣ್ಣ ಪ್ರಯೋಗ ಮಾಡಿಬಿಡೋಣ ಇವತ್ತು ಹೆಂಗಿದೆ ಅಂತ. ಆ್ಯಕ್ಟಿವ್ ಲಿಸನಿಂಗಿಗೂ ಹಿಯರಿಂಗ್ ಈಸ್ ನಾಟ್ ಲಿಸನಿಂಗ್. ಕೇಳೋದು ಲಿಸನಿಂಗ್ ಅಲ್ಲ. ಲಿಸನಿಂಗ್ ಅಂದರೆ ಏಕಾಗ್ರತೆಯಿಂದ ಕೇಳೋದು. ಹಿಯರಿಂಗ್ ಅಂದರೆ ಬಸ್ ರೋಡ್ನಲ್ಲಿ ಲಾರಿ ಹೋಗುತ್ತೆ, ಸಪ್ಪಳ ಕೇಳಿಸುತ್ತೆ,
ಅದು ಕೇಳಿಸುತ್ತೆ. ಅದನ್ನೇ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿಲ್ಲ ನೀವು. ಯಾವ ಮಾತನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು, ಯಾವುದು ಕೇಳೋಕ್ಕಾಗಲ್ಲ ಅಂತ. ನಮ್ಮ ಮನಸ್ಸು ಹೆಂಗಿದೆ ಅಂತ ತೋರಿಸ್ತೀನಿ. ಒಂದು ಸಣ್ಣ ಪ್ರಯೋಗ ಮಾಡೋಣ ಇವತ್ತು. ಒಂದು 6 ಜನ ಬರಬೇಕು, ಪೇರೆಂಟ್ಸ್ ಬರಬೇಕು, ಮಕ್ಕಳು ಬೇಡ. 6 ಜನ ಪೇರೆಂಟ್ಸ್ ಯಾರಾದರೂ ಬನ್ನಿ, ಅಲ್ಲಿ ಬನ್ನಿ, ಅಷ್ಟು ಬನ್ನಿ ಬನ್ನಿ. ಬರ್ಬೋದಪ್ಪ, ಯಾರಾದರೂ ಬರ್ಬೋದು, ಏನು ಅದು ಸೆಲೆಕ್ಷನ್ ಇಲ್ಲ, ಏನಿಲ್ಲ, ಬರ್ಬೋದು. ಒಂದು ಸಣ್ಣ ಪ್ರಯೋಗ ಭಾಳ ಚೆನ್ನಾಗಿದೆ ಅದು. ನಿಮಿಷದಲ್ಲಿ ಆಗುವಂಥ ಆ್ಯಕ್ಟಿವಿಟಿ ಇದು. ಓಕೆ, ಈಗ ನೀವೇನು ಕೇಳಿಸ್ಕೊಂಡ್ರಿ ಅಂತ ಹೇಳ್ತೀನಿ. ಈ ಶಾಲೆದು ವಾರ್ಷಿಕೋತ್ಸವ ಇದೆ, ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಶಾಲೆದು ವಾರ್ಷಿಕೋತ್ಸವ ಇದೆ, ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ, ಊಟದ ವ್ಯವಸ್ಥೆ ಆಗಿದೆ. ನಿಮ್ಮ ಮುಟ್ಟಿದ್ದದಲ್ವಾ? ಫಸ್ಟ್ ನಿಮಗೇನು ಹೇಳಿದ್ದಮ್ಮ ನಾನು? ಫಸ್ಟ್ ಅವ್ರಿಗೆ ಹೇಳಿದ್ದಾನೆ, ನಾನು ಇಂಜಿನ್ ಇಲ್ಲಿದೆ ಅವೆಲ್ಲ ಬೋಧಿಸು. ಈ ಶಾಲೆಯಲ್ಲಿ ವಿದ್ಯಾಸಂಸ್ಕೃತಿ ಶಾಲೆಯಲ್ಲಿ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಇದೆ. ನರೇಂದ್ರ ಮೋದಿ ಸರ್ ಬರ್ತಾ ಇದ್ದಾರೆ, ಅದಕ್ಕೋಸ್ಕರ ಭಾನುವಾರದ ದಿನ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ನಾನು ಏನು ಹೇಳಿದ್ದೆ ಗೊತ್ತಾ? ಒಂದು ಅಕ್ಷರ ಬಿಡ್ದಂಗೆ ಹೇಳ್ತೀನಿ ಕೇಳಿ. ನಾನು ವಿದ್ಯಾಸಂಸ್ಕೃತಿ ಅಂತ ಹೇಳೇ ಇಲ್ಲ ನಾನು. ಈ ಶಾಲೆದು ಹೆಂಗೆ ಇಂಟರ್ಪ್ರಿಟ್ ಆಗುತ್ತೆ ನೋಡಿ ಮನಸ್ಸದು. ಈ ಶಾಲೆ ಅಂದರೆ ವಿದ್ಯಾಸಂಸ್ಕೃತಿ ಇರಬೇಕಲ್ಲ ಅಂತ. ನಾನು ಈ ಶಾಲೆದು ಸಿಲ್ವರ್ ಜುಬ್ಲಿ ಅಲ್ಲ, ಗೋಲ್ಡನ್ ಜುಬ್ಲಿ ಇದೆ. ಅದಕ್ಕೆ ನರೇಂದ್ರ ಮೋದಿ ಅವ್ರನ್ನ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಭಾನುವಾರ ಮೀಟಿಂಗ್ ಇದೆ, ಮೀಟಿಂಗ್ ಆದ್ಮೇಲೆ ಊಟ ಇದೆ. ಇಷ್ಟು ನಾನು ಹೇಳಿದ್ದು. ಈಗ ನರೇಂದ್ರ ಮೋದಿ ಬಂದೇ ಬಿಟ್ರಿ ಈಗ ವಾರ್ಷಿಕೋತ್ಸವಕ್ಕೆ. ನಾನು ಹೇಳಿದ್ದು ಹೇಗೆ ಬದಲಾಯ್ತು ನೋಡಿ. ಇದನ್ನು ಹಿಯರಿಂಗ್ ಅಂತ ಕರಿತೀವಿ. ಎಕ್ಸೆಪ್ಟಿಂಗ್ ಅವರೊಬ್ಬರು ಮಾತ್ರ ಹಾಂ ಮೇಡಮ್ ಒಬ್ಬರೇ ಇನ್ನೊಂದ್ಸಲ ಕೇಳ್ಕೊಂಡ್ರು, ಇನ್ನೊಮ್ಮೆ ಹೇಳಿ ಅಂತೇನೋ ಕೇಳ್ಕೊಂಡ್ರು. ಹಾಂ ಕೇಳ್ಕೊಂಡ್ರು, ಕೇಳಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಒಬ್ಬರು ಬಂದು ಒಂದು ಸಂತೋಷ ಏನಪ್ಪ ಅಂದರೆ ಯಾರೂ ಮರೀಲಾರದು ಒಂದೇ ಒಂದು ಅಂದರೆ ಊಟ ಇದೆ ಅಂತ ಅಲ್ವಾ? ಉಳಿದೆಲ್ಲ ಮರ್ತೋಯ್ತು. ಆ್ಯಕ್ಚುಲಿ ನರೇಂದ್ರ ಮೋದಿ ಕರೆದೇ ಇಲ್ಲ, ನಾವಿನ್ನ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮೀಟಿಂಗ್ ಕರೆದಿದ್ವಿ ಭಾನುವಾರ. ಮೀಟಿಂಗ್ ಆದ್ಮೇಲೆ ಊಟ ಇದೆ ಅಂತ ಹೇಳಿದ್ವಿ. ಯಾಕೆ ಹಿಂಗಾಯಿತು? ಕಮ್ಯುನಿಕೇಷನ್ ಗ್ಯಾಪ್ ಆಗೋದು. ಅಷ್ಟೇ ಅಲ್ಲ, ನಾವು ಕೇಳಿಸ್ಕೊಳ್ಳಿಲ್ಲ. ವಿ ಹರ್ಡ್ ಬಟ್ ಡಿಡ್ ನಾಟ್ ಲಿಸನ್ ಟು ಇಟ್. ಶಾಲೆಯಲ್ಲಿ ಮಗು ಬಂದು ಹೇಳುತ್ತೆ, ಅಮ್ಮ ಹಿಂಗಾಯ್ತು ಶಾಲೆಯಲ್ಲಿ ಅಂತ. ನಾನು ಅರ್ಥ ಮಾಡ್ಕೊಂಡಿದ್ದೇ ಬೇರೆ, ಅದು ಹೇಳಿದ್ದೇ ಬೇರೆ.
2-3 ಸಲ ನೀವು ಹೇಳಿದ್ದಕ್ಕೆ ಅಮ್ಮ ಹೇಳಿದ್ನಲ್ಲ ನಿನ್ನೆ ನಾನು ಹಂಗೆ ಹೇಳಿದೆ ನೀನು 2-3 ಸಲ ಹೇಳಿದಾಗ ಅಮ್ಮ ಕೇಳಿಸ್ಕೊಳ್ಳಲ್ಲ ಅಂತ ಗೊತ್ತಾಗತ್ತೆ. ಅದು ಜೋರಾಗಿ ಹೇಳುತ್ತೆ, ಅಮ್ಮ ಸರಿಯಾಗಿ ಕೇಳಿಸ್ಕೋ ಅಂತ ಹೇಳುತ್ತೆ ಮಗು ಅದು. ಸೊ ದೇರ್ ಫೋರ್ ವೆನ್ ಯು ಸ್ಪೆಂಡ್ ಟೈಮ್ ವಿತ್ ದ ಚೈಲ್ಡ್, ಲೆಟ್ ಇಟ್ ನಾಟ್ ಬಿ ಹಿಯರಿಂಗ್, ಲೆಟ್ ಇಟ್ ಬಿ ಲಿಸನಿಂಗ್. ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ತುಂಬ ವ್ಯತ್ಯಾಸ ಇದೆ. ಕೇಳೋದಂದ್ರೆ ಎಲ್ಲ ಸಪ್ಪಳ ಕೇಳಿಸುತ್ತೆ, ಪಕ್ಷಿ ಕೂಗೋದು ಕೇಳಿಸುತ್ತೆ, ಅದೆಲ್ಲ ಹಿಯರಿಂಗ್ ಅದು. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮಗು ಬಂದಾಗ ಕೇಳಿ, ಮನಸ್ಸಿಟ್ಟು ಕೇಳಿ. ಅದೇನೋ ಹೇಳುತ್ತೆ ಪಾಪ, ಏನೋ ಆತಂಕ ಇದೆ, ಅನುಕೂಲ ಇದೆ ಹೇಳುತ್ತೆ. ಇದು ಬಹಳ ಮುಖ್ಯಪ್ಪ, ಡ್ಯುಯಲ್ ಪೇರೆಂಟಿಂಗ್ ಅಂತ. ಜಗಳ, ಅಪ್ಪ ಹೇಳ್ತಾರೆ ಅವನು ಏನು ಕೊಡಬೇಡ ಇವತ್ತು ಅಂತ, ಅಮ್ಮ ಯಾಕೆ ಕೊಡಬಾರ್ದು? ಜಗಳ ಶುರು. ಕೊಡಬೇಕು. ಇಬ್ಬರದು ಆರ್ಗ್ಯುಮೆಂಟ್ ಜಾಸ್ತಿ ಆದಾಗ ಮಗು ಮೇಲೆ ಏನು ಪರಿಣಾಮ ಆಗುತ್ತೆ? ಎಂಥ ದೊಡ್ಡ ಪರಿಣಾಮ ಆಗುತ್ತೆ ಗೊತ್ತಾ? ಒಂದು ಮಗು ತೀರ್ಮಾನ ಮಾಡೋಕ್ಕಾಗಲ್ಲ, ಅಮ್ಮ ಸರಿನಾ ಅಪ್ಪ ಸರಿನಾ, ಅಂಪೈರ್ ಇವನು, ಆ ಜಗಳಾಡ್ತಿರ್ತಾರೆ, ಮಗು ಅಂಪೈರ್. ಅದಕ್ಕಿಂತ ಮಜಾ ಅಂದರೆ ಸ್ಮಾರ್ಟ್ ಮಗು ಇದ್ದರೆ ಪಾಲಿಟಿಷಿಯನ್ ಆಗಿಬಿಡ್ತಾನೆ. ಅಮ್ಮನಿಗೆ ಏನು ಬೇಕು ಅಮ್ಮನಿಗೆ ಹೇಳೋದು, ಅಪ್ಪನಿಗೆ ಏನು ಬೇಕು ಅಪ್ಪನಿಗೆ ಹೇಳೋದು, ಇಬ್ಬರು ಕಡೆದು ಲಾಭ ತೊಗೊಳ್ಳೋದು. ಆ್ಯಂಡ್ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ನಾವೇ ಜವಾಬ್ದಾರಿ ಅದಕ್ಕೆ. ನೋಡಿ ಹಂಗಾಗತ್ತೆ ಅಂತ. ವಾಟ್ ಶುಡ್ ದ ಚೈಲ್ಡ್ ಡೂ? ವಾಟ್ ಇಸ್ ದ ಮಿಸ್ಟೇಕ್ ಆಫ್ ದ ಚೈಲ್ಡ್? ಇದು ನಾವು ವಿಚಾರ ಮಾಡಿ ನಮ್ಮ ಸಂಘರ್ಷದೊಳಗೆ ಆ ಮಗು ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ನಾವು. ಕಷ್ಟ ಇದೆ. ಇದೊಂದು ಮುಖ್ಯ. ಇದು ನಮ್ಮ ಭಾವನೆಗಳನ್ನು ಮಕ್ಕಳ ಮುಂದೆ ಹಾಗೆ ತೋರಿಸ್ತೀವಿ ನಾವು. ನಮ್ಮ ಭಾವನೆ ಕಂಟ್ರೋಲ್ ಮಾಡ್ಕೋಬೇಕಲ್ಲ. ಮಕ್ಕಳಿಗೆ ಭಾವನೆ ಕಂಟ್ರೋಲ್ ಮಾಡು ಅಂತ ಹೇಳಿದಾಗ ನಮ್ಮ ಭಾವನೆ ಕಂಟ್ರೋಲ್ ಮಾಡ್ಕೋಬೇಕಲ್ವ ನಾವು. ಅದ್ರಲ್ಲಿ ಕೋಪ ಒಂದು ಬಹಳ ದೊಡ್ಡದು. ಕೋಪವನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅದು ಬಹಳ ಮುಖ್ಯ. ಇದು ನೋಡಿ, ಇದು 1952ನೇ ಇಸ್ವಿಯಲ್ಲಿ ಮಾಡಿದಂಥ ಸಿನಿಮಾ ಇದು. ಇವತ್ತಿಗೂ ಸೈಕಾಲಜಿಸ್ಟ್ ಯೂಸ್ ಮಾಡ್ತಾರೆ ಇದನ್ನು. ಅಪ್ಪ ಆಫೀಸಿಂದ ಬಂದರು. ಈಗ What happened that night was a different story. ಮನೆ If ಮುಂದೆಲ್ಲ there's ಕಸ anything ಬಿದ್ದಿದೆ. I hate, it's a messy looking yard. ವಾಲ್ಯೂಮ್ ಕಮ್ಮಿ ಮಾಡಿ. I let stare at ಅಪ್ಪನಿಗೆ it. ಕೋಪ ಬಂದಿದೆ. ಕೋಪದಲ್ಲಿ ಒಳಗೆ ಬಂದರು. ಹೆಂಡ್ತಿನ ಕರೆದ್ರು. ನಗನಗ್ತಾ ಬರ್ತಾಳಕ್ಕೆ ಮೊದಲು. ಇವ್ರು ಹಾರಿಬಿದ್ರು. ಆಕೆ ಕೋಪ ಬಂತು. ಯಾರು ಹಾಕಿದ್ರು? ಏನು ಮಾಡಿದ್ರು? ಕೋಪ ಇಬ್ಬರು. ನಿಮ್ಮ ಮಗ ಮಾಡಿದ ಕೆಲಸ. ಕರೀರವನ್ನ. ಅವ್ನು ನಗನಗ್ತಾ ಬಂದ ಹುಡುಗ ಮೊದಲು. ಇಬ್ರು ಹಾರಿಬಿದ್ರು ಅವನ್ನಲ್ಲೀಗ. She let into joy. ಕ್ಲೀನ್ ಮಾಡಿ ಹೋಗು ಕಳಿಸಿದ್ರು. ಅವ್ನು ಕ್ಲೀನ್ ಮಾಡ್ತಾನ. ಅವನು ಹೊರಗಡೆ ಹೋದ. ನೋಡಿ ಕ್ಲೀನ್ ಮಾಡ್ತಾನೆ ನೋಡಿ ಅವನು. He went out all right, but to sulk, not to work. ಪಾಪ ಹೊರಗೆ ಬಂದು ನೋಡಿದ್ರೆ ಏನ್ ಮಾಡ್ತಿದ್ದಾನೆ ನೋಡಿ. ನಾಯಿ ಓದಿತಾನ ಅವನು. ಅದೇನ್ ಮಾಡಿದ್ ಪಾಪ. That did it. Joy loves that pup more than me both put together. ಅವ್ನು ಕ್ಲೀನ್ ಮಾಡೋದಲ್ಲ, ಮತ್ತೆ ಇದ್ರ ಕಲ್ಲು ಹಾಕ್ತಾನೆ ಮತ್ತಿಷ್ಟು. So tight he'd even kick rags. Well, all of a sudden I didn't need any more blueprints. ಅಪ್ಪ ವಿಚಾರ ಮಾಡಿದ್ರು, ತಪ್ಪು ಯಾರ್ದಿತ್ತು ಇದ್ರೊಳಗೆ? Or what bad ನಾನೇ ತಪ್ಪು ಮಾಡಿದೆ ಅಂದ್ರು. ನಾನೇ ತಪ್ಪು ಮಾಡಿದೆ. all the trouble. ಅವ್ನಿಗೆ ಜೋರ್ ಮಾಡಿ ಬೈಯೋದಕ್ಕಿಂತ ಬರ ಇಬ್ರು ಕೂಡ ಕ್ಲೀನ್ ಮಾಡೋಣ ಅಂದ್ರೆ ಆಗ್ತಿರ್ಲಿಲ್ವಾ? ಅಪ್ಪ ಮಾಡ್ತಾರೆ ನೋಡಿ. ಈಗ The mess in the yard ನೋಡಿ, gave me an excuse to ಅಪ್ಪನ go out. ಕೋಪ ಅಮ್ಮನ ಮೇಲೆ I took it out ಹೋಯ್ತು. on Sarah. ಅಮ್ಮನ ಕೋಪ ಮಗನ ಮೇಲೆ She ಹೋಯ್ತು. let off her steam at Joy. ಆ ಮಗನ ಕೋಪ ನಾಯಿ ಮೇಲೆ ಹೋಯ್ತು. On rags. ನಾಯಿ ಕೋಪ ಬೆಕ್ಕಿನ ಮೇಲೆ ಹೋಯ್ತು. Well, he's taking it out ಈ on ಕೋಪ all. ಅನ್ನೋದು ಸಾಂಕ್ರಾಮಿಕ ರೋಗ ಇದ್ದ ಹಾಗೆ. ಒಬ್ಬರು ಮನೇಲಿ ಕೋಪ, ಇಡೀ ಮನೆ ವಾತಾವರಣ ಕೆಟ್ಟು ಹೋಗಲ್ವಾ? ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬರು ಚೀರಾಡ್ತ ಮನೆ ವಾತಾವರಣ ಹೋಗಲ್ವಾ? ನಾವೇನು ಮಾಡಿರಲ್ಲ, ಅವ್ರು ಕೂಗಾಡ್ತೇವೆ, ಮನೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಎಲ್ಲಾನು. ಅದಕ್ಕೆ ಹೇಳೋದು. ಅಪ್ಪ ಏನು ಮಾಡಿದ್ರಿ ಈಗ? ಅವ್ನು ಬರೀ ಹೇಳಿದ ತಪ್ಪಾಯ್ತು, ಬಾರ ಪುಟಾನ ಇಬ್ರು ಕೂಡ ಕ್ಲೀನ್ ಮಾಡೋಣ ಬಾರ. Like 2 cents. ದಿಸ್ ಇಸ್ ಬೆಟರ್. ಯು ಡೂ ಇಟ್ ಅನ್ನೋದಕ್ಕಿಂತ ಲೆಟ್ ಅಸ್ ಡೂ ಇಟ್ ಟುಗೆದರ್. ಇಟ್ಸ್ ವೆರಿ ಗುಡ್. ಅವ್ರೇನು ಮಾಡ್ತಾರೆ? ಅಪ್ಪ ಬಂದು ಹೇಳ್ತಾನೆ, ದೊಡ್ಡದು ನಾ ತೆಗಿತೀನಿ, ಸಣ್ಣ ನೀ ತಗೊಳ್ಳಪ್ಪ. Enjoy what they're doing. ಹುಡುಗ ಓಡಾಡ್ತಾನೆ, ಅಪ್ಪ ದೊಡ್ಡ ತೊಗೊಂಡು ಹೋಗ್ತಾರೆ. Share it with somebody who doesn't act like it was a prison sentence. Soon as Joy saw ಹುರುಪ್ಲೆ ಮಾಡ್ತಾನೆ ನೋಡಿ ಮಗ ಎಲ್ಲ. he pitched in too. ಅದಕ್ಕೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳೋದು. ನಾವು ಮಾಡಿ ತೋರಿಸ್ಬೇಕು. They copied folks around them like crazy. ನೋಡಿ, but they became friends. In half an hour we had a clean Clear. yard. We both ಮನೆ ಮುಂದೆ ಗಾರ್ಡನ್ ಸ್ವಚ್ಛ ಆಯ್ತು ಅನ್ನೋದು ಒಂದು ಭಾಗ ಆದರೆ ಅಪ್ಪ ಮಗ ಬಿಕೇಮ್ ಫ್ರೆಂಡ್ಸ್ ಅಗೇನ್. ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್ ಅಲ್ವಾ?
ಹೇಳ್ತಾರೆ ನೀ ಮಾಡು ಅಂತ ಜೋರು ಮಾಡೋದಕ್ಕಿಂತ So it still didn't sink in too deep. ನೆಕ್ಸ್ಟ್ ಹೋಗ್ಬೇಕು. ಹಾಂ, ಇದೊಂದು ಲಾಸ್ಟ್ ಇದೆ, ಬಹಳ ಚೆನ್ನಾಗಿದೆ, ನಿಮಗೆ ಪ್ರಯೋಜನ ಆಗ್ಬೋದು ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಪ್ರಯೋಜನ ಆಗಿದೆ ಇದು. ನಾನು ಸಂದೀಪ್ ನಿಮ್ಮ ಕಡೆ ಇದೆಯಲ್ಲ ಇದು. ಹಾಂ, ನಾನು ಜಪಾನಲ್ಲಿದ್ದಾಗ ಅಲ್ಲೊಬ್ಬರು ಝೆನ್ ಮಾಸ್ಟರ್ ಅಂತ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿಸಿದ್ರು. 116 ವರ್ಷ ಇತ್ತಂತ ಅವ್ರಿಗೇನು, ನೋಡಿದರೆ 50 ವರ್ಷದಂಗೆ ಕಾಣ್ತಾ ಇದ್ರು. ಅಷ್ಟು ಶಾಂತ ಮುಖ, ಇನ್ನು ನನ್ನ ಮುಖದ ಕಣ್ಮುಂದೆ ಕಟ್ಟಿದಂಗಿದೆ. ಒಂದು 6 ತಿಂಗಳ ಪರಿಚಯ ಆದಮೇಲೆ ಅವ್ರು ಒಂದು ಸಲ ಕೇಳಿದೆ, ಕೋಪ ಬಂದಾಗ, ಏನಾದರೂ ಜಗಳಾಡಿದಾಗ, ಯಾವುದೋ ಘಟನೆ ಆದಾಗ ಮನಸ್ಸು ಕುಗ್ಗಿ ಹೋಗುತ್ತಲ್ಲ, ಅದಕ್ಕೆ ಅವ್ರು ಹೇಳಿದರು, ಯು ಶುಡ್ ನಾಟ್ ಫೀಲ್ ಬ್ಯಾಡ್ ಅಬೌಟ್ ಇಟ್, ಯು ಶುಡ್ ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಮನಸ್ಸಿಗೆ ನೋವು ಆದಾಗ ನೀವು ಹೀರೋ ಆಗಬೇಕು ಅಂದರು. ನಾವು ಹೀರೋ ಎಲ್ಲ ಆಗ್ತೀವಿ, ಝೀರೋ ಆಗ್ತೀವಲ್ಲ. ಅವ್ರು ಹೇಳಿಕೊಟ್ಟದ್ದು ಪ್ರಿನ್ಸಿಪಲ್ ಇದು, ದಯವಿಟ್ಟು ನೀವು ಫಾಲೋ ಮಾಡಿ. ನನಗಂತೂ ಖಂಡಿತ ಪ್ರಯೋಜನ ಆಗಿದೆ, ನಿಮಗೂ ಆಗ್ತದೆ ಅಂತ ನಂಬಿಕೆ ಇದೆ ನನಗೆ. ಇಷ್ಟುವರೆಗೆ ಎಷ್ಟು ಜನಕ್ಕೆ ಹೇಳಿದ್ದೀನೋ ಗೊತ್ತಿಲ್ಲ ಇದನ್ನು. ಮೋಸ್ಟ್ ಪೀಪಲ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ಮೀ ಯುವರ್ ಹೀರೋ ಆಫ್ ಔಟ್ ಆಫ್ ಹರ್ಟ್ ಇಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಆಲ್ ಆಫ್ ಅಸ್ ಅಂತ ಹೇಳ್ತಾರೆ. ಹೀರೋ ಅನ್ನೋ ಪದದಲ್ಲಿ 4 ಅಕ್ಷರ ಇದೆ, HERO. 4 ಅಕ್ಷರ ಇದೆ. ಮೊದಲೇದು ಎಚ್ ಅಂದರೆ ಏನು? ಹ್ಯಾಪನಿಂಗ್. ಯಾವುದೋ ಒಂದು ಘಟನೆ ಅಲ್ವಾ, ಒಂದು ಘಟನೆ ಅದು ಅಷ್ಟೇ. ಯಾವುದೋ ಘಟನೆ ಸೀರಿಯಸ್ ಆಗಿದ್ದು 4 ವರ್ಷಕ್ಕೆ ಬರ್ತೇ ಹೋಗಿರುತ್ತೆ ಅದು. ಆದ್ದರಿಂದ ಒಳ್ಳೇದಾಯಿತೋ ಕೆಟ್ಟದಾಯಿತು. ಬೆಳಗ್ಗೆ ನಾನು ವಾಕಿಂಗ್ ಹೋಗ್ತಾ ಇದ್ದೆ, ಯಾವನೋ ಬಂದ, ಯು ಆರ್ ಇಡಿಯಟ್ ಅಂದ ನನಗೆ ಅಲ್ವಾ, ಬೈದು ಹೋದ, ನೀ ಮೂರ್ಖ ಅಂತ ಹೇಳೋದ ನನಗೆ. ಸಿಟ್ಟು ಬರೋಲ್ಲ ನನಗೆ. ಅವ್ನು ಯಾರು ಅಂತ ಗೊತ್ತಿಲ್ಲ, ಬಂದು ನಾನು ಮೂರ್ಖ ಅಂತಾನವನು. ನಾ ಏನು ಮಾಡ್ತೀನಿ ಗೊತ್ತಾ, ಮನೆಗೆ ಬಂದು ಯಾವನ್ರಿ ಅವ್ನು ದಾರಿಲಿ ಸಿಕ್ಕ, ಬೆಳಿಗ್ಗೆ ಅಂತ ಸಿಕ್ಕ ನೋಡಿ, ಹೋಲ್ ಡೇ ಹಾಳಾಗಿ ಹೋಯ್ತು ನಮ್ದು ಅನ್ನಲ್ವ ನಾವು. ಬೆಳಗ್ಗೆ ಸಿಕ್ಕ ನೋಡ್ರಿ, ಹೋಲ್ ಡೇ ಹಾಳಾಯ್ತು. ಅವ್ನು ಬೈದದ್ದು ಎಷ್ಟೊತ್ತು ಬೈದಿದ್ದಾನೆ ನನಗೆ, ಅವನು 5 ಸೆಕೆಂಡ್ ಕೂಡ ಇಲ್ಲ, ಮೂರ್ಖನೇನು ಅಂತ ಹೋದ ಅವನು. ನನ್ನ ಬೈದದ್ದು 5 ಸೆಕೆಂಡು, ಆದರೆ ಉಳಿದು 23 ಗಂಟೆ ಅಷ್ಟೊಂದು ನಿಮಿಷ ಅಷ್ಟೊಂದು ಸೆಕೆಂಡ್ ಹಾಳು ಮಾಡ್ಕೊಂಡದ್ದು ಯಾರು? ನಾನೇ ಮಾಡ್ಕೊಂಡಿದ್ದಲ್ಲ. ಅದ್ರ ಬಗ್ಗೆ ಚಿಂತೆ ಮಾಡಿ ಗೊಯ್ ಅವ್ನು ಯಾಕೆ ಅನ್ಬೇಕು ಅದನ್ನು? ನನಗೆ ಅದು ನಹುಚ, ನಾನು ಅವನು ಮೂರ್ಖ, ನನಗೆ ಯಾಕೆ ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಅನ್ಬೇಕು ಅವನು? ಏನೇನೋ ಚಿಂತೆ ಮಾಡಿ 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 ದೊಡ್ಡ ಲಗೇಜ್ ಹೊತ್ಕೊಂಡ್ಬಿಡ್ತೀನಿ ತಲೆ ಮೇಲೆ ಅಲ್ವಾ. ಅದು ಅವ ಹೇಳಿದ್ದು ಎಷ್ಟು ಗೊತ್ತಾ, ಒಳ್ಳೆ ಸುದ್ದಿನೋ ಕೆಟ್ಟ ಸುದ್ದಿನೋ, ಯಾರೋ ಬಂದು ಹೇಳ್ತಾರೆ ನಿಮ್ಮ ಮಗನಿಗೆ ಫಸ್ಟ್ ರ್ಯಾಂಕ್ ಬಂತು ನೋಡ್ರಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ, ಒಳ್ಳೆ ಸುದ್ದಿ ಅಲ್ವಾ ಅದು. ಎಷ್ಟೊತ್ತಾಯ್ತು ಹೇಳ್ಬೇಕಾದ್ರೆ, ಎಷ್ಟು ಟೈಮ್ ತೊಗೊಂಡು ಹೇಳಬೇಕಾದ್ರೆ 5 ಸೆಕೆಂಡ್. ಬಟ್ ಯು ಸೆಲೆಬ್ರೇಟ್ ದ ಹೋಲ್ ಡೇ, ಇಸ್ ಇಟ್ ನಾಟ್ ರೈಟ್? ಇನ್ಸಿಡೆಂಟ್ಸ್ ಆರ್ ಸ್ಮಾಲ್, ಈಸ್ ಓನ್ಲಿ ಹ್ಯಾಪನಿಂಗ್. ಪಾಸಿಟಿವ್ ನೆಗೆಟಿವ್ ಯಾವುದೋ ಒಂದು ಘಟನೆ ಅದು ಅಷ್ಟೇ. ಪ್ರಾಬ್ಲಮ್ ಬರೋದು ಸೆಕೆಂಡ್ ಮೈಂಡ್ ಇವ್ಯಾಲ್ಯುಯೇಟ್ಸ್, ಅದ್ರ ಬಗ್ಗೆ ಚಿಂತೆ ಮಾಡುತ್ತೆ ಮನಸ್ಸು. ಚಿಂತೆ ಮಾಡಿ 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 ತಲೆಭಾರ. ನೀವು ನೆನೆಸ್ಕೊಳ್ಳಿ, ಯಾವುದೋ ಒಂದು ಘಟನೆ 10 ವರ್ಷದಿಂದ ಆಗಿದೆ, ಈಗೂ ನೆನೆಸ್ಕೊಂಡಾಗ ಕೋಪ ಬರಲ್ವಾ? ಮೋಸ ಮಾಡಿಬಿಟ್ರಿ ನಮಗವನು, ಯಾವಾಗ ಮರೆಯೋದೇ ಇಲ್ಲ ನಾವು. ನಮ್ಮ ಸ್ವಭಾವ ಹೆಂಗಿದೆ ಗೊತ್ತಾ? ನೆನಪಿದೆಯಾ ನಿಮಗೆ? 2016ನೇ ಇಸ್ವಿ ಡಿಸೆಂಬರ್ 26 ಸಾಯಂಕಾಲ 5 ಗಂಟೆಗೆ ಬಸ್ ಸ್ಟಾಪ್ ಹತ್ರ ನಿಂತಿದ್ರಿ, ನೀಲಿ ಟೀ ಶರ್ಟ್ ಹಾಕ್ಕೊಂಡಿದ್ರಿ. ನೀವು ಏನಂದ್ರಿ ಅವತ್ತು ನನಗೆ? ನೀವು ಅಯ್ಯೋ ಕರ್ಮ, ಎಷ್ಟು ಮೆಮ್ರಿ ಪವರ್ ನೋಡ್ರಿ ಇದು. ಅಷ್ಟು ವರ್ಷ ಇದ್ದಿದ್ದು. ಈ ಸಿನಿಮಾಗಳಿದ್ದಾವೆ ನೋಡಿದ್ದೆ, ಕೆಲವೊಂದು ಸಲ ಭಾಳ ಕೋಪ ಬರುತ್ತೆ. ಸಿನಿಮಾ ಹೇಳ್ತಾರೆ 25 ಬರಸೆ ಇಂತಕಾಮ್ ಕೆಲಿಯ ತಡಪ್ರಹಾತ್. 25 ವರ್ಷ ದೇಶಕ್ಕೋಸ್ಕರ ಕಾಯ್ಕೊಂಡಿದ್ದೆ, ಜೀವನ ಹೋಯ್ತಲ್ಲೋ ನಿಂದು 25 ವರ್ಷ ಇಲ್ವಾ? ಹೀಗೆ ನಾವು ಇವ್ಯಾಲ್ಯುಯೇಷನ್ ತುಂಬ ಮಾಡ್ತೀವಿ. ನಮಗೆ ನೋವು ಆಗೋದು ಘಟನೆಯಿಂದಲ್ಲ, ಘಟನೆ ಆದ್ಮೇಲೆ ಚಿಂತನೆ ಮಾಡೋದ್ರಿಂದ ಭಾಳ ಆಗುತ್ತೆ. ಅದು ಸೆಕೆಂಡ್ ಇಸ್ ಇವ್ಯಾಲ್ಯುಯೇಷನ್. ಅವಾಗ ಏನು ಮಾಡ್ತೀವಿ ನಾವು? ಏನು ಮಾಡಿ ರಿಸಲ್ಟ್ ಏನಾಯ್ತಪ್ಪ ಇದ್ರದ್ದು? ಒಂದು ಘಟನೆ ಆಯಿತು, ತುಂಬ ಚಿಂತೆ ಮಾಡಿದೆ, ರಿಸಲ್ಟ್ ಏನು? 2 ಹಾದಿ ಇದ್ದಾವೆ. ಒಂದು ರಿಯಾಕ್ಟ್ ಆರ್ ರಿಸ್ಪಾಂಡ್. ಒಂದು ರಿಯಾಕ್ಷನ್, ನಾವು ಕೆಲವು ಅಭಿಮಾನ್ಯ ತಿಳ್ಕೊತೀವಿ, ನಾವೆಲ್ಲ ನೇರ ರೀ, ಏಕ್ ಮಾರ್ ದೋ ಟುಕಡ, ಪಟ್ ಅಂತ ಎದುರಿಗೆ ಹೇಳಿಬಿಡ್ತೀನಿ. ಹುಚ್ಚ ಅಂದ್ರೆ ನೀ ಹುಚ್ಚ, ನಿಮ್ಮ ಮನೇಲಿ ಎಲ್ಲರೂ ಹುಚ್ಚರು ಅಂದ್ಬಿಡ್ತೀನಿ ಅಷ್ಟೇ ಅಲ್ವಾ? ಅನ್ನಲ್ವ? ನಾವು ಏಕ್ ಮಾರ್ ದೋ ಟುಕಡ ಅಂದನವರು, ಅದೇನು ದೊಡ್ಡ ಶಣತನ ಅಲ್ಲ, ಅದು ಬುದ್ಧಿವಂತಿಕೆ ಅಲ್ಲ. ಯಾಕಂದರೆ ಒರಟಾಗಿರೋದು ಬಹಳ ಸುಲಭ, ರಿಫೈನ್ ಆಗೋದು ಕಷ್ಟ. ಆಯಿತು, ರಿಯಾಕ್ಟ್. ಅದು ಎರಡನೇದು ರೆಸ್ಪಾಂಡ್ ಅಂದರೆ ಏನು? ಭಾಳ ಮಜಾ ಇದೆ, ಭಾಳ ಮಂದಿ ಜನಕ್ಕೆ ಗೊತ್ತಾಗಲ್ಲ ಅದು. ರಿಸ್ಪಾನ್ಸ್ ಅಂದರೆ, ಅದಕ್ಕೆ ಎತ್ತರದ ಹುದ್ದೆಯಲ್ಲಿದ್ದವರಿಗೆ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನಲ್ಲ. ಆದರೂ ಕೆಲವರು ರಿಯಾಕ್ಟ್ ಮಾಡ್ತಾರೆ, ಮತ್ತು ಬೇರೆ. ರಿಸ್ಪಾನ್ಸಿಬಲ್ ಅಂದರೆ ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ, ತಕ್ಷಣ ಫಟ್ ಅಂತ ಅನ್ಬೇಡಿ, ಹೋಲ್ಡ್ ಆನ್ ಫಾರ್ ಸಮ್ ಟೈಮ್. ಅದಕ್ಕೆ ಒಂದು ಮಾತಿದೆ, ಕೋಪ ಬಂದರೆ ಕೌಂಟ್ 10 ಅಂತಾರೆ, 10 ಎಣಿಸಿ ಅಂತಾರೆ. ಮಾಡೋಕ್ಕಾಗತ್ತಾ? ಕೋಪ ಬಂದಾಗ 1 2 3 4 5 6 7 ಅನ್ನೋಕ್ಕಾಗತ್ತಾ? ಅನ್ನೋಕ್ಕಾಗೋದೇ ಇಲ್ಲ. ಕೋಪ ಕುದೀತಾ ಇರ್ತದೆ.
ಏನು ಹೇಳ್ತಾರೆ? ಹೋಲ್ಡ್ ಆನ್, ಡೋಂಟ್ ಸೇ ಎನಿಥಿಂಗ್, ಜಸ್ಟ್ ಡೋಂಟ್ ಸೇ ಎನಿಥಿಂಗ್. 10 ಸೆಕೆಂಡ್ ಬಿಟ್ಬಿಡು. ನಾನು ನಿನ್ನೆ ಹೇಳಿದೆ, ಭಾವನಾತ್ಮಕ ಮನಸ್ಸು ಮತ್ತು ವಿಚಾರಾತ್ಮಕ ಮನಸ್ಸು ಟಕ್ಕಂತ ಹೋಗ್ಬಿಡುತ್ತೆ ಅದ್ಮೇಲೆ ಇಮೋಷ್ನಲ್ ಮನಸ್ಸು. ಇದು ಬರೋಕ್ಕೆ ಅವಕಾಶ ಕೊಡಿ, ಸ್ವಲ್ಪ ಟೈಮು. ಒಂದು 5 ನಿಮಿಷ ಟೈಮ್ ಕೊಟ್ಟರೆ, ಎಷ್ಟೋ ಸಲ ನಿಮ್ಗೆ ಆಗಿಲ್ವಾ? ದಯವಿಟ್ಟು ಹೇಳಿ. ಯಾರಿಗೂ ಹೋಗಿ ಕೂಗಾಡ್ಬಿಡ್ತೀರಿ ಅವ್ರ ಮೇಲೆ, ಜಗಳಾಡಿ ಬರ್ಬಿಡ್ತೀವಿ. ಮರುದಿವ್ಸ ಹೋಗಿ ಸುಮ್ಮನೆ ಜಗಳಾಡಿದೆ ಅನಿಸ್ತು, ಹೋಗಿ ಬೇಜಾರು ಮಾಡ್ಕೋಬೇಡ್ರ, ನೀನು ಮನಸ್ಸು ಸರಿ ಇಲ್ಲ ಏನೋ ಅಂದ್ಬಿಟ್ಟೆ ನಾನು. ಮರುದಿವ್ಸ ಹೋಗಿ ಕ್ಷಮೆ ಕೇಳೋದು. ಯಾಕೆ? ಆವಾಗಲೂ ಒಂದು 2 ನಿಮಿಷ ತಡೆದಿದ್ರೆ ಈ ಮಾತೇ ಬರ್ತಿರ್ಲಿಲ್ಲ. ಅದಕ್ಕೆ ರಿಸ್ಪಾನ್ಸ್ ಅಂದರೆ ಡಿಲೇಡ್ ರಿಯಾಕ್ಷನ್, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ನೆಕ್ಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸೆಪ್ಟ್ ದೆಮ್ ಆ್ಯಸ್ ದೇ ಆರ್. ಮಕ್ಕಳನ್ನ ಹೇಗಿದ್ದಾರೋ ಹಾಗೆ ಬಚ್ಕೊಳ್ಳಿ, ಅವ್ರನ್ನ ಒಪ್ಕೊಳ್ಳಿ ಅವ್ರನ್ನ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ನೀವೆಲ್ಲ ಮಾಡೋದು ಭಾಳ ಒಳ್ಳೆಯವ್ರು ನೀವೆಲ್ಲನೂ. ಕೆಲವರು ತಮ್ಮ ಮಕ್ಕಳ ಬಗ್ಗೆನೇ ಅಷ್ಟು ಇರೋಲ್ಲ. ಇದು ಏನು ಮಾಡಿದ್ರಿ? ನಾನು ಹಳ್ಳಿ ಕಡೆ ನೋಡಿದ್ದೀನಿ ನಾನು. ಇದು ಕರ್ರ ಹುಟ್ಟಿಬಿಟ್ಟಿದೆ ನೋಡಿ, ಏನು ಮಾಡುವ ವರ ಎಲ್ಲ ಈಗ ಹುಟ್ಟಿದೆ ಅದು, ಇದು ವರ ಹುಡ್ಕೋದು ಎಲ್ಲಿ ಅಂತ. ಅಯ್ಯೋ ಕರ್ಮವೇ, ಹುಡ್ಕೋತಾ ಬಿಡ್ರಿ, ಯಾಕೆಂದ್ರೆ ನೀವೇನು ಮಾಡ್ತೀರಿ ಅಂತ. ಅಂದರೆ ನಮ್ಗೆ ಎಲ್ಲೆಲ್ಲೂ ಬರ್ತದೆ ಅಂದರೆ ತಪ್ಪು ಕಲ್ಪನೆ ಕೂತಿದ್ದಾವೆ ನಮ್ಮಲ್ಲಿ. ಕಪ್ಪಿದ್ರೆ ಚೆನ್ನಾಗಿಲ್ಲ, ಬೆಳ್ಳಗಿದ್ರೆ ಚಂದ. ಹೂ ಟೋಲ್ಡ್ ಯು? ಮಹಾಭಾರತದ ಕೃಷ್ಣ ಕಪ್ಪು, ದ್ರೌಪದಿ ಕಪ್ಪು. ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಇನ್ ದ ಹಿಸ್ಟ್ರಿ ಈ ದ್ರೌಪದಿ, ಆ್ಯಂಡ್ ಶಿ ವಾಸ್ ಡಾರ್ಕ್. ಆಕೆ ಕೃಷ್ಣೆ ಅಂತ ಕರಿತಾ ಇದ್ರು ಆಕೆನ. ಅಂದ್ರೆ ನಮಗೆ ಪರ್ಸೆಪ್ಷನ್ಸ್ ಹೆಂಗೆ ಬಂದಿದ್ದಾವೆ, ಎಸ್ಪೆಷಲಿ ಬ್ರಿಟಿಷ್ ಬಂದ್ಮೇಲೆ ಜಾಸ್ತಿ ಆಯ್ತದು. ಬಿಳಿ ಚರ್ಮ ಇದ್ದರೆ ಚಂದ ಅಂತ ಯಾರು ಹೇಳಿದ್ರು ನಿಮಗೆ? ಚರ್ಮ ಬಿಳಿ ಇದೆಯೋ ಕಪ್ಪಿದೆಯೋ ನಿಮ್ಮ ಮಗು ಅದು ಅಲ್ವಾ? ಎತ್ತರ ಇದೆಯೋ ತೆಳ್ಳಗಿದೆಯೋ, ಅಯ್ಯೋ ನಮ್ಮ ಹುಡುಗ ಬರೀ ಪೀಚು, ಮೈ ಹಿಡಿಯಲ್ಲ, ತೊಂದರೆ ಇಲ್ಲ, ಅವ್ನು ಬಿ ಪಿ ಬರಲ್ಲ, ಶುಗರ್ ಬರಲ್ಲ, ಅವನು ಗಟ್ಟಿಯಾಗಿದ್ದಾನು ಅವನು ಅಲ್ವಾ? ನಾವು ಯಾಕೆ ಮಾಡ್ತೀವಿ ಅಂದರೆ ಮಗುನ ಹೇಗಿದ್ದಂಗೆ ಒಪ್ಕೊಳ್ಳಿ. ಇಟ್ ಇಸ್ ಯುವರ್ ಚೈಲ್ಡ್. ಒಂದು ಘಟನೆ ಹೇಳ್ತೀನಿ, ಭಾಳ ಕೆಟ್ಟ ಘಟನೆ ಅದು, ಅಷ್ಟು ಸಂತೋಷದಲ್ಲ, ಬಟ್ ಅದು ಹೇಳ್ತೀನಿ ನಿಮಗೆ. ಸಣ್ಣ ವಯಸ್ಸಿಗೆಲ್ಲ, ದೊಡ್ಡ ವಯಸ್ಸಿಗೆ ಕೂಡ ಎಷ್ಟೋ ಜನ ಮಕ್ಕಳನ್ನು ಒಪ್ಕೊಂಡಿರೋಲ್ಲ. ನ್ಯೂಯಾರ್ಕ್ ಇದೆಯಲ್ಲ ಅಮೇರಿಕಾದಲ್ಲಿ, ನ್ಯೂಯಾರ್ಕದಲ್ಲಿ ಮೇಯರ್ ಅಂದರೆ ಭಾಳ ದೊಡ್ಡ ಸ್ಥಾನ, ಅದು ದೊಡ್ಡ ಸ್ಥಾನ. ಒಬ್ಬರು ನ್ಯೂಯಾರ್ಕ್ ಇದ್ದರು, ನ್ಯೂಯಾರ್ಕ್ ಮೇಯರ್ ಇದ್ದರು. ಮೇಯರ್ ಹೆಂಡತಿ, ಒಬ್ಬ ಮಗ. ಅಮೇರಿಕಾದಲ್ಲಿ ಒಂದು ರೂಲ್ ಇತ್ತು ಮೊದಲು, ಕಂಪಲ್ಸರಿ 18 ವರ್ಷಕ್ಕೆ ಆರ್ಮಿಗೆ ಹೋಗಬೇಕು ಅಂತ, ಯುದ್ಧಕ್ಕೆ ಹೋಗಬೇಕು ಅಂತ ಇರ್ತಿತ್ತು. ಹುಡುಗ ಹೋಗಿದ್ದ 2 ವರ್ಷ ವಿಯೆಟ್ನಾಂ ಕಡೆ ಹೋಗಿದ್ದ. ಈ ಮೇಯರ್ ಇದ್ರಲ್ಲ, ಅವ್ರಿಗೆ ಒಳ್ಳೆ ಅವಕಾಶ ಇತ್ತು ಮೇಲೆ ಪಾರ್ಟಿಯಲ್ಲಿ ಹೋಗೋದಕ್ಕೆ, ಉಪರಾಷ್ಟ್ರಪತಿ ಆಗೋ ಚಾನ್ಸ್ ಇತ್ತು. ಅದೆಲ್ಲ ಆಗ್ಬೇಕಾದ್ರೆ ಕಾಂಟ್ಯಾಕ್ಟ್ ಬೇಕಲ್ಲ ಎಲ್ಲರದು, ಪಾರ್ಟಿ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡು ಎಲ್ಲ ಮಾಡಿದರು. ಒಂದು ಡಿನ್ನರ್ ಅರೇಂಜ್ ಮಾಡಿದರು. ಆ ಡಿನ್ನರ್ಗೆ ಪ್ರೆಸಿಡೆಂಟೇ ಬರ್ತಾರೆ ಅಂತ, ಪ್ರೆಸಿಡೆಂಟ್ ಹತ್ರ ಇದ್ದಾರೆ ಅಂದರೆ ಉಪರಾಷ್ಟ್ರಪತಿ ಆಗೋಕೆ ಅನುಕೂಲ ಆಗುತ್ತೆ ಅಂತ ಹಿಂಗೆಲ್ಲ ಮಾಡ್ಕೊಂಡು ಪಾಲಿಟಿಕಲ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ದಿವಸ ಫಿಕ್ಸ್ ಆಗಿದೆ, ಟೌನ್ ಹಾಲಲ್ಲಿ ಸಾಯಂಕಾಲ 6 ಗಂಟೆಗೆ ಹೋಗಬೇಕು ಅಂತ ರೆಡಿ ಆಗಿದೆ. ಮೇಯರ್ ಮೊದಲೇ ಹೋದರು. ಮೇಯರ್ ಹೆಂಡತಿ ರೆಡಿ ಆಗ್ತಾ ಇದ್ದಾರೆ, ಮೇಕಪ್ ಮಾಡ್ಕೊಂಡು ಹೊರಡ್ಬೇಕಿನ್ನ. 5:15 ಆಗಿದೆ, 20 ನಿಮಿಷ ಬೇಕು ಹೋಗ್ಬೇಕಾದ್ರೆ. ಇನ್ನೇನು ಹೊರಡ್ಬೇಕಾದ್ರೆ ಫೋನ್ ಸಪ್ಳಾಯ್ತು. ಈ ಹೊತ್ತಿಗೆ ಯಾರಪ್ಪ ಮಾಡ್ತಾರೆ ಫೋನು? ಇಂಪಾರ್ಟೆಂಟ್ ಫಂಕ್ಷನ್ ಇವತ್ತು. 2 ಸಲ ಫೋನ್ ಆಯಿತು, ತೊಗೊಂಡ್ರು. ಮಗನ ಫೋನು. ಅರೇ ಯುದ್ಧದಲ್ಲಿದ್ದಾನಲ್ಲ ಮಗ, ಅವನು ಫೋನ್ ಮಾಡಿದ್ದಾನೆ. ಹೇಗಿದ್ದೀಯೋ ಅಂತ ಕೇಳಿದರು. ಅಮ್ಮ, ನಾನು ನ್ಯೂಯಾರ್ಕಿಗೆ ಬಂದಿದ್ದೇನೆ ಅಂದ. ಹೌದಾ, ಬಂದ್ಬಿಟ್ಟು ಹಾಗಾದ್ರೆ ಒಳ್ಳೆ ದಿವಸ ಬಂದಿದ್ದೇನೆ. ಹೇಗಿದ್ರು ಇವತ್ತು ನಿಮ್ಮಪ್ಪ ದೊಡ್ಡ ಪಾರ್ಟಿ ಕೊಡ್ತಿದ್ದಾರೆ, ಪ್ರೆಸಿಡೆಂಟೇ ಬರ್ತಾ ಇದ್ದಾರೆ, ಅದಕ್ಕೆ ಭಾಳ ಇಂಪಾರ್ಟೆಂಟ್ ಫಂಕ್ಷನ್ನು. ನಾವು ಮೈ ಟೀಮ್ ಈಸ್ ಕಂಪ್ಲೀಟ್, ನೀನು ಬಂದೆಲ್ಲ, ಸಂಭ್ರಮ ಕಂಪ್ಲೀಟ್ ಆಯ್ತು, ಬಂದ್ಬಿಡು ಅಂದ. ಆ ಹುಡುಗ ಎಕ್ಸೈಟೆಡ್ ಆದಂಗೆ ಕಾಣಿಸ್ಲಿಲ್ಲ. ಅವನು ಹೇಳ್ದಮ್ಮ, ನಾ ಹೇಳೋದು ಸ್ವಲ್ಪ ಕೇಳಿಸ್ಕೋ. ನನ್ನ ಜೊತೆಗೂ ಫ್ರೆಂಡ್ ಇದ್ದಾನೆ. ವಿಯೆಟ್ನಾಂ ಯುದ್ಧ ನಡೀತಿತ್ತಲ್ಲ ಜೋರಾಗಿ, ಒಂದು ಬಾಂಬ್ ಎಕ್ಸ್ಪ್ಲೋಡ್ ಆಯಿತು ತಕ್ಕಂತ ಕಾಲ ಹತ್ರ. ನಾನು ಸತ್ತೇ ಹೋಗಬೇಕಾಗಿತ್ತು. ನನ್ನ ಗೆಳೆಯ ನಡುವೆ ಹಾರಿ ಬಂದು ನಾನು ಉಳಿಸಿದ. ಅವನಿಗೆ ಬಿತ್ತು ಪೆಟ್ಟು. ಆದರೆ ಏನಾಗಿದೆ ಗೊತ್ತಾ? ಆ ಪೆಟ್ಟು ಬಿದ್ದಾಗ ಅವನು ಎಡಗೈ ಎಡಗಾಲು ಎರಡೂ ಕತ್ತರಿಸಿ ಹೋಗಿದ್ದ. ಅವನು ಪಾಪ ಯಾರೂ ಇಲ್ಲ ಅವನಿಗೆ. ನಮ್ಮ ಮನೆಗೆ ಕರ್ಕೊಂಬರಲ್ಲ ಅವನ್ನ, ನನ್ನ ಪ್ರಾಣ ಉಳಿಸಿದ್ದಾನೆ ಅಂತ. ಅಮ್ಮ ಹೇಳಿದ್ಲು, ಕರ್ಕೊಂಬರೋ ಒಂದು 2 ದಿವಸಕ್ಕೆ ಕರ್ಕೊಂಬರ್ದ್ರೆ ಕರ್ಕೊಂಬ ಅಂತಂದ್ರೆ ಇಲ್ಲ ನಮ್ಮ ಜೊತೆಗೆ ಇಟ್ಕೋಬೇಕಂತ ಮಾಡಿದ್ದೀನಿ, ನನ್ನ ಪ್ರಾಣ ಉಳಿಸಿದವನ ಅಲ್ವ ಅವನು. ಅಮ್ಮ ಹೇಳಿದ್ರಂತೆ, ನೀವು ಹುಚ್ಚುಚ್ಚಾರ ಮಾತಾಡಬೇಡ, ನಾಳೆ ನಿಮ್ಮಪ್ಪ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಸಣ್ಣ ಹುದ್ದೆ ಅಲ್ಲ, ಮನೇಲಿ ಇಂಥ ಹುಡುಗಿ ಇಟ್ಕೊಳಕ್ಕಾಗತ್ತೇನೋ? ಕೈ ಇಲ್ಲ ಕಾಲು ಇಟ್ಕೊಳಕ್ಕಾಗತ್ತಾ ಮನೇಲಿ? ಬೇಡ, ಅದೇ ಹುಚ್ಚುಚ್ಚಾರ ಮಾತಾಡಬೇಡ, ನೀ ಬಂದ್ಬಿಡು, ಬೇಗ ಬಂದು ರೆಡಿಯಾಗಿ, ನಾನು ಕಾರ್ ಇಟ್ಟು ಹೋಗಿರ್ತೀನಿ, ಬಂದ್ಬಿಡು, ಟೌನ್ ಹಾಲಿಗೆ ಬಂದ್ಬಿಡು, ಅರೇಂಜ್ ಮಾಡ್ತೀನಿ. ಆ ಹುಡುಗನ ಕರ್ಕೊಂಬರೋದು ಮಾತ್ರ ಮಾಡಬೇಡ ನೀನು, ಗೊತ್ತಾಯ್ತಾ? ಅದ್ರ ಬಗ್ಗೆ ಆಮೇಲೆ ಮಾತಾಡೋಣಂತೆ, ನಾನು ಹೊತ್ತಾಗ್ತಾ ಇದ್ದೇನೆ ಸರ್ ಅಂತ ಹೋದರು. ಪಾರ್ಟಿಗೆ ಹೋದರು. ಪಾರ್ಟಿ ಜೋರಾಗಿ ನಡೀತಾ ಇತ್ತು, ಸಂಭ್ರಮ ಇತ್ತು. ಮತ್ತೆ ಅವ್ನು ಇರ್ತಾನಲ್ಲ, ಸ್ಟೀವರ್ಡ್ ಇರ್ತಾನಲ್ಲ ಹೋಟೆಲಲ್ಲಿ, ಬಂದು, ಮೇಡಮ್ ನಿಮ್ಮದು ಅರ್ಜೆಂಟ್ ಫೋನ್ ಬಂದಿದೆ ಅಂದ. ಆಕೆಲ್ಲ ಫೋನ್ ಬೇಡ ನನಗೆ, ಫಂಕ್ಷನಲ್ಲಿ ಇದ್ದೀನಿ. ಮೇಡಮ್ ಅರ್ಜೆಂಟ್ ಅಂತೆ, ಅಲ್ಲಿ ಲೈನ್ ಇದೆ ಹೋಗಿ ಅಂತ. ಮೂಲೆಗೆ ಹೋಗಿ ಫೋನ್ ತೊಗೊಂಡ್ರೆ
ಆ ಕಡೆಯಿಂದ ಫೋನ್ ಹೇಳುತ್ತೆ, ಮೇಡಮ್ ಸಾರಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಮಗೆ, ನಾವು ನ್ಯೂಯಾರ್ಕ್ ಪೊಲೀಸ್ ಮಾತಾಡ್ತಿರೋದು. ಈಗ ತಾನೇ ಏರ್ಪೋರ್ಟಲ್ಲಿ ಒಬ್ಬ ಹುಡುಗ ಸತ್ತಿದ್ದಾನೆ. ಎಡಗಾಲಿಲ್ಲ ಎಡಗೈ ಇಲ್ಲ ಅವನಿಗೆ. ಅವನ ಪೇಪರ್ಸ್ ನೋಡಿದರೆ ಅವ್ನು ನಿಮ್ಮ ಮಗ ಅಂತ ಕೂತ್ಕೊಂಡ್ರು. ನಾನ್ ಸೆನ್ಸ್, ಏನು ಹೇಳ್ತೆ, ಬುದ್ಧಿ ಇದೆ ನಿನಗೆ? ನನ್ನ ಮಗ ಆಗಲೇ ತಾನೇ ಫೋನ್ ಮಾಡಿದ್ದ ನನಗೆ. ಅವನ ಗೆಳೆಯ ಅಂತೆ, ಅವ್ನು ಎಡಗಾಲು ಕತ್ತರಿಸಿ ಹೋಗಿದೆ ಅಂತ ಎಕ್ಸ್ಪ್ಲೋಷನ್ ಆಗಿ ಅವ್ನು ಕರ್ಕೊಂಬರ್ತೀನಿ ಮನೆಗೆ ಅಂತಿದ್ದ ಅವನು. ಆ ಹುಡುಗ ಅದು, ನನ್ನ ಮಗ ಅಲ್ಲ. ಆ ಪೊಲೀಸ್ ಹೇಳಿದ, ಅಮ್ಮ ತಪ್ಪು ತಿಳ್ಕೊಂಡಿದ್ದೀರಿ, ಅವನ ಜೊತೆ ಯಾರೂ ಇಲ್ಲ, ಅವನೊಬ್ಬನೇ ಇರೋದು. ಅವನ ಪೇಪರ್ಸ್ ನೋಡಿದಾಗ, ಅವನ ಐಡೆಂಟಿಫಿಕೇಶನ್ ನೋಡಿದಾಗ ಅವ್ನು ನಿಮ್ಮ ಮಗನೇ. ತಕ್ಷಣ ಗೊತ್ತಾಯ್ತಾಕೆಗೆ ತಾ ಏನು ಮಾಡಿದ್ದೀನಿ ಅಂತ. ಏನು ಹೇಳಿದ್ಲಕ್ಕೆ? ವೈಸ್ ಪ್ರೆಸಿಡೆಂಟ್ ಮನೆಯಲ್ಲಿ ಒಂದು ಕೈ ಕಾಲು ಇರೋ ಹುಡುಗ ಇರೋಕ್ಕೆ ಸಾಧ್ಯ ಏನೋ, ಚೆನ್ನಾಗಿರುತ್ತೆ ಅದು ಅಂದರು. ಆ ಹುಡುಗ ಪರೀಕ್ಷೆ ಮಾಡೋಕ್ಕೆ ಫೋನ್ ಮಾಡಿದ್ದಾನೆ. ಅಮ್ಮ ನಾನು ಒಪ್ಕೋತಾಳ ಕೈ ಕಾಲಿಲ್ಲದೆ? ಇಬ್ಬರು ತಪ್ಪು ಮಾಡಿದ್ರು, ಅಲ್ಲಿ ಇಬ್ಬರು ತಪ್ಪು ಮಾಡಿದ್ದಾರೆ. ಆ ಹುಡುಗ ಹೇಳಬೇಕಾಗಿತ್ತು, ಅಮ್ಮ ನನಗೆ ಹೆಂಗಾಗಿದೆ ಅಂದ್ರೆ ಅಮ್ಮ ಏನು ಬೇಡ ಅಂತಿರಲಿಲ್ಲ. ಅವನು ಪರೀಕ್ಷೆ ಮಾಡೋಕೆ ಏನು ಹೇಳ್ದ, ನನ್ನ ಗೆಳೆಯನ ಕೈ ಇಲ್ಲ ಕಾಲಿಲ್ಲ ಮನೆಗೆ ಕರ್ಕೊಂಬರಲ್ಲ ಅಂದಾಗ, ಬೇಡ ವೈಸ್ ಪ್ರೆಸಿಡೆಂಟ್ ಮನೇಲಿ ಅಂತ ಹುಡುಗ ಇರೋಕ್ಕಾಗತ್ತಾ ಅಂದರು ಅವರು. ಅವನು ಅಂದ್ಕೊಂಡು, ಹಾಗಾದ್ರೆ ನನಗೆ ಮನೇಲಿ ಸ್ವಾಗತ ಇಲ್ಲ ಅನಿಸುತ್ತೆ. ಮೈ ಮದರ್ ಮೇ ನಾಟ್ ಅಪ್ರಿಷಿಯೇಟ್ ಮೀ ಕಮಿಂಗ್ ದೇರ್ ವಿತ್ ಒನ್ ಲೆಗ್ ಆ್ಯಂಡ್ ಒನ್ ಹ್ಯಾಂಡ್ ಮಿಸ್ಸಿಂಗ್. ನಾ ಯಾಕೆ ಹೇಳ್ತಿದ್ದೇನೆ ಅಂದರೆ, ಅಷ್ಟು ದೀರ್ಘ ಹೋಗೋದು ಬೇಡ. ನಾವು ತಮಾಷೆ ಮಾಡ್ತೀವಿ, ಹುಡುಗರನ್ನ ಟೀಕೆ ಮಾಡ್ತೀವಿ. ನಾನು ನೋಡಿದ್ದೀನಿ ಹುಡುಗನ, ಆನಂದ್ ಅಂತ ಹುಡುಗ ನಮ್ಮ ಶಾಲೆಯಲ್ಲಿದ್ದ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅವನಿಗೆ 6ನೇ ಬೆರಳಿತ್ತು, ಇಲ್ಲೊಂದು 6ನೇ ಬೆರಳಿರುತ್ತಲ್ಲ, ಹಾಗೆ ಲೂಸ್ ಜೋತಾಡ್ತಾ ಇತ್ತು. ಮಾರ್ವಾಡಿ ಹುಡುಗ ಅವನು. ಆ ಅಜ್ಜಿ ತೆಗಿಬಾರ್ದು, ಅದು ಲಕ್ಷ್ಮಿ ಅಂತ ಹೇಳ್ತಿದ್ರಂತೆ. ಆ ಬೆರಳು ತೆಗಿಬಾರ್ದು, ಲಕ್ಷ್ಮಿ ಅದು ಅಂತ. ಅವನಿಗೆ ಅದು ಇಷ್ಟ ಇಲ್ಲ. ಯಾವಾಗ ನೋಡಿದ ಕೈ ಹಿಂಗೆ ಇಟ್ಕೊಂಡಿರೋನು, ಜೇಬಲ್ಲಿ ಇಟ್ಕೊಂಡಿರೋನು. ಎಷ್ಟರ ಮಟ್ಟಿಗೆ ಕೀಳರ್ ಮೇಯ್ತು ಗೊತ್ತಾ ಅವನಿಗೆ. ಪ್ರೆಸೆಂಟೇಷನ್ ಬಂದಾಗ ಕಿಸೆಗಳು ಎಡಗೈಯಿಂದ ಪ್ರೆಸೆಂಟ್ ಮಾಡೋನು, ಹಿಂಗೆ ಕೈ ಕಟ್ಕೊಳ್ಳೋನು. ಒಂದು ದಿವಸ ಒಂದು ಸಣ್ಣ ಪ್ರಯೋಗ ಮಾಡಿದ್ದೆ, ನಿಮ್ಮ ಮಕ್ಕಳಿಗೆ ಮಾಡಿದ್ದಂತ ದಯವಿಟ್ಟು. ನಾನು 10th ಸ್ಟ್ಯಾಂಡರ್ಡ್ ಪೋರ್ಷನ್ ಎಲ್ಲ ಮುಗಿದಿತ್ತು. ಮುಗಿದ್ರು ಕೂಡ ಹುಡುಗರು ಬಂದರು, ಸರ್ ಕ್ಲಾಸ್ ತೊಗೊಳ್ಳಿ ಸರ್ ಅಂತ. ಏನು ಕ್ಲಾಸ್ ತೊಗೊಳ್ಳೋ, ಮುಗಿತಲ್ಲ ಎಲ್ಲ ಅಂದೆ. ಸುಮ್ಮನೆ ಹಾಗೆ ಮಾತಾಡಿದ್ವಿ ಸರ್. ಹುಡುಗರಿಗೆ ಖುಷಿ ಅದು. ಕೂಡಿಸಿದೆ, ಇದು ಅದ್ಭುತ ಮಾಡ್ತೀನಿ ಇವತ್ತು ನಿಮ್ಗೆ ನೋಡಿ, ಹಿಂಗೆ ತಿರ್ಕೊಡಿ, ಎದರ ಬದರ ಕೂತ್ಕೊಳ್ಳಿ ಎಲ್ಲರೂ ಅಂತ ಹೇಳಿದೆ. ಚೇರ್ ಎಳ್ಕೊಂಡು ಎದರ ಬದರ ಕೂತ್ಕೋಬೇಕು. ಮನೇಲಿ ಮಾಡಿ ಮಕ್ಕಳಿಗೆ ಮಾಡಿಸಿ ಎದರ ಬದರ ಕೂತು ಹಿಂಗೆ ಮುಂದೆ ಕೂತಿದ್ದ ಮುಖ ನೋಡ್ತಾ ಇರಿ, ಹಿಂಗೆ ನೋಡ್ತಾ ಇರಿ ಮುಖ. ಮುಜುಗರ ಆಗಲ್ಲ ಒಂದು ನಿಮಿಷ, ಆದ್ರೆ ಅಡ್ಡಿಲ್ಲ, ಹಿಂಗೆ ನೋಡ್ತಿರ್ಬೇಕು. ನೋಡು ಹುಬ್ಬು ನೋಡು, ಆ ಕೂದಲು ಹೆಂಗೆ ಹಾರಾಡುತ್ತೆ ನೋಡು, ಇಲ್ಲೊಂದು ಸಂಘ ಚಿಕ್ಕ ಇದೆಯಲ್ಲ ಅದು ನೋಡು ಸ್ವಲ್ಪ, ತುಟಿ ಸೊಟ್ಟ ಇದೆಯಾ ನೋಡು, ಮೂಗು ಹಿಂಗೆ ಸೀದಾಯ್ತು ಸೊಟ್ಟ ಇದೆಯಾ ನೋಡು, ಗಮನ ಇಟ್ಟು ನೋಡು ಅಂದ್ಬಿಟ್ಟು ಹೇಳಿದೆ. ಯು ಆರ್ ಸೀಯಿಂಗ್ ದ ವಂಡರ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಅದ್ಭುತ ನೋಡ್ತಾ ಇದ್ದೀರಿ ನೀವು. ಯಾಕಂದರೆ ಇಂಥ ಮುಖ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. 800 ಕೋಟಿ ಜನ ಇದ್ದಾರೆ. ಅದೇ ಮಗುವಿನಾಗಿರುವಂಥ ಮಗು ಇನ್ನೊಂದು ಪ್ರಪಂಚದಲ್ಲಿ ಹಿಂದೆ ಇತಿಹಾಸದಲ್ಲಿ ಇರಲಿಲ್ಲ, ಇವತ್ತಿಲ್ಲ, ಮುಂದೂ ಇರಲ್ಲ. ಡೋಂಟ್ ಥಿಂಕ್ ಇಟ್ಸ್ ದ ವಂಡರ್ ಆಫ್ ದಿ ವರ್ಲ್ಡ್ ಅಲ್ವಾ? ನಾವು ತಾಜ್ ಮಹಲ್ ಹೋಗ್ತೀವಿ ನೋಡೋದಕ್ಕೆ, ಯಾಕಂದರೆ ಪ್ರಪಂಚದಲ್ಲಿ ಒಂದೇ ತಾಜ್ ಮಹಲ್ ಇರೋದು, ಲೀನಿಂಗ್ ಟವರ್ ಆಫ್ ಒಂದೇ ಇರೋದು. ಹಾಗೆ ಈ ಮಗುನು ಒಂದೇ ಅಲ್ವಾ, ವಂಡರ್ ಆಫ್ ದಿ ವರ್ಲ್ಡ್ ಅಲ್ವಾ? ನಾನು ನೆಗೆಟಿವ್ ಯಾಕೆ ಹುಡುಕ್ತೀನಿ ಮಗು ಬಗ್ಗೆ? ಇಷ್ಟು ವಂಡರ್, ಪ್ರಪಂಚದ ಅದ್ಭುತ ಅದು. ಅದಕ್ಕಿಂತ ಇನ್ನೊಂದು ಅದ್ಭುತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಕೈ ನೋಡ್ಕೊಳ್ಳಿ, ಬೆರಳಿನ ತುದಿಗೆ ಒಂದಿಷ್ಟು ಗೆರೆ ಇದ್ದಾವೆ ಗೊತ್ತಲ್ಲ, ಫಿಂಗರ್ ಪ್ರಿಂಟ್ ಅಂತ ಕರಿತೀವಿ. ಗೆರೆಗಳಿದ್ದಾವೆ, ಏನೂ ಅನಿಸಲ್ಲ, ಶಂಖ ಚಕ್ರ ಅಂತೇನೋ ಹೇಳ್ತಾರೆ ಕೆಲವರು. ಆದರೆ ನಿಜ ಗೊತ್ತಾ, ಈ ನಿಮ್ಮ ಬೆರಳಿಗಿರುವಂಥ ಗೆರೆ ಪ್ರಪಂಚದ 800 ಕೋಟಿ ಜನರ ಗೆರೆಗೆ ಮೆಚ್ಚು ಹೊಂದೋಲ್ಲ, ಅದೊಂದೇ ಬೇರೆ. ಅದಕ್ಕೆ ಬ್ಯಾಂಕ್ನವ್ರು ನಿಮ್ಮ ಸಿಗ್ನೇಚರ್ ನಂಬಲ್ಲ, ಅವ್ರು ಹೆಬ್ಬೆಟ್ ನಂಬುತ್ತಾರೆ. ಸಿಗ್ನೇಚರ್ ಮಾಡಿಫೈ ಮಾಡ್ಬೋದು, ನಾನು ಹೆಬ್ಬೆಟ್ ಮಾಡೋಕ್ಕಾಗಲ್ಲ. ಅಂದರೆ ಎಷ್ಟು ಸೃಷ್ಟಿ ಮಾಡಿದ್ದಾನೆ ಭಗವಂತ ನಮ್ಮನ್ನು, ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನಲ್ಲ. ನನ್ನ ಕೈ ಬೆರಳಿಗಿರುವಂಥ ಗೆರೆ ಕೂಡ ಇನ್ನೊಬ್ರಿಗಿಲ್ಲಲ್ರಿ, ಅದು ಮಗು ನಂದು. ಮಗು ನಂದು. ಈಸ್ ಇಟ್ ನಾಟ್ ಎ ವಂಡರ್ ಆಫ್ ದಿ ವರ್ಲ್ಡ್? ಪ್ರಪಂಚದ ಅದ್ಭುತ ಅದು. ಅದರಿಂದ ಅವ್ನು ಹೇಳಬೇಕು, ನೋಡು ಚೈಲ್ಡ್, ಯು ಆರ್ ವಂಡರ್ ಆಫ್ ದಿ ವರ್ಲ್ಡ್. ಹಾಗೆ ಬದುಕಬೇಕು ಕಣೋ, ವಂಡರ್ ಆಫ್ ದಿ ವರ್ಲ್ಡ್ ಥರನೇ ಬದುಕಬೇಕು. ಅದು ಹೇಳಬೇಕು. ಸ್ಟೋನ್ ಅಫೆಕ್ಷನ್ ತೋರಿಸಿ ಹುಡುಗನಿಗೆ, ಅವನು ಪ್ರಯತ್ನ ಮಾಡಿದ್ದನ್ನು ಮೆಚ್ಕೊಳ್ಳಿ, ಸಣ್ಣ ಸಣ್ಣ ಪ್ರಯತ್ನ ಮೆಚ್ಕೊಳ್ಳಿ. ಮುಖ್ಯ ಅಫೆಕ್ಷನ್ ತೋರಿಸಿ, ಸ್ಮೈಲ್. ಮನೆಗೆ ಬಂದ ತಕ್ಷಣ, ನೀವು ಆಫೀಸಿಂದ ಹೋದರೆ ಮನೆಗೆ ಸುಸ್ತಾಗಿ ಹೋದಾಗ ಬಂದ ತಕ್ಷಣ, ಏನ್ರಿ ಬರಲೇ ಇಲ್ಲ, ಗ್ಯಾಸೇ ಬಂದಿಲ್ಲ ನೋಡ್ರಿ ಅದು ಅಂದ್ರೆ ಹೆಂಗಿರ್ತದೆ? ಒಂದು ನಿಮಿಷ ಕೂತ್ಕೋತೀನಿ ರೀ ತಾಯಿ, ಆಮೇಲೆ ಮಾಡ್ತೀನಿ ಎಲ್ಲನೂ ಅಂತೀರಿ ಅನ್ನಲ್ವ? ಬೇಕೋಪಾಗಲ್ವ ನಿಮಗೆ? ಅದೇ ಥರ ಮಗು ಶಾಲೆಯಲ್ಲಿ ಬ್ಯಾಗ್ ಹೊತ್ಕೊಂಡು ಬರುತ್ತೆ, ಕಾಲು ಎಳ್ಕೊಂಡು ಬಂದು, ಶಾಲೆಯಲ್ಲಿ ಏನಾಯ್ತು ಬೈಸ್ಕೊಂಡೆ ಯಾವತ್ತು? ಯಾಕೆ ಬಂದ ತಕ್ಷಣ ನಗುಮುಖ ತೋರಿಸಿ ಸ್ವಲ್ಪ. ಆ್ಯಸ್ ಯು ಎಕ್ಸ್ಪೆಕ್ಟ್ ಸಂಬಡಿ ಟು ಸ್ಮೈಲ್ ಆ್ಯಂಡ್ ರಿಸೀವ್ ಯು, ಚೈಲ್ಡ್ ಆಲ್ಸೋ ಎಕ್ಸ್ಪೆಕ್ಟ್ ಯು ಟು ರಿಸೀವ್ ವಿತ್ ಅ ಸ್ಮೈಲ್. ಎಷ್ಟು ಸ್ಮೈಲ್ ಮಾಡ್ತೀರಿ ಹುಡುಗರು, ಅಷ್ಟು ಚೆನ್ನಾಗಿರ್ತಾರೆ ಮಕ್ಕಳು. ಚೇರ್ಫುಲ್ ಇರಬೇಕು. ಕೆಲವು ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ಅಬ್ಬ ನೀ ಶಾಲೆಗೆ ಬರಬೇಡ, ನೀನು ಬಂದ ತಕ್ಷಣ ಕಂಪ್ಲೇಂಟ್ ಮಾಡ್ತೀಯ, ಊಟ ಮಾಡಲ್ಲ ಯಾಕೆ ಅಂತ ಹೇಳ್ತೀರಿ, ಇವ್ ನೋಡಿ ಮನೇಲಿ ಗದ್ದಲ ಆಗ್ತಾನೆ ಅಂತ ಹೇಳ್ತೀರಿ. ವೈ ಡು ಯು ಕಂಪ್ಲೇನ್ ವಿತ್ ದಿ ನೆಗೆಟಿವ್ ಥಿಂಗ್ಸ್? ಅದಕ್ಕೆ ನೀವು ಬರಬೇಡ ಅಂತ ಒಂದು
ಸೊ ಸ್ಟಾರ್ಟ್ ಎಪ್ರಿಷಿಯೇಟಿಂಗ್. ಮತ್ತು ಇದು ಭಾಳ ಮುಖ್ಯ, ಸೆಟ್ ಫರ್ಮ್ ಕೈಂಡ್ ಲಿಮಿಟ್ಸ್. ಡೆಫಿನೆಟ್ ಹಿಂಗೆ ಮಾಡಬೇಕು ಅಂತ ಕಂಡೀಷನ್ ಹಾಕಿ, ಆದರೆ ಅತಿಯಾದ ಕಂಡೀಷನ್ಸ್ ಹಾಕಬೇಡಿ. ಇದು ಭಾಳ ಮುಖ್ಯ. ಆ ಘಟನೆ ಹೇಳಬಾರ್ದು ಅಂತ ಗೊತ್ತಿಲ್ಲ, ಹೇಳಿಬಿಡ್ತೀನಿ ನಾನು. ನನಗೆ ಆದದ್ದು ಅದು ಯಾರ ಮುಂದೆ ಸಾಮಾನ್ಯವಾಗಿ ಹೇಳಲ್ಲ, ಹೇಳಿಬಿಡ್ತೀನಿ. ನಾನೊಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಭಾಳ ಪ್ರೆಷರ್ ಇರೋದು, ಸೀಟ್ ಸಿಕ್ಕೋದೇ ಸಾಧ್ಯ ಇಲ್ಲೋ ಪರಿಸ್ಥಿತಿ. ಬಂದವ್ರಿಗೆಲ್ಲ ಸಾರಿ ನೋ ಸೀಟ್ ಅಂದು ಸಾಕಾಗಿ ಹೋಗಿತ್ತು ನಾನು. ನಮ್ಮ ಸೆಕ್ರೆಟ್ರಿ ಎಲ್ಲ ಮಾಡ್ತಾಯಿದ್ರು. ಒಂದು ದಿವಸ ಅಂಥ ದಿವಸ ನಾನು ಆಫೀಸಲ್ಲಿದ್ದೀನಿ, ಸಾಯಂಕಾಲ 6 ಗಂಟೆಗೆ. ನನ್ನ ಸೆಕ್ರೆಟ್ರಿ ಮಾತಾಡೋದು ಕೇಳಿಸ್ತಾ ಇತ್ತು ಹೊರಗಡೆಗೆ. ನಮ್ಮಲ್ಲಿ ಯಾರಿಗೂ ಜೋರು ಮಾತಾಡೋಕ್ಕೆ ಹೇಳಲ್ಲ, ನಾನು ನಿಧಾನಕ್ಕೆ ಮಾತಾಡಬೇಕು, ಲೋ ವಾಯ್ಸಲ್ಲಿ ಮಾತಾಡಬೇಕು, ಎತ್ತರ ಧ್ವನಿಯಲ್ಲಿ ಮಾತಾಡಬಾರ್ದು. ಆಕೆ ಜೋರು ಹಾಕಿ ಹೋಗೋದು, ಹೋಗ್ಬೇಡಿ ಒಳಗೆ ಹೋಗ್ಬೇಡಿ, ಸರ್ ಮೀಟ್ ಮಾಡಲ್ಲ, ಅಡ್ಮಿಷನ್ ಇಲ್ಲ ನಿಮಗೆ, ಕೊಡ್ಬೇಡಿ, ದಯವಿಟ್ಟು ಹೋಗ್ಬೇಡಿ ಒಳಗಡೆ ಅಂತ ಹೇಳ್ತಾ ಇದ್ದಾಳೆ. ದಡ್ಡ ನನ್ನ ಬಾಗಲ ನುಗ್ಗಿಸಿ ಇಬ್ಬರೊಳಗೆ ಬಂದರು, ಗಂಡ ಹೆಂಡತಿ ಒಳಗೆ ಬಂದರು. ನೀವು ಕಲ್ಪನೆ ಮಾಡ್ಕೊಳ್ಳಿ, ನಾನು ಇಲ್ಲಿದ್ದೀನಿ, ರೂಮ್ ಅಷ್ಟು ದೂರ, ಬಾಗಿಲು ಅಷ್ಟು ದೂರ ಇದೆ. ಈ ಆಟೋಮೆಟಿಕ್ ಕ್ಲೋಸಿಂಗ್ ಡೋರ್ ಇರುತ್ತಲ್ಲ, ಟಗ್ ಅಂತ ಹೋಗ್ಸಂಬಂದರು. ನಮ್ಮ ಸೆಕ್ರೆಟ್ರಿ ಓಡಿ ಬಂದು ಲೀಲಾ ಅಂತ, ಸರ್ ನೋಡಿ ಸರ್ ನಾನು ತಳ್ಕೊಂಡು ಬರ್ತಾರೆ ಒಳಗಡೆ, ಇವ್ರು ಹೇಗೆ ಹೇಳೋದು, ಇರಲಿ ಬಿಡಮ್ಮ ನೀವು ಹೋಗು, ನಾನು ಮಾತಾಡ್ತೀನಿ ಅವ್ರಿಗೆ, ಬನ್ನಿ ಕೂತ್ಕೊಳ್ಳಿ ಎಂದೆ. ಅಲ್ಲಿ ನಡ್ಕೊಂಬರ್ಬೇಕಲ್ಲ, 7-8 ಹೆಜ್ಜೆ ಇಡಬೇಕಲ್ಲ ಅವರು, ಕೂತ್ಕೊಳ್ಳಿ ಎಂದೆ. ಆ ಗಂಡ ಏನನ್ಬೇಕು, ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು. ನಾನಂದೆ ಅಟ್ಲೀಸ್ಟ್ ಅಡ್ಮಿಷನ್ ಟೈಮಿಗೆ ಆದರೂ ಪ್ರಿನ್ಸಿಪಾಲ್ರ ಬಗ್ಗೆ ಯಾರು ಹೊರಟು ಮಾತಾಡಲ್ಲ, ಅಡ್ಮಿಷನ್ ಬೇಕಾಗಿದೆಯಲ್ಲ. ಇವರು ಬರಲಿಲ್ಲ ರೀ ಅಂತಂದರು. ನಾನಂದೆ ಬೇಡ ಬಿಡ್ರಪ್ಪ, ನೀವು ಕೂಡ್ತಿದ್ದೆ, ನಾನು ನಿಂತ್ಕೋಬೇಕಾಗತ್ತೆ, ನನ್ನ ಮ್ಯಾನರ್ಶಿಪ್ ಬಂದವರೆಲ್ಲ ಕೂತ್ಕೋಬೇಕು ಅಂತಿದೆ. ನಾಟಕ ಸಾಕು ಮಾಡಿರಿ ಅಂದ್ಲಕ್ಕೆ ಹೆಣ್ಮಗಳು. ನಾಟಕ ಸಾಕು ಮಾಡಿರಿ ಅಂತ. ಏನು ನಾಟಕ ಅಂತ ಕೇಳಿದೆ. ನೋಡು ನಾಟಕ ಗೊತ್ತಿಲ್ಲ ಅಂತ ಇವ್ರಿಗೆಲ್ಲ ಅಂದ್ಕೊಂಬಂದರು. ಪಕ್ಕಾ ರಿಹರ್ಸಲ್ ಆಗಿತ್ತು. ನಾನು ಕಣ್ಮುಂಚೆ ಚಿತ್ರ ಬರಬೇಕು, ನಾನು ಟೇಬಲ್ ಇದೆ ಮುಂದೆ 3 ಚೇರ್ ಇರ್ತಲ್ಲ, ವಿಸಿಟರ್ಸ್ ಚೇರ್ಸ್ ಅಂತ ಇರುತ್ತೆ, ಅದ್ರ ಹಿಂದೆ ಬಂದು ನಿಂತರು ಗಂಡ ಹೆಂಡತಿ, ಕೂತ್ಕೊಳ್ಳಿಲ್ಲ. ಅಂತೂ ನಮ್ಮ ಜೀವನ ಹಾಳು ಮಾಡಿದಿರಲ್ಲ, ಸಮಾಧಾನ ಆಯ್ತಿಲ್ಲೋ ಅಂದರು. ನೀವು ಯಾರು ಅಂತ ಕೇಳಿದೆ. ನೀವು ಯಾರು ಅಂತ ಗೊತ್ತಿಲ್ಲ, ಜೀವನ ಹೆಂಗೆ ಹಾಳು ಮಾಡೋದು ನಾನು, ನೋಡು ಗೊತ್ತಿಲ್ಲ ಅಂತೆ ನೋಡು ನಾಟಕ ಅಂದರು. ನಾನಂದು ನೋಡಿದ್ರು ನೋಡಿರ್ಬೇಕಪ್ಪ, ನಾನು ನಿಮ್ಮನ್ನು ಗೊತ್ತಿಲ್ಲ, ಸುಮಾರು ಜನ ಮೀಟ್ ಮಾಡ್ತೀವಿ, ಹೆಸರು ಗೊತ್ತಿರಲ್ಲ, ಏನು ಹೇಳಿ ಎಂದೆ. ನಾವಿಲ್ಲಿ ನಿಮ್ಮನ್ನು ಹೊಗಳಕ್ಕೆ ಬಂದಿಲ್ಲ ರೀ, ಶಾಪ ಕೊಡೋಕೆ ಬಂದಿದ್ದೀವಿ ಅಂದರು. ಹಿಂಗೆ ಕೈ ಚಾಚಿ ಬೆರಳು ಮಾಡಿ ನನ್ನ ಮುಖ ಕಡೆ ಕೈ ಮಾಡಿ ಆ ಹೆಂಗ್ಸ್ ಹೇಳ್ತಾರೆ, ತಾಯಿ ಹೇಳ್ತಾರೆ, ನಿಮ್ಮಿಬ್ಬರು ಮಕ್ಕಳು ಸತ್ತು ಹೋಗಲಿ ಏನು ಶಾಪ ಕೊಡೋಕೆ ಬಂದಿದ್ದೀನಿ ಅಂದರು. ಅಂದರೆ ನನ್ನ ಬಗ್ಗೆ ಗೊತ್ತಿದೆ, ಅವ್ರು ನನಗೆ 2 ಮಕ್ಕಳಿದ್ದಾರೆ ಅಂತ ಗೊತ್ತಿದೆ. ಆಕೆ ಹೇಳಿದ್ದು ನೋಡಿ, ಒಂದು ಕ್ಷಣ ನನಗೇನಾಗಿರ್ಬೇಕು ಹೇಳಿ, ಕೋಪ ಬರುತ್ತಾ ಇಲ್ಲ? ಅವ್ರು ಯಾರೋ ಏನೋ ಬಂದು ನಿಮ್ಮಿಬ್ಬರು ಮಕ್ಕಳು ಸತ್ತು ಹೋಗಲಿ ಏನು ಶಾಪ ಕೊಡ್ತೀನಿ ಅನ್ಬೇಕಾದ್ರೆ ಕೋಪ ಬರಲ್ವಾ? ನನ್ನ ಕೈ ಬಜಾರ್ ಕಡೆ ಹೋಯ್ತು. ಬೆಲ್ ಮಾಡಿ ಅಟೆಂಡರ್ ಹೇಳಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ. ಇವು ಸಣ್ಣ ಮಾಸ್ಟರ್ ನನ್ನ ತಲೆ ಕೂತಿದ್ದಾನೆ, ಬಿಡಲ್ಲ ನನ್ನ ಅವನು ಅವತ್ತಿಂದ ಕೂತಿದ್ದಾನಲ್ಲ ತಲೆಯಲ್ಲಿ. ಕೈ ಹಿಂದೆ ತಗೊಂಡೆ. ಆಯ್ತಲ್ಲ, ಶಾಪ ಕೊಟ್ಟದ್ದಾಯ್ತಲ್ಲ, ಕೂತ್ಕೊಳ್ಳಿ, ಏನಾಯಿತು ಅಂತ ಕೇಳಿದೆ. ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದರು. ನಂದು ರಾಂಗ್ ನಂಬರ್. ನಮ್ಮ ಕಾಲೇಜ್ ಹೆಣ್ಮಕ್ಳು ಕಾಲೇಜ್, ಹುಡುಗನಿಗೇನು ಕೆಲಸ ಅಲ್ಲಿ, ನಿಮ್ಮ ಮಗನಿಗೆ ಹೆಂಗೆ ಸೀಟ್ ಸಿಗ್ತದೆ ಇಲ್ಲಿ ಅಂದೆ. ಇಲ್ಲಲ್ಲ, ಸರ್ದಾರ್ ಪಟೇಲ್ ಸ್ಕೂಲಲ್ಲಿ ಕೊಡಲಿಲ್ಲ ಸೀಟ್ ನೀವು. ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತಿದೆ ರಾಜಾಜಿನಗರದಲ್ಲಿ, ಅದು ನಾನೇ ಚೇರ್ಮನ್ ಆಗಿದ್ದೆ. ಶುರು ಆದಾಗಿಂದ 12 ವರ್ಷ ನಾನು ಚೇರ್ಮನ್ ಆಗಿದ್ದೆ, ಬೆಳೆಸಿದ್ದು ಅದನ್ನು ಅವಾಗ. ಅಲ್ಲಿ ಸೀಟ್ ಸಿಕ್ಕಿಲ್ಲ, 8th ಸ್ಟ್ಯಾಂಡರ್ಡ್ ಸೀಟ್ ಸಿಗೋ ಸಾಧ್ಯವೇ ಇರಲಿಲ್ಲ. ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಿದ್ರು. ಅಂತೂ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದರು. ನೋಡಿ ನೀವು ಚಾರ್ಜ್ ಮಾಡಿದ್ದೀರಿ ನನ್ನ ಮೇಲೆ, ಒಂದು ಕೆಲಸ ಮಾಡೋಣ, ಇಲ್ಲೇ ಇರಿ ಕೂತ್ಕೊಳ್ಳಿ. ನಾನೇನು ನನ್ನ ಸೆಕ್ರೆಟ್ರಿ ಹೇಳಿದೆ, ಅಮ್ಮ ರಾಮನಾಥನ್ ಕನೆಕ್ಟ್ ಮಾಡು, ರಾಮನಾಥನ್ ಪ್ರಿನ್ಸಿಪಾಲ್ ಇದ್ದರು, ಕನೆಕ್ಟ್ ಮಾಡಿದರು. ನಾನು ಏನು ಮಾಡಿದೆ ಗೊತ್ತಾ, ಈಗ ಜಗತ್ತು ಹೇಗಿದೆ ಸ್ನೇಹಿತರೆ ಅಂದರೆ, ಈಗ ನೀವು ಒಳ್ಳೆಯವರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯವರಾಗಿದ್ದೀವಿ ಅಂತ ತೋರಿಸ್ಕೋಬೇಕಾಗತ್ತೆ, ಪರಿಸ್ಥಿತಿ ಹಾಗಿದೆ ಈಗ. ನಾನೇನು ಮಾಡಿದೆ, ಫೋನ್ ಎತ್ತಲಿಲ್ಲ, ಇಂಟರ್ಕಾಮ್ ಇದು ಮಾಡ್ತಾರೆ ಎಂತ, ಹಾಂ ಫೋನ್ ಹಾಗೆ ಆನ್ ಮಾಡಿದೆ. ಕೇಳಿಸ್ತಾ, ಹೊರಗಡೆ ಕೇಳಿಸ್ತಾ ಇತ್ತು, ಅವ್ರು ಮಾತಾಡೋದು ಕೇಳಿಸ್ತಾ ಇತ್ತು. ನಾನು ಹೇಳಿದೆ, ಅಭಿನಂದನ್ ಈ ನಂಬರ್ ಬರ್ಕೊಳ್ಳಿ, ಎಂಟ್ರೆನ್ಸ್ ಎಕ್ಸಾಮ್ ನಂಬರ್ ಬರ್ಕೊಳ್ಳಿ, ಆ ಮಗುಗೆ 8th ಸ್ಟ್ಯಾಂಡರ್ಡ್ ಸೀಟ್ ಸಿಗ್ತಾ ಇಲ್ಲ ಹೇಳಿ ಅಂದೆ. ಸರ್ ನೋಡಿ ಆಮೇಲೆ ಫೋನ್ ಮಾಡಲ ಅಂದರು. ಬೇಡ ನಾನು ಹಿಡ್ಕೊಂಡಿರ್ತೀನಿ, ಒಂದು 5 ನಿಮಿಷ ಆಗುತ್ತೆ ಸರ್, ಆಗಲಿ ಪರವಾಗಿಲ್ಲ. ಅವ್ರು ಕೇಳಿಸ್ತಾ ಇತ್ತು ಮಾತಾಡಿದ್ದು. ಫೈಲ್ ತೊಗೊಂಬನ್ನಿ, ಚೇರ್ಮನ್ ಕೇಳ್ತಾ ಇದ್ದಾರೆ, ಅಡ್ಮಿಷನ್ ನಂಬರ್ ನೋಡಿ, ಇದನ್ನು ಎಲ್ಲ ಕೇಳೋದೆಲ್ಲ ಕೇಳಿಸ್ಬಿಟ್ಟು, ಇಲ್ಲ ಕೊಟ್ಟಿಲ್ಲ ಸರ್ ಸೀಟು ಅಂದರು. ಯಾಕೆ? ಇಲ್ಲ ಸರ್, ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವನಿಗೆ ಸೈನ್ಸು ಗಣಿತ 2ರಲ್ಲೂ ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ, ಕೊಟ್ಟಿಲ್ಲ. ಮತ್ತು ಅವ್ನು ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ನಕ್ಬಿಟ್ರು ಅವ್ರು. ಕೊಡಬೇಡ ಅಂತ ಯಾರು ಹೇಳ್ತಾರೆ ಸರ್, ಕೊಡುವಂತ 100 ಜನ ಪ್ರಾಣ ತೆಗಿತಾರೆ, ಕೊಡಬೇಡ ಅಂತ ಯಾರು ಹೇಳ್ತಾರೆ?
ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನೇನಾದರೂ ಮಗುಗೆ ಅಡ್ಮಿಷನ್ ಕೊಡಬೇಡ ಅಂತ ಹೇಳಿದ್ನಾ ಅಂತ ಕೇಳಿದೆ. ಇಲ್ಲ ಸರ್, ಬಂದ್ಬಿಡಲ ನಾನು, ಬರಬೇಡ್ರಿ, ಥ್ಯಾಂಕ್ ಯು ವೆರಿ ಮಚ್, ಕ್ಲೋಸ್ ಮಾಡಿರಿ. ಹೇಳ್ರಿ, ನೀವು ಯಾರು ಹೇಳ್ರಿ, ಈಗ ನಿಮ್ಗೆ ಗೊತ್ತೇ ಇಲ್ಲ ನನಗೆ ಯಾರು ಅಂತ. ಆ ಹುಡುಗನಿಗೆ ಯಾಕೆ ಹೇಳಿ ನಾನು, ಅವ್ರು ಮಾತಾಡಿಸಿ ಕಳಿಸಿದೆ, ನಾನು ಮಾಡಿದ್ದಲ್ಲ, ಈ ಸಲ ಏಡ್ತಿ ಕೊಡೋಕ್ಕಾಗಲ್ಲ, 9th ಬನ್ನಿ ನಾನು ಕೊಡ್ತೀನಿ ಸೀಟು ಅಂತ ಹೇಳಿದೆ. ಮರುವರ್ಷ ಬಂದ್ರವರು 9th ಅಡ್ಮಿಷನ್ ಮಾಡಿದೆ. ಹುಡುಗ ಅಲ್ಲಿಂದ 10th ಮಾಡಿ RV ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಈಗ ಸ್ಯಾನ್ ಹೋಸದಲ್ಲಿ ವೆರಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಈಗ ಅವನು, ನಾನು ಮೇಘ ಹೋಗ್ತಾ ಇದ್ದೀನಿ, ಮೇಘ ಹೋದಾಗ ಮನೆಗೆ ಹೋಗಿ ಬರ್ತೀನಿ. ಆತ್ಮೀಯ ಸ್ನೇಹಿತರಾಗಿದ್ದಾರೆ ನನಗೀಗ ಅವರು ಇಬ್ಬರು ಗಂಡ ಹೆಂಡತಿ. ಒಂದೇ ಅದಕ್ಕೆ ಬರೆದಿದ್ದೆ, ಒಂದು ಆರ್ಟಿಕಲ್ ಬರೆದಿದ್ದೆ ನಾನು, ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್. ನಾನು ಬಜಾರ್ ಪ್ರೆಸ್ ಮಾಡಿ ಹೊರಗೆ ಹಾಕಿದರೆ ನನ್ನ ಜೀವನದಲ್ಲಿ ಯಾರೋ ಇಬ್ಬರು ದರಿದ್ರಗಳು ಬಂದು ಬೈದು ಹೋದ್ರು ನನಗೆ ಅಂತ ಒಂದು ಅನ್ನಿಸ್ತಿತ್ತು. ಅವರಿಗೆ ಈ ಮನುಷ್ಯ ನಮ್ಮ ಜೀವನ ಹಾಳು ಮಾಡಿದ, ಮಕ್ಕಳಿಗೆ ಸೀಟ್ ಕೊಡಲಿಲ್ಲ ಅಂತ ಅವ್ರಿಗೆ ಇರ್ತಿತ್ತು. ಇಬ್ಬರದು ತಪ್ಪಿಲ್ಲ ಅಂತ ಗೊತ್ತಾಗೋದು ಹೇಗೆ, ಎಲ್ಲ ಆಯಿತು ಗೊತ್ತಾದು. ಆ ಮನುಷ್ಯನ ಅಕ್ಕ ನನ್ನಲ್ಲಿ ಕೆಲಸ ಮಾಡಿದ್ರಂತೆ 2-3 ವರ್ಷ ಹಿಂದೆ. ಒಳ್ಳೆ ಹೆಣ್ಮಗಳು, ಪಾಠ ಮಾಡೋಕ್ಕಾಗಲಿಲ್ಲ, ಬಿಟ್ಟು ಹೋಗಿದ್ದಾಳೆ. ನನ್ನ ಬಗ್ಗೆ ಸ್ವಲ್ಪ ಕೋಪ ಇರಬೇಕು, ಪ್ರಿನ್ಸಿಪಲ್ ಕಂಟಿನ್ಯೂ ಮಾಡಲಿಲ್ಲ ನನ್ನ ಅಂತ. ಈ ಹುಡುಗ ಪರೀಕ್ಷೆ ತೊಗೊಂಡಿದ್ದಾನಲ್ಲ, ಇವ್ರು ನೋಡೋಕೆ ಹೋಗಿದ್ದಾರೆ, ರಿಸಲ್ಟ್ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ. ಸಿಕ್ಕಿಲ್ಲ ಅಂತ ಏನು ಬೇಜಾರಾಗಿಲ್ಲ ಅವರಿಗೆ, ಸಿಕ್ಕಿರ್ಲಿಕ್ಕಿಲ್ಲ ಅಂತ. ಕೆಳಗೆ ನೋಡ್ತಾರೆ, ಚೇರ್ಮನ್ ನನ್ನ ಸಿಗ್ನೇಚರ್ ಇದೆ. ಇವನೇ ಖಳನಾಯಕ, ನನ್ನ ಮಗನೇ ಸಿಗಲಾರ್ದಂಗೆ ಮಾಡ್ದ, ಇವನೇ ತಾನೇ ಚೇರ್ಮನ್ ಈಗ ಅಂತ ಬಂದು ಬೈದು ಹೋದರು. ದಯವಿಟ್ಟು ಗಮನಿಸಿ, ನಮ್ಮೆಲ್ಲರ ಜೀವನದಲ್ಲಿ ಇಂಥ ಘಟನೆ ಒಂದೊಂದು ಆಗುತ್ತೆ. ಯಾವುದೋ ತಪ್ಪು ಕಲ್ಪನೆಯಿಂದ ಯಾರಿಗೂ ಆಗುತ್ತೆ. ಅದಕ್ಕೆ ಅವ್ನು ಬೇಸ್ಟ್ ಸೆಲ್ ಮಾಸ್ಟರ್ ಚೆನ್ನಾಗಿ ಹೇಳ್ದ ನನಗಂದರೆ, ನೀನು ರಿಯಾಕ್ಟ್ ಮಾಡಿದ್ದಿದ್ರೆ, ಅವನು ಹೊರಗೆ ಕಳಿಸಿದ್ರೆ ನೀನು ಮಿಸರಬಲ್ ಆಗ್ತಿದ್ದಿ, ಅವರು ಮಿಸರಬಲ್ ಆಗ್ತಾಯಿದ್ರು. ಒಂಚೂರು ತಡ್ಕೊಂಡಿದ್ದಕ್ಕೆ ಏನಾಯ್ತು ನೋಡಿ. ವಾಟ್ ಈಸ್ ದ ಔಟ್ಕಮ್ ಆಫ್ ದ ಹೋಲ್ ಥಿಂಗ್? HERO, ಐದರ್ ಬಿಕಮ್ ಮಿಸರಬಲ್ ಆರ್ ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆ ಆದರೂ ಬರುತ್ತೆ, ಆದ ದುಃಖದಲ್ಲಿರ್ತೀರಿ ನೀವು. ಯಾವಾಗ ನೀವು ರಿಯಾಕ್ಟ್ ಮಾಡಿದ್ದೀರೋ ಅವಾಗೆಲ್ಲ ಮಿಸರಬಲ್ ಆಗ್ತೀರಿ. ಯಾವಾಗ ರೆಸ್ಪಾಂಡ್ ಮಾಡಿದ್ದೀರೋ ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ 4ರೊಳಗೆ HEROದೊಳಗೆ 2 ನಮ್ಮ ಕೈಯಲ್ಲಿದೆ, 2 ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಲಿ ಇಲ್ಲದೆ ಇರೋದೇನೋ ಹ್ಯಾಪನಿಂಗ್ ನಮ್ಮ ಕೈಲಿಲ್ಲ. ವಿತ್ ಯುವರ್ ಪರ್ಮಿಷನ್, ವಿದೌಟ್ ಯುವರ್ ಪರ್ಮಿಷನ್ ಯಾವುದೋ ಘಟನೆ ಆಗಿಬಿಡುತ್ತೆ ಅಲ್ವಾ, ಯಾವುದೋ ಘಟನೆ ಆಗಿಬಿಡುತ್ತೆ, ಅಪೇಕ್ಷೆ ಮಾಡಿದ್ದು ಆಗದೆ ಆಗಿಬಿಡುತ್ತೆ. ನಮ್ಮ ಕೈಯಲ್ಲಿ ಇಲ್ಲ ಅದು. 2ನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಡೋಂಟ್ ಥಿಂಕ್ ಟು ಮಚ್ ಅಬೌಟ್ ಇಟ್. ನಾವು ಕೆಲವ್ರು ಮರೆಯೋದೇ ಇಲ್ಲ ರೀ, ನೆನೆಸ್ಕೊಂಡು ಕುದೀತಾ ಇರೋದು ಹಾಗೇನೆ. ಅದನ್ನು ಕಮ್ಮಿ ಮಾಡ್ಕೊಳ್ಳಿ. 3ನೇದು R, ಡೋಂಟ್ ರಿಯಾಕ್ಟ್. ಯಾವುದೇ ಏನೇ ಅಂದರೂ ತಕ್ಷಣ ಹೇಳೋಕೆ ಹೋಗಬೇಡಿ. ಏನಾದರೂ ಒಂದು 2 ನಿಮಿಷ ಬಿಡಿ, 2 ನಿಮಿಷ ಬಿಡಿ. ಯಾರೂ ನಿಮ್ಮ ತಲೆ ಗನ್ ಹಿಡ್ಕೊಂಡಿಲ್ಲ, ಕಮಾನ್ ಮಾತಾಡಿ ಈಗ ಅಂತ ಅಲ್ವಾ. ಒಂದು ಸ್ವಲ್ಪ ಉಸಿರು ಹಿಡ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ಒಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತಾರೆ, ಬ್ರೀದಿಂಗ್ ಟೆಕ್ನಿಕ್. ಸಿಟ್ ಸ್ಟ್ರೇಟ್, ಟೇಕ್ 3 ಡೀಪ್ ಬ್ರೆತ್ಸ್. ಇದು ಭಾಳ ಪವರ್ಫುಲ್ ಟೆಕ್ನಿಕ್ ಇದು. ದೀರ್ಘ ಶ್ವಾಸ ತೊಗೋಬೇಕು 3 ಸಲ. ಆಮೇಲೆ ಕೈ ಹಿಂಗೆ ಇಟ್ಕೊಳ್ಳಿ, ಪ್ರೆಸ್ ಇಟ್ ಹಾರ್ಡ್. ನಿಮ್ಗೆ ಗೊತ್ತಿಲ್ಲದೆ ಆಗಿರುತ್ತೆ ಇದು. ನಿಮ್ಮ ಟೆನ್ಷನ್ ಆದಾಗಲೆಲ್ಲ ನೀವು ಮಾಡ್ತೀರಿ, ನೆನಪಿದೆಯಾ? ಬೆಳೆ ಬರ್ಕೋತೀವಿ ಈಗೆಲ್ಲ, ಉಗುರು ಕಡಿಯೋದು, ಮೂಗಿನ ಮೇಲೆ ಬೆವರು ಬರುತ್ತೆ, ಟೆನ್ಷನ್ ಆದಾಗಲೆಲ್ಲ ಆಗೋದಿದು. ದೇಹಕ್ಕೆ ಗೊತ್ತಿದೆ ಅದು. ಅದಕ್ಕೆ ಹುಡುಗರಿಗೆ ತಕ್ಷಣ ಸ್ಟೇಜ್ ಮೇಲೆ ಕರೆದ ತಕ್ಷಣ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್ ಹಿಂಗೆ ಮಾಡೋದು. ಅದನ್ನು ಕಲಿಸಿದ್ದಾರೆ ವಿಜ್ಞಾನ ಈಗ ನಮಗೆ. ಇದೆಯಲ್ಲ, ಜಾಯಿಂಟ್ಸ್ ಇದಾವಲ್ಲ ಇವು, ಇಲ್ಲೇ ಪ್ರೆಷರ್ ಪಾಯಿಂಟ್ಸ್, ಅವು ಟೆನ್ಷನ್ ಪಾಯಿಂಟ್ಸ್ ಇಲ್ಲೇನೆ. ಕೈ ಹಿಚ್ಕೊಳ್ಳೋದು ಅಂತಾರಲ್ಲ, ಆಗೋದು ಅದಕ್ಕೇನೆ. ದಯವಿಟ್ಟು ನೀವೇನು ಮಾಡಿ, ಹಾಗೇನೋ ಟೆನ್ಷನ್ ಬಂದಾಗ ಯಾವಾಗಾದರೂ, ಇವತ್ತಿಗೂ ಕೂಡ ದಯವಿಟ್ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ಎ ಬ್ರಿಲಿಯಂಟ್ ಸ್ಪೀಕರ್. ಮಾತಾಡೋದು ನೋಡಿ ಹೇಗಿರ್ತಾರೆ, ಮೊದಲು ನೋಡಿದ್ದೀರ, ಹೋಗಿ ಸ್ಟೇಜ್ ಮೇಲೆ ಹೆಂಗೆ ಕೈ ಇಟ್ಕೋತಾರೆ ಹಿಂಗೆ. ದೆನ್ ಈ ಸ್ಟಾರ್ಟ್ಸ್ ಟಾಕಿಂಗ್. ಎವ್ರಿ ಲೀಡರ್ ಈಸ್ ಟಾಟ್ ಟು ಡೂ ದೋ. ಕಲಿಸಿರ್ತಾರೆ ಅವ್ರಿಗೆ, ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ 2 ಸಲ ಮಾಡಿದಾಗ ಆಲ್ ಯುವರ್ ಟೆನ್ಷನ್ಸ್ ಆರ್ ಗಾನ್. 1 ಲಕ್ಷ ಜನ ಇದ್ದು ಆರಾಮಾಗಿ ಮಾತಾಡ್ಬೋದು ನೀವು. ಹಾಗೆ ಮಕ್ಕಳಿಗೆ ಕಲಿಸ್ಕೊಡಿ. ಪರೀಕ್ಷೆ ಹೊತ್ತೆ ಟೆನ್ಷನ್ ಆದಾಗ ಸಿಟ್ ಸ್ಟ್ರೈಟ್, ಟೇಕ್ ಡೀಪ್ ಬ್ರೆತ್ ಆ್ಯಂಡ್ ಪ್ರೆಸ್ ಯುವರ್ ಫಿಂಗರ್ಸ್ ಲೈಕ್ ದಿಸ್, ವಿಲ್ ಬಿ ಆಲ್ ರೈಟ್. ಈ ಥರದ್ದು ನಾವು ಮಾಡ್ಕೋಬೇಕು. ಒಂದು ಸಲ ನೀವು ರಿಯಾಕ್ಟ್ ಬಿಟ್ಟು ರೆಸ್ಪಾಂಡಿಗೆ ಹೋದ್ರಿ, ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೇರ್ ಫೋರ್ ಇನ್ ದ ಹೀರೋ, ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕೈಯಲ್ಲಿದೆ. ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿಯಾಕ್ಷನ್ ನಮ್ಮ ಕೈಯಲ್ಲಿದೆ. ಮೊದಲಿಂದ 2 ಇಲ್ಲ. ಆದರೆ ಇಫ್ ಯು ರೆಸ್ಪಾಂಡ್, ದೆರ್ ಇಸ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್. ದುಃಖ ಆಗಲ್ಲ. ಈ ಹೀರೋ ಔಟ್ ಆಫ್ ಹರ್ಟ್, ವೆನ್ ಎವರ್ ದೆರ್ ಇಸ್ ಅ ಹರ್ಟ್, ಯು ಶುಡ್ ಬಿಕಮ್ ಎ ಹೀರೋ ರಾದರ್ ದ್ಯಾನ್ ಬಿಕಮಿಂಗ್ ಎ ವಿಲನ್. ಲಾಸ್ಟ್ ಮಾತು ಕರೆಕ್ಟ್ ಮುಗಿದು ಹೋಗುತ್ತೆ ಈಗ. ಐ ಸ್ಪೋಕ್ ಅಪ್ ಟು 7:30. ಮೌಲ್ಯಗಳನ್ನು ಕಲಿಸ್ಬೇಕು ಅಂತ ಹೇಳ್ತೀನಿ. ಮುಖ್ಯ, ಮನೆಯಲ್ಲೇ ಕಲಿಸ್ಬೇಕು ಮೌಲ್ಯ. ಕಲಿಸೋದು ಹೇಗೆ? ನಾನು ಮೊನ್ನೆ ಹೇಳಿದ್ದೆ, ಫಸ್ಟ್ ಡೇನೇ ಹೇಳಿದ್ದೆ, ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್, ಯು ಶುಡ್ ಬಿ ಆನೆಸ್ಟ್. ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಪಂಕ್ಚುವಲ್, ಐ ಶುಡ್ ಬಿ ಪಂಕ್ಚುವಲ್. ಇಫ್ ಐ ವಾಂಟ್ ಯುವರ್ ಸನ್ ಟು ಬಿ ಟೆಲಿಂಗ್ ಟ್ರುತ್, ಐ ಶುಡ್ ಟೆಲ್ ದ ಟ್ರುತ್. ನಾನು ಯಾವಾಗಲೂ ನಡೆದೇ ತೋರಿಸ್ಬೇಕಾಗತ್ತೆ ಮೌಲ್ಯಗಳನ್ನು. ಭಾಷಣ ಮಾಡಿ ಕಲಿಸೋಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕು.
ಆದ್ದರಿಂದ ಮಕ್ಕಳಿಗೆ ಯಾವ ಮಾದರಿ ಹಾಕಿ ಆ ಮಾದರಿ ಮಕ್ಕಳು ಪಾಲಿಸ್ಬೇಕು, ಹಾಗೆ ಮಾಡಬೇಕಷ್ಟೇ, ಮತ್ತೊಂದೇನಿಲ್ಲ, ಬೇರೆ ಹಾದಿ ಇಲ್ಲ. ಕಂಪ್ಯಾರಿಸನ್ ಬಿಟ್ಬಿಡಿ. ಚೈಲ್ಡ್ ಈಸ್ ನಾಟ್ ಯುವರ್ ಸ್ಟೇಟಸ್ ಸಿಂಬಲ್. ಕೆಲವು ಏನು ಮಾಡ್ತಾರೆ ಗೊತ್ತಾ, ಇಬ್ಬರು ಅಮ್ಮಂತರು ನಿಂತಿರ್ತಾರೆ ಕಂಪೌಂಡ್ ಆ ಕಡೆ ಈ ಕಡೆ ಮಾತಾಡ್ತಾ, ನಿಮ್ಮ ಹುಡುಗನ ರಿಸಲ್ಟ್ ಬಂತಾ 8th ಸ್ಟ್ಯಾಂಡರ್ಡ್ದು ಬಂತಲ್ಲ, ಎಷ್ಟು % ಬಂತಂತೆ ನಿಮ್ಮ ಹುಡುಗನಿಗೆ? ನಮ್ಮ ಹುಡುಗನಿಗೆ 91 ಬಂತು ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹುಡುಗನಿಗೆ ಎಷ್ಟು ಬಂತು? ನಮ್ಮ ಹುಡುಗನಿಗೆ 94 ಬಂತು. ಇಬ್ಬರಿಗೂ 60 ಬಂದಿಲ್ಲ. ಮಕ್ಕಳು ಸ್ಟೇಟಸ್ ಸಿಂಬಲ್ ತಾನೆ. ನಮ್ಮ ಹುಡುಗನ ಮಾರ್ಕ್ಸ್ ಕಮ್ಮಿ ಹೋದ್ರೆ ಅಪ್ಪ ಅಮ್ಮನಿಗೆ ಘನತೆ ಕಮ್ಮಿ ಆಗುತ್ತೆ. ಯಾಕೆ? ವಾಟ್ ಈಸ್ ದ ಪ್ರಾಬ್ಲಮ್? ಕೆಲವು ಮಕ್ಕಳು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸೋದಂದರೆ ನಮ್ಮ ಮಗ ಅಲ್ಲಿ ಓದ್ತಾನೆ ಅಂತ ತೋರಿಸೋದಕ್ಕೆ. ನಮ್ಮ ಶಾಲೆ 3 ಲಕ್ಷ ರೀ ಫೀಸು, ಒಳ್ಳೆ ಸ್ಕೂಲ್, ದೊಡ್ಡ ಸ್ಕೂಲ್. ಚೈಲ್ಡ್ ಈಸ್ ನಾಟ್ ಯುವರ್ ಸ್ಟೇಟಸ್ ಸಿಂಬಲ್. ಚೈಲ್ಡ್ ಈಸ್ ವಂಡರ್ಫುಲ್ ವೆರೆವರ್. ಎಲ್ಲೇ ಯಾವ ಸ್ಕೂಲಲ್ಲಿ ಓದಿದ್ರೆ ಚೆನ್ನಾಗಿ ಓದುತ್ತೆ ಮಗು. ಆದ್ದರಿಂದ ಸ್ಟೇಟಸ್ ಸಿಂಬಲ್ ಮಾಡ್ಕೋಬೇಡಿ ಮಕ್ಕಳನ್ನ. ಮಕ್ಕಳು ಚೆನ್ನಾಗಿ ಓದಿ ಹೋದ್ರೆ ನಾನು ಬೇಜಾರು ಮಾಡ್ಕೋಬೇಕು, ಏನು ಬೇಕಾಗಿಲ್ಲ ಅದು. ಯು ಪ್ಲೀಸ್ ಸಿ ದಟ್ ಚೈಲ್ಡ್ ಈಸ್ ಡಿಫ್ರೆಂಟ್. ಇನ್ನೊಂದು, ದೇ ನೀಡ್ ಮೋರ್ ಲವ್ ಆ್ಯಂಡ್ ಅಫೆಕ್ಷನ್ ವೆನ್ ದೆ ಫೇಲ್. ಮಕ್ಕಳು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಫೇಲ್ ಆದಾಗ ಅಟೆನ್ಷನ್ ಜಾಸ್ತಿ ಬೇಕು ಅವ್ರಿಗೆ. ನಾವು ಅವಾಗೆ ಬೈಯೋದು, ನನಗೆ ಗೊತ್ತಿತ್ತು ನನಗೆ ಫೇಲ್ ಆಗ್ತೀಯ ಅಂತ. ನೀವು ಓದೋ ರೀತಿ ನೋಡಿದಾಗ ಗೊತ್ತಿದ್ದು ನೀವು ಫೇಲ್ ಆಗ್ತೀಯ ಅಂತ. ಸುಮ್ಮನೆ ಕೂತಿದ್ರೆ ಅವು ಫೇಲ್ ಆಗಬೇಕಾದ್ರೆ ಫೇಲ್ ಆದಮೇಲೆ ಬೈಯೋದು ನಾವು. ಮೊದಲೇ ದುಃಖ ಆಗಿದೆ ಆ ಮಗುಗೆ ಸೋತಿದ್ದೀನಿ ಅಂತ, ಮೇಲೆ ಬೈಕೊಂಡ್ರೆ ಅಲ್ವಾ. ಒಂದು ಸಣ್ಣ ಘಟನೆ, ನನ್ನ ಪರ್ಸ್ನಲ್ ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ ಇವತ್ತಿಗೆ, ಭಾಳ ಚೆನ್ನಾಗಿದೆ ಅದು. ಯಾಕೆ ನನ್ನ ಬಗ್ಗೆ ಹೇಳ್ಕೊತೀನಿ ಅಂದರೆ, ನಿಮ್ಮ ಬಗ್ಗೆ ಹೇಳ್ಕೊತ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಾಸಿ, ಮತ್ತೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ. ನನ್ನ ಮಗ ಇಲ್ಲೇ ಓದ್ತಿದ್ದ, ಏರ್ಫೋರ್ಸ್ ಸ್ಕೂಲ್ ಅಂತಿದೆ ಹೆಬ್ಬಾಳ ಹತ್ರ. ಅವನಲ್ಲಿ 10th ಇದ್ದಾಗ ಅಂಡರ್-16 ಕ್ರಿಕೆಟ್ ಟೀಮ್ ಇರುತ್ತೆ ಕರ್ನಾಟಕದ್ದು. ಅವನ ಟೀಮ್ ಕ್ಯಾಪ್ಟನ್ ಇದ್ದ. ಅಂಡರ್-16 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ. ಎಲ್ಲ ಕಡೆ ಉದ್ದಾಡಬೇಕು, ಬೇರೆ ಬೇರೆ ಟೂರ್ನಮೆಂಟಿಗೆ ಹೋಗಬೇಕು. ಒಂದು ಸಲ ಆಸ್ಟ್ರೇಲಿಯಾಕ್ಕೆ ಒಂದು 15 ದಿವಸ ಕಳಿಸಿದ್ರು. ಹಿಂಗೆ ಹೋಗಿ ಬಂದಾಗ ಅವನಿಗೆ ಶಾಲೆ ಕಡೆ ಸರಿಯಾಗಿ ಹೋಗೋಕ್ಕಾಗಿಲ್ಲ, ಓದಿಲ್ಲ. ಪ್ರಿಪ್ರೇಟ್ರಿ ಪರೀಕ್ಷೆ ಬರುತ್ತಲ್ಲ, ಬಂದಮೇಲೆ ಒಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದು ಬ್ರಹ್ಮ ಬರಹ. ಅದು ಬಂದು ನಾನು ಹೆಂಡತಿಗೆ ತೋರಿಸಿದ್ದಾನೆ. ಎಲ್ಲ ಮಾರ್ಕ್ಸು 40, 42, 45 ಇದ್ದಾವೆ. ಆಕೆ, ಏನೋ ನೀನು, ನಿಮ್ಮಪ್ಪ ಪ್ರಿನ್ಸಿಪಾಲು, ನಿನ್ನ ಮಾರ್ಕ್ಸ್ ಹಿಂಗಿದಾವಲ್ಲೋ ಅಂದಿದ್ದಾಳೆ. ಮೊದಲೇ ಪಾಪ ಹೆದರಿಕೆ ಅವನಿಗೆ, ಈಕೆ ಎಷ್ಟು ಹೆದರಿಸ್ಬಿಟ್ಟಿದ್ದಾಳೆ ಅನಿಸುತ್ತೆ ಪಾಪ. ನಾ ರಾತ್ರಿ ಮನೆಗೆ ಹೋಗಿ ಊಟ ಮಾಡಿ ಪೇಪರ್ ಓದ್ತಿರ್ಬೇಕಾದ್ರೆ ಕಣ್ಣಂಚಲ್ಲಿ ಯಾರೋ ನಿಂತಂಗೆ ಆಯ್ತು. ತಿರುಗಿ ನೋಡಿದೆ, ನಿಂತಿದ್ದ ಅವನು. ಯಾಕೋ ಅಂತ ಕೇಳಿದೆ. ಅಪ್ಪ ಪ್ರೋಗ್ರೆಸ್ ಕಾರ್ಡು ಸೈನ್ ಮಾಡಬೇಕು ಅಂದ. ಅದೊಂದು ಇದೆಯಲ್ಲ ಬ್ರಹ್ಮಬರಹ, ಕೊಟ್ಟ. ನೋಡಿದೆ, ಹೆಂಗೆ ಕ್ಷಣದಲ್ಲಿ ಗೊತ್ತಾಯ್ತು ಮಾರ್ಕ್ಸ್ ಕಮ್ಮಿ ಇದ್ದಾವೆ ಅಂತ. ಹಿಂಗೆ ತಲೆ ಎತ್ತಿ ನೋಡಿದೆ, ಇಲ್ಲೇ ನೀರು ನಿಂತ್ಕೊಂಡಿತ್ತು ಅವನು. ಬೈದ ತಕ್ಷಣ ಅಳ್ತಿದ್ದ ಅವನು. ನಾನು ಪೆನ್ ಎಲ್ಲೋ ಅಂದೆ. ಸುಯ್ ಅಂತ ಓಡ್ದ ತನ್ನ ಕೋಲಿಗೆ, ಪೆನ್ ತಂದ. ಸರ ಸೈನ್ ಮಾಡಿದೆ. ಬಿಡೋ, ಯು ಆರ್ ಎ ಬ್ರೈಟ್ ಬಾಯ್, ಯುಲ್ ಡೂ ವೆಲ್ ಇನ್ ದ ಫೈನಲ್. ಕ್ರಿಕೆಟ್ ಆಡಿದೆಯಲ್ಲ, ಚಿಂತೆ ಅಲ್ಲಿ ಬಿಡು, ಹೋಗು ಅಂದೆ. ಆ ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ತನ್ನ ಕೋಣೆಗೆ ಹೋಗಲಿಲ್ಲ, ಅಡುಗೆ ಮನೆಗೆ ಹೊಡೆದ ಸುಯ್ ಅಂತ ಹೊಡ್ಕೊಬಿಟ್ಟು. ಅಮ್ಮ ಅಪ್ಪ ಬೈಲೇ ಇಲ್ಲ. ಫಾರ್ ದ ಜಾಯ್ ಐ ಕ್ಯಾನ್ ಗಿವ್ ಎ crore rupee ಫಾರ್ ಹಿಮ್. ಮುಂದೆ ಅವ್ನು ದೊಡ್ಡವನಾಗಿ ಇಂಗ್ಲೆಂಡಿಗೆ ಹೋದಾಗ ಮೇಲ್ ಕಳಿಸಿದ್ದಾನೆ, ಕಾಯ್ದು ಇಟ್ಕೊಂಡಿದ್ದೇನೆ ಇನ್ನು ನಾನು. ಅವ್ನು ಬರೀತಾನೆ, ಐ ಡೋಂಟ್ ನೋ ಅಪ್ಪ ವೆದರ್ ಯು ರಿಯಲೈಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಅಕಾಡೆಮಿಕ್ ಲೈಫ್ ವಾಸ್ ದ ಡೇ ಯು ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನಾನು ಬೈಲಾರದೆ ಸೈನ್ ಮಾಡಿಕೊಟ್ಟೆಲ್ಲ ಪ್ರೋಗ್ರೆಸ್ ಕಾರ್ಡು, ಅವತ್ತೇ ನನ್ನ ಶಿಕ್ಷಣದ ತಿರುವು ಬದಲಾಯಿತು ಅಂತ. ಹಿ ಸೇಸ್, ಐ ನೋ ನೌ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ಇಫ್ ಐ ಫೇಲ್. ಅಕಸ್ಮಾತ್ ಯಾವುದೋ ಕಾರಣಕ್ಕೆ ನಾನು ವೈಫಲ್ಯ ಬಂದರೆ ನಮ್ಮಪ್ಪ ನಾನು ಸಪೋರ್ಟ್ ಮಾಡ್ತಾನೆ ಅಂತ ಧೈರ್ಯ ಬಂತು ನನಗೆ ಅಂತ ಅಲ್ವಾ. ನಿಮಗೆ ಕೈಯಲ್ಲಿ ಕೋಲ್ ಯಾವಾಗ ಬೇಕಾಗತ್ತೆ? ಕಾಲು ನೋವಾದಾಗ, ಅಶಕ್ತ ಆದಾಗ. ಕಾಲು ಚೆನ್ನಾಗಿದ್ದಾಗ ಓಡಿರ್ತಾನೆ ಅವ್ನು, ರ್ಯಾಂಕ್ ಬಂದ ನಿಮ್ಮನ್ನು ಕೇಳ್ತಾನೆ, ಓಡಾಡ್ತಿರ್ತಾನೆ, ಸ್ವೇಟ್ ಹಂಚ್ಕೊಂಡು ಓಡಾಡ್ತಿರ್ತಾನೆ ಊರು ತುಂಬ. ಸೋತಾಗೆ ಸಪೋರ್ಟ್ ಬೇಕಾಗತ್ತೆ. ಅಂದರೆ ಸೋಲ್ಬೇಕು ಅಂತಲ್ಲ, ಅಕಸ್ಮಾತ್ ಸೋಲ್ ಬಂತು ಅಂದರೆ ವಾಟ್ ಯು ವಾಂಟ್ ಮಾರ್ಕ್ಸ್ ಕಾರ್ಡ್ ಆರ್ ಯುವರ್ ಸನ್ ಆರ್ ಯುವರ್ ಚೈಲ್ಡ್? Your child is more important than a marks card. 100 marks cards can come in future, but child will not come. ಅದಕ್ಕೆ ಹೇಳೋದು, ಲೆಟ್ ನಾಟ್ ದ ಚೈಲ್ಡ್ ಆಸ್ಕ್ ಎ ಕ್ವಶನ್. ಮಗು ಪ್ರಶ್ನೆ ಕೇಳಬಾರ್ದು. ವಿಲ್ ಯು ಸ್ಟಿಲ್ ಲವ್ ಮೀ ಇವನ್ ಇಫ್ ಐ ಡೋಂಟ್ ವಿನ್? ಐ ವಿಲ್ ಲವ್ ಯು ಈವನ್ ಇಫ್ ಯು ಡೋಂಟ್ ವಿನ್. ಐ ಲವ್ ಯು ಬಿಕಾಸ್ ಯು ಆರ್ ಮೈ ಚೈಲ್ಡ್. ಆ ಅಶ್ಯೂರೆನ್ಸ್ ಬಹಳ ಮುಖ್ಯ ಕೊಡಬೇಕಾದದ್ದು. ಅದು ಮಾಡಿದಾಗ accept the child as he or she is, then things will be beautiful. Parenting is a very challenging job. Very challenging, but exciting, beautiful. ಮಗು ಬೆಳೆದ ಹಾಗೆ ನೀವು ಬೆಳೆದಿದ್ದೀರಿ. ಮಗುವಿನ ಪ್ರತಿಯೊಂದು ಹಂತ ಪ್ರೀತಿಯಿಂದ ಗಮನಿಸಿ. ಇಟ್ಸ್ ಎ ಮಿರಕಲ್ ಹ್ಯಾಪನಿಂಗ್ ಬಿಫೋರ್ ಯು. ಇಟ್ಸ್ ಎ ಮಿರಕಲ್. ಪವಾಡ ಅದು. ಆಗ ತಾನೇ ಹುಟ್ಟಿದ ಮಗು ಅಳೋಕ್ಕೆ ಬರ್ಬಿಟ್ಟು ಇನ್ನೂ ಬರದೆ ಅಂತ ಮಗು ಎದ್ದು ನಿಂತ್ಕೊಂಡು ದೊಡ್ಡದಾಗಿ, ಅಮ್ಮ ನಾ ಹೇಗಿದ್ದೀನಿ ನೋಡು, ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಟುಡೇ ಅಂತ ಹೇಳಬೇಕಾದ್ರೆ ಒಂದು ಪವಾಡ ಅಲ್ವಾ ಅದು? ಆ ಪವಾಡಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ.
ಸಾಕ್ಷಿ ಆಗೋದು ಅಷ್ಟೇ ಅಲ್ಲ, ಅದಕ್ಕೆ ಕಾರಣ ಆಗಿದ್ದೀರಿ ಅನ್ನೋದು ಭಾಳ ಮುಖ್ಯ. ಲೆಟ್ ದಿ ಪೇರೆಂಟಿಂಗ್ ಬಿ ಎ ವೆರಿ ಹ್ಯಾಪಿ ಒನ್. ಎಂಜಾಯ್ ಪೇರೆಂಟಿಂಗ್. ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಒನ್ ಆಫ್ ಯು. ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ತಾವು ತಮ್ಮ ಸಾಯಂಕಾಲವನ್ನು ತೆಗೆದಿಟ್ಟು ಇಲ್ಲಿ ಬಂದಿದ್ದೀರಿ. ಹೇಳಬೇಕಾದ್ದು ತುಂಬ ಇದೆ. ನಾನು ಸೂಕ್ಷ್ಮ ರೂಪದಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ. ಮಗು ಬೆಳಿಬೇಕಾದ್ರೆ 25 ವರ್ಷ ಬೇಕಲ್ವ. ಮಗು ಹುಟ್ಟಿದಾಗ ಅಳೋದು ಬಿಟ್ಟರೆ ಏನೂ ಬರಲ್ಲ ಅಂತ ಹೇಳಿದೆ. 20 ವರ್ಷ ಆದಾಗ ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ಳುತ್ತಲ್ಲ ಮಗು. ಆ ಯಾವ ಸಂಸ್ಕಾರಗಳನ್ನು ನೀವು ಮಗು ಮೇಲೆ ಹಾಕಿದ್ದೀರಿ ಅದರ ಮೇಲೆ ಮಗುವಿನ ಭವಿಷ್ಯ ತೀರ್ಮಾನ ಆಗುತ್ತೆ. ಆ ಸಂಸ್ಕಾರ ಬಹಳ ಮುಖ್ಯ. ಅದನ್ನೇ ಶಿಕ್ಷಣ ಅಂತ ಕರೆಯೋದು ಹಳೆ ಕಾಲದಲ್ಲಿ. ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾವ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಟ್ಟರಿ ಅದರಿಂದ ದೊಡ್ಡದಾಯ್ತು ಮಗು ಅಂತ. ಇವತ್ತು ದೊಡ್ಡವ್ರು ನೆನೆಸ್ಕೊಳ್ಳಿ, ಯಾರು ದೊಡ್ಡವ್ರು ನೆನೆಸ್ಕೊಳ್ಳಿ. ಯಾಕೆ ನೆನೆಸ್ಕೋತೀವಿ? ಸಂಸ್ಕಾರ. ವಿಶ್ವೇಶ್ವರಯ್ಯ ನೆನೆಸ್ಕೊಂಡಾಗ ಏನಪ್ಪ ಸಂಸ್ಕಾರ, ಅದು ಅದ್ಭುತ ಅಲ್ವಾ? ಟೈಮ್ ಸರಿಯಾಗಿ ಮಾಡುವಂಥದ್ದು, ಹಠ ಹಿಡಿದು ಮಾಡುವಂಥದ್ದು. ಒಂದು ಬುದ್ಧ ನೋಡಿ, ಎಲ್ಲ ರಾಜ ಇದ್ದರೂ ಬೇಡ ಅಂತ ಕಾಡಿಗೆ ಹೋದ್ನಲ್ಲ. ಮಹಾವೀರ ರಾಜ ಆಗಿದ್ದವನು, ಅವನು ಬಿಟ್ಟು ಹೋದ. ಒಬ್ಬ ರಾಮ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಸಿಂಪಲ್ಲಾಗಿ ಉಳ್ಕೊಂಬಿಟ್ಟಲ್ಲ. ದೇವರಾಗಲಿಲ್ವಾ? ಆ ಮಾದರಿ ನಮ್ಮ ಕಣ್ಣು ಮುಂದೆ ಯಾಕೆ ಆಗಲ್ಲ ನಾವು? ನಮ್ಮ ಭಾರತೀಯ ಸಂಸ್ಕೃತಿ ಇರೋದೇ ಈ ರಾಮಾಯಣ ಮಹಾಭಾರತಗಳಲ್ಲಿ. ದಯವಿಟ್ಟು ಮಕ್ಕಳಿಗೆ ಕಥೆಗಳನ್ನು ಹೇಳಿಕೊಡಿ. ಕತೆ ಹೇಳಿ ಮಕ್ಕಳಿಗೆ. ಈ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ಕೇಳ್ತಾರೆ, ಕತೆ ಕೇಳ್ತಾರೆ. ಆ ಕತೆ ಬೇಳು ಹವ್ಯಾಸ ಬೆಳೆದು ಬಿಟ್ಟರೆ ಕತೆಗಳ ಮೂಲಕ ವಾಲ್ಮೀಕಿ ಎಂದು ತಪ್ಪಿ ಕೂಡ ಹೇಳಲಿಲ್ಲ. ರಾಮನ ಹಾಗೆ ಇರು, ಸೀತೆ ಹಾಗೆ ಬದುಕು, ಆಂಜನೇಯನ ಹಾಗೆ ಸೇವೆ ಮಾಡೋದು ಎಲ್ಲೂ ಹೇಳಿಲ್ಲ. ಆದರೆ ಪಾತ್ರ ಎಷ್ಟು ಚೆಂದಾಗಿ ಬೆಳೆಸಿದ್ರು ಅಂದರೆ ಹಾಗಾಗಬೇಕು ಅನ್ನಿಸ್ಬಿಡ್ತು. ಅದಕ್ಕೆ ಐ ಓನ್ಲಿ ಎಕ್ಸ್ಪೆಕ್ಟ್ ಯು, ಐ ರಿಕ್ವೆಸ್ಟ್ ಯು ಟು ಬ್ರಿಂಗ್ ಅಪ್ ದೀಸ್ ಚಿಲ್ಡ್ರನ್ ಹೂ ಆರ್ ಅಸೆಟ್ ಆಫ್ ಟುಮಾರೋ. ನಾನು ಇದೇ ಪಾಠದಿಂದ ಶುರು ಮಾಡಿದ್ದೆ, ಅಲ್ಲಿಗೆ ಮುಗಿಸ್ಬೇಕು. ಒಂದು ಇಂಗ್ಲೀಷ್ ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ಫಸ್ಟ್ ಡೇ ಅದರಿಂದನೇ ಶುರು ಮಾಡಿದ್ದೆ ನಾನು. ನಿಮ್ಮ ಮಗು ಅಲ್ಲ, ಪ್ರಪಂಚದ ಕಾಣಿಕೆ ಅದು, ಭಗವಂತ ಕೊಟ್ಟ ಕಾಣಿಕೆ. ಅದನ್ನು ಬೆಳೆಸಿ ವಾಪಸ್ಸು ಕೊಟ್ಟರೆ ಭಗವಂತನಿಗೆ ನೀವು ಕೃತಜ್ಞತೆ ಹೇಳ್ದಂಗೆ ಆಗುತ್ತೆ. ಎಂಜಾಯ್ ಯುವರ್ ಪೇರೆಂಟ್ಹುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ನಮಸ್ಕಾರ.